ನಮಸ್ಕಾರ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಅಂಧಕಾರವನ್ನು ಜ್ಞಾನವೆಂಬ ಶಲಾಕೆಯಿಂದ ದೂರವಾಗಿಸಿ ಕಣ್ತೆರೆಸುವ ಶಕ್ತಿಯೇ ಗುರು. ನೆರೆದಿರುವ ಸಮಸ್ತ ಗುರು ವೃಂದಕ್ಕೆ ಶಿರಬಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಪ್ತ ಸಂಸ್ಥಾಪಕರು ಈ ಸುದಿನದ ಅತಿಥಿಗಳ ಜೊತೆಗೆ ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅತಿಥಿಗಳಾದ ಯೋಗೀಶ್ ಕಿಣಿ, ಅವಿನಾಶ್ ಶೆಟ್ಟಿ, ರಾಮಕೃಷ್ಣ ಹೆಗಡೆ, ಮಲ್ಲಿಕಾರ್ಜುನ ರಾವ್, ಲೋಹಿತ್ ಎಸ್ಕೆ, ಶಿವಕುಮಾರ್ ರವರನ್ನು ಸಪ್ತ ಸಂಸ್ಥಾಪಕರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 5, 1888ರಲ್ಲಿ ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮರವರ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರುವ ಸಾಧನೆಯನ್ನು ಕಂಡು ಭಾರತ ಸರ್ಕಾರ ಇವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ಸದ್ಗುರುವಿನ ಸ್ಮರಣೆ ಮಾಡುವ ರೂಪದಲ್ಲಿ ಇಂದು ನಡೆಯುತ್ತಿರುವ ಕಾರ್ಯಕ್ರಮ ಕ್ರಿಯೇಟಿವ್ ಗುರುದೇವೋಭವ ಕಾರ್ಯಕ್ರಮ. ಈ ಅಮೃತ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಈ ಕಾರ್ಯಕ್ರಮ ಸಂಯೋಜನೆಗೆ ಕಾರಣೀಕರ್ತರಾದವರು ಈ ನಮ್ಮ ವಿದ್ಯಾಸಂಸ್ಥೆಯ 7 ಜನ ಸಮಾನ ಮನಸ್ಕ ಸಹೃದಯ ಸಂಸ್ಥಾಪಕರು. ಪುಸ್ತಕದ ಪುಟಗೊಳಗೆ ಸ್ಫುಟವಾಗಿ ಬರೆಸಿ ಮನಸ್ಸೊಳಗೆ ಜ್ಞಾನ ದೀವಿಗೆಯ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ, ಬದುಕಿನ ನಿಜವಾದ ನಡೆ ನುಡಿಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ಕಲಿಸುತ್ತಿರುವ ಸಮಸ್ತ ಗುರುವರಿಯರಿಗೆ ಸಾವಿರದ ಶರಣಾರ್ಥಿ ಅರ್ಪಿಸಲು ಪ್ರಾರ್ಥನಾ ಗೀತೆಯೊಂದಿಗೆ ಬರುತ್ತಿದ್ದಾರೆ ವಿದ್ಯಾರ್ಥಿನಿಯರು. ನಡುವೆ
ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಗೌರವದ ಹಬ್ಬ, ಕೃತಜ್ಞತೆಯ ಹಬ್ಬ, ಸ್ಮರಣೆಯ ಹಬ್ಬ. ಪ್ರಾಂಗಣದಲ್ಲಿ ಸಂಗಮಿಸಿದ ಸರ್ವ ಸಭಾಸದರನ್ನು ಸ್ವಾಗತಿಸಲಿದ್ದಾರೆ ಹಿಂದಿ ವಿಭಾಗ ಮುಖ್ಯಸ್ಥರಾದ ವಿನಾಯಕ ಜೋಗ್ ಇವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೇರಿದ ಎಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಹಾಗೂ ಈ ಪ್ರಾಂಗಣದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನ ಸ್ವಾಗತಿಸುವುದು ನಮ್ಮ ಪರಮ ಧರ್ಮ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಮೊದಲಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಯೋಗೀಶ್ ಕಿಣಿ ಶ್ರೀಯುತರು ಹಲವಾರು ವರ್ಷಗಳಿಂದ ಶಿಕ್ಷಕ ವೃತ್ತಿಯನ್ನು ನಿಭಾಯಿಸುತ್ತಾ ಬಂದಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆದರ್ಶಪ್ರಾಯರಾಗಿದ್ದಾರೆ. ಹಾಗೂ ಪ್ರತಿ ವರ್ಷ ನಾವು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಏರ್ಪಡಿಸುವ ಕೆಸರಡೊಂಜಿ ದಿನ ಕಾರ್ಯಕ್ರಮಕ್ಕೆ ಸ್ಥಳದ ದಾನಿಗಳು ಕೂಡ ಶ್ರೀಯುತರು ಆಗಿದ್ದಾರೆ. ಸೇರಿರುವ ಎಲ್ಲರ ಪರವಾಗಿ ಶ್ರೀಯುತ ಯೋಗೀಶ್ ಕಿಣಿಯವರಿಗೆ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಶುಭ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿದ ಸಮಾಜಮುಖಿ ಕೆಲಸವನ್ನು ನಿರಂತರವಾಗಿ ಮುನ್ನಡೆಸುತ್ತಾ ಅಸಮರ್ಥ ವ್ಯಕ್ತಿಗಳಿಗೆ ಸಹಾಯ ಹಸ್ತವನ್ನು ಚಾಚುತ್ತಾ ಶ್ರಮಿಸುತ್ತಿರುವ ಶ್ರೀಯುತ ಅವಿನಾಶ್ ಶೆಟ್ಟಿ ಸರ್, ತಮಗೂ ಕೂಡ ಸೇರಿರುವ ಎಲ್ಲರ ಪರವಾಗಿ ಸ್ವಾಗತ. ಕ್ರಿಯೇಟಿವ್ನ ಅಂಗಸಂಸ್ಥೆಯಾದ ಉಡುಪಿಯ ತ್ರಿಷಾ PU ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರತಕ್ಕಂತಹ ಶ್ರೀಯುತ ರಾಮಕೃಷ್ಣ ಹೆಗಡೆಯವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರಳತೆಗೆ ಹೆಸರು, ಸರಳತೆ ಹಾಗೂ ಸಜ್ಜನಿಕೆಗೆ ಇನ್ನೊಂದು ಹೆಸರು ರಸಾಯನಶಾಸ್ತ್ರ ವಿಭಾಗದ ಮಲ್ಲಿಕಾರ್ಜುನ್ ಸರ್. ಸರ್, ನಿಮಗೂ ಕೂಡ ಸೇರಿದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತ್ಯದ್ಭುತ ಮಾತುಗಾರ, ಯಕ್ಷಗಾನದ ವೇಷಧಾರಿ, ಮಾತಿನ ಮಲ್ಲ, ಲೋಕದ ಹಿತವನ್ನೇ ಬಯಸುವ ಲೋಹಿತ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರಳ ಜೀವನ, ಸಜ್ಜನಿಕೆಗೆ ಹೆಸರುವಾಸಿಯಾದಂತಹ ಮತ್ತೊಮ್ಮೆ ಮದುಮಗನಂತೆ ಕಂಗೊಳಿಸುತ್ತಿರುವ ಸುಕುಮಾರನಾದಂತಹ ಶಿವಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಲ್ಲೊಂದು ಕವಿಯ ವಾಣಿ ಇದೆ, 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಜನ ಮಹಾನುಭಾವರು ಸೇರಿ ಈ ಕ್ರಿಯೇಟಿವ್ ಸಂಸ್ಥೆಯಾಯಿತು. ಸೇರಿರುವ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಸ್ಥಾಪಕ ಸದಸ್ಯರು ಮಹನೀಯರಿಗೆ ಸ್ವಾಗತಿಸುವುದು ನನ್ನ ಪರಮ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ಹಗುರವಾದದ್ದು ನೀರಿನಲ್ಲಿ ತೇಲಿದರೆ ಘನವಾದದ್ದು ಮುಳುಗುತ್ತದೆ. ಘನತರವಾದ ವ್ಯಕ್ತಿತ್ವವನ್ನು ಹೊಂದಿದ್ದು ಗುರುತರವಾದ ಜವಾಬ್ದಾರಿಗಳಿಂದ ಸಂಸ್ಥೆಯ ಏಳಿಗೆ ಹಾಗೂ ವಿದ್ಯಾರ್ಥಿಗಳ ಕ್ಷೇಮದ ಬಗ್ಗೆ ಸದಾ ಕಾಳಜಿಯನ್ನು ಇರಿಸಿಕೊಂಡು ಮುನ್ನಡೆಯುತ್ತಿರುವ ಈ ಸಭೆಯ ಅಧ್ಯಕ್ಷರಾದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಿದ್ವಾನ್ ಗಣಪತಿ ಭಟ್ ಸರ್ ಅವರಿಗೆ ಸೇರಿರುವ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವ್ಯಕ್ತಿತ್ವದಲ್ಲಿ ಸಮುದ್ರದಂತೆ ಗಾಂಭೀರ್ಯವನ್ನು, ಗುಣದಲ್ಲಿ ವಜ್ರದ ಕಠೋರತೆಯನ್ನು ಹೊಂದಿದ್ದರೂ
ಒಳ್ಳೆಯ ಮನಸ್ಸುಗಳಿಗೆ ಹೂವಿಗಿಂತಲೂ ಮೃದುವಾಗಿ ವ್ಯವಹರಿಸುವ ಡಾಕ್ಟರ್ ಗಣನಾಥ್ ಶೆಟ್ಟಿ ಸರ್ ಅವರಿಗೆ ಸೇರಿರುವ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲವನ್ನು ಬೆಳೆಸುವ ವ್ಯಷ್ಟಿಯಿಂದ ಸಮಷ್ಟಿಯ ಸುಖದ ಚಿಂತನೆಯನ್ನು ಮಾಡುತ್ತಾ ಮುನ್ನಡೆಯುತ್ತಿರುವ ಮಿತಭಾಷಿ ಹಸನ್ಮುಖಿಯಾದಂತಹ ಶ್ರೀಯುತ ಅಮೃತ್ ರೈ ಸರ್ ಅವರಿಗೆ ಸೇರಿರುವ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಲೋಕದ ಹಿತವನ್ನೇ ಆದರ್ಶವನ್ನಾಗಿರಿಸಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಆದರ್ಶ ಪ್ರಾಯರಾಗಿರುವ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಶ್ರೀಯುತ ಆದರ್ಶ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. Okay, thank you for your wonderful love and bonding. ಪುಸ್ತಕದ ಓದಿನ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಮತ್ತು ಜನಮಾನಸದಲ್ಲಿ ಪುಸ್ತಕ ಓದಿನ ಹೊಸ ತರಂಗಗಳನ್ನು ಸೃಷ್ಟಿಸಿದ ಪುಸ್ತಕ ಮನೆಯ ಕೀರ್ತಿಯನ್ನು ರಾಜ್ಯದ ಉದ್ದಗಲಕ್ಕೂ ಪಸರಿಸುವಂತೆ ಮಾಡಿರುವ ಉತ್ತಮ ಲೇಖಕ, ಅತ್ಯುತ್ತಮ ವಾಗ್ಮಿ, ಮಾತೃ ಹೃದಯಿ ಶ್ರೀಯುತ ಅಶ್ವಥ್ SL ಸರ್ ಅವರಿಗೆ ಸೇರಿದ ಎಲ್ಲರ ಪರವಾಗಿ ಸ್ವಾಗತ. ಯೋಗಿಗಳ ಮುಖದಂತೆ ಪ್ರಶಾಂತತೆ ಹೊಂದಿರುವ, ಎಂತಹ ಕ್ಲಿಷ್ಟಕರ ಸಮಯದಲ್ಲಿಯೂ ಸಂಯಮದಿಂದ ವ್ಯವಹರಿಸುವ, JCI ಇದರ ರಾಷ್ಟ್ರೀಯ ತರಬೇತುದಾರರಾಗಿರುವ, HKS ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಂದಕ್ಕೆ ಸಾಗುತ್ತಿರುವ ಮಂದಸ್ಮಿತ ಮೃದು ಸ್ವಭಾವದ ಶ್ರೀ ವಿಮಲ್ ರಾಜ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯ ಕನಸನ್ನು ಹೊತ್ತು ವಿದ್ಯಾರ್ಥಿಗಳಿಗೆ ಎದುರಾಗುವ ಸಮಸ್ಯೆಗಳನ್ನು ತಂದೊಡ್ಡಿ ಸಮಸ್ಯೆಗಳನ್ನು ಪರಿಹರಿಸುವ, ವಿದ್ಯಾರ್ಥಿಗಳಿಗೆ ಎದುರಾಗುವ ಸಮಸ್ಯೆಗಳನ್ನು ತಂದೊಡ್ಡಿ ಸಮಸ್ಯೆಗಳನ್ನು ಪರಿಹರಿಸುವ ಗಣಿತದ ಉಪನ್ಯಾಸಕರಾಗಿ ಯಾವಾಗಲೂ ವಿದ್ಯಾರ್ಥಿಗಳ ಹಿತೈಷಿಯಾಗಿ ವ್ಯವಹರಿಸಿರುವ ಗಣಿತ ಉಪನ್ಯಾಸಕರು ಆಗಿರುವ GB ಸರ್ ಅವರಿಗೆ ಸೇರಿರುವ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ನನ್ನ ಎಲ್ಲ ನೆಲ್ಮೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ, ಮಾಧ್ಯಮ ವರ್ಗ, ನಿಲಯ ಪಾಲಕರು, ನಿಲಯ ಪಾಲಕಿಯರು, ಬಂದಂತಹ ಹಿತೈಷಿ ಬಳಗ ಹಾಗೂ ಮುದ್ದಿನ ವಿದ್ಯಾರ್ಥಿಗಳೇ, ಛಾಯಾಚಿತ್ರಣ ಗ್ರಾಹಕರೇ ಮತ್ತೆ ವಾರ್ತಾ ಪ್ರಸಾರಕ್ಕೆ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಅಜ್ಞಾನ ತಿಮಿರವನ್ನು ತೊಲಗಿಸಿ ಸತ್ಯದ ಹಾದಿಗೆ ಕರೆದೊಯ್ಯುವ ಬೆಳಕು ವಿದ್ಯೆಯ, ಪ್ರೀತಿಯ, ಪ್ರಗತಿಯ ಅಮರ ಸಂಕೇತವಾಗಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವೇದಿಕೆಯಲ್ಲಿರುವ ಮಹನೀಯರಲ್ಲಿ ವಿನಮ್ರ ವಿನಂತಿ. आरोग्यं धनसम्पदः शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वम् ज्योतिषां प्रभुरव्ययः ओ दीप ब्रह्मरूपस्त्वम् ज्योतिषां प्रभुरव्ययः आरोग्यं ಸ್ವಾಗತ ಭಾಷಣದಲ್ಲಿ ವಿನಾಯಕ್ ಜೋಗ್ಸರ್ 6 ಬಾಲಿಗೆ 36 ರನ್ ಹೊಡೆದಾಗಿದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ನಾವೀಗ ವಿಕೆಟ್ ಉಳಿಸ್ಕೊಂಡು ಆಟ ಆಡಬೇಕಾಗಿದೆ. ಹಾಗಾಗಿ ಒಂದೊಂದು ರನ್ ಕಲೆ ಹಾಕೋದು ಕೂಡ ಭಾಳ ಎಚ್ಚರಿಕೆಯಿಂದ ಆಗಬೇಕಾಗಿದೆ. ವಿಶೇಷವಾಗಿ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ನಿರಂತರವಾದಂತಹ ಹಲವಾರು ಕ್ರಿಯಾಶೀಲ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ
ಶಿಕ್ಷಕರ ದಿನಾಚರಣೆ ಬಹಳ ಆಪ್ತತೆಯನ್ನು ಕೊಡುವಂಥ ಕಾರ್ಯಕ್ರಮ. ವೈಯಕ್ತಿಕವಾಗಿ 7 ಜನ ಸ್ಥಾಪಕ ಮಿತ್ರರಿಗೆ ಈ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಕೂಡಿರುವಂಥದ್ದು. ಕಾರಣ ತಮಗೆಲ್ಲ ತಿಳಿದಿರುವಂತೆ ನಾವು 7 ಜನ ವೈಯಕ್ತಿಕವಾಗಿ ಶಿಕ್ಷಕರಾಗಿದ್ದು ಕ್ರಿಯೇಟಿವ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವ್ರು. ಹಾಗಾಗಿ ಇದು ಕೇವಲ ಆಚರಣೆಗೆ ಮಾತ್ರ ಒಂದು ಶಿಕ್ಷಕರ ದಿನಾಚರಣೆ ಆಗದೆ ಕ್ರಿಯೇಟಿವ್ ಗುರುದೇವ ಭಾವ ಅಂತ ಆಗಿರುವಂಥದ್ದು. ಗುರುಗಳನ್ನು ಗೌರವಿಸುವಂತಹ, ಅವರ ಪ್ರತಿಭೆಯನ್ನು ಗುರುತಿಸಿ ಅವರ ಪರಿಶ್ರಮವನ್ನು ಸನ್ಮಾನಿಸುವಂತಹ ಬಹಳ ಅದ್ಭುತ ಕ್ಷಣ ಕ್ರಿಯೇಟಿವ್ ಸಂಸ್ಥೆಯ ಈ ಕಾರ್ಯಕ್ರಮ, ಕ್ರಿಯೇಟಿವ್ ಗುರುದೇವ ಭಾವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೌಲ್ಯ ಸೇರುವ ಹಾಗೆ ಇವತ್ತಿನ ದಿವಸ ನಮ್ಮೊಟ್ಟಿಗಿರ್ತಕ್ಕಂಥ ಎಲ್ಲ ಸನ್ಮಾನಿತರಾಗುವಂತಹ ಅಭ್ಯಾಗತರು. ಯೋಗೀಶ್ ಕಿಣಿಯವರು ನಮ್ಮ ಕಾರ್ಕಳದ ಹೆಮ್ಮೆ. ಯಾಕಂತ ಹೇಳಿದರೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂಥವ್ರು, ವಿಶೇಷ ಪ್ರತಿಭೆಯನ್ನು ಹೊಂದಿರುವಂಥವ್ರು. ಎತ್ತರದ ಸ್ಥಾಯಿಯಲ್ಲಿ ಭಾಳ ತುಂಬ ನಮಗೆ ಮಧುರವಾಗಿ ಕೇಳಿಸುವಂಥ ಸಂಗೀತವನ್ನು ಹಾಡುವಂಥವರು. ಹಲವಾರು ರೀತಿಯಲ್ಲಿ ಭಜನೆ ಈ ಮಣ್ಣಿನ ಬಹಳ ಮುಖ್ಯ ಒಂದು ಕಾರ್ಯಕ್ರಮಗಳಲ್ಲಿ ಒಂದು, ವಿಶೇಷವಾಗಿ ಕರಾವಳಿಯಲ್ಲಿ ಭಜನೆ ನಮ್ಮ ಮನೆಯ ಮಂದಿಯ ಮನಸ್ಸುಗಳನ್ನು ಪ್ರಶಾಂತವಾಗಿಡೋ ಜೊತೆಗೆ ದೇವರನ್ನು ಪೂಜಿಸುವಂತಹ, ಧ್ಯಾನಿಸುವಂತಹ, ಅದರ ಮುಖೇನ ನಾವೊಂದು ಒಳ್ಳೆಯ ಪರಿಶುದ್ಧ ಮನಸ್ಸನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಭಜನೆಯ ಬಗ್ಗೆ ಇವರು ಊರಿನ ಹಲವರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಅದರಲ್ಲಿ ತರಬೇತಿಯನ್ನು ಕೊಡುವ ಮುಖಾಂತರ, ಕೆಲವೊಂದು ಬಾರಿ ಆನ್ಲೈನಲ್ಲಿ ಕ್ಲಾಸ್ಗಳನ್ನ ಕೊಡುವಂಥ ಮುಖಾಂತರ ಆ ರೀತಿಯ ಭಕ್ತಿ ಸುದ್ದಿಯನ್ನು ಪ್ರಚುರಪಡಿಸುವಲ್ಲಿ ಬಹಳಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕಾರ್ಕಳದಲ್ಲಿ 2007ರಲ್ಲಿ ಅವರು ಬೆಳಿಗ್ಗೆ 8 ಗಂಟೆಗೆ ಆರಂಭ ಮಾಡಿ ಸಂಜೆ 8 ಗಂಟೆವರೆಗೆ 12 ಗಂಟೆಗಳ ಕಾಲ ನಿರಂತರವಾಗಿ ಸುಮಾರು 174 ಹಾಡುಗಳನ್ನು ಹಾಡಿದಂಥವರು. ಅದರ ಮುಖೇನ ಭಕ್ತಿ ಸುದ್ದಿಯನ್ನು ಪ್ರಚಾರಪಡಿಸಬೇಕಂತ ಪರಿಶ್ರಮ ಪಟ್ಟಂಥವ್ರು. ಅಂತಹ ವ್ಯಕ್ತಿತ್ವವರು ಇತ್ತೀಚೆಗೆ ನಮ್ಮ ರಾಜೇಂದ್ರ ಭಟ್ರು ಬರೆದಂತಹ ಸಂಗೀತ ಶರದಿ ಪುಸ್ತಕದಲ್ಲಿ 41 ಸಂಗೀತ ಸಾಧಕರ ಬಗ್ಗೆ ಲೇಖನಗಳಿದ್ದಾವೆ. ಅದರಲ್ಲಿ 31ನೇ ಲೇಖನ ಯೋಗೀಶ್ ಕಿಣಿಯವ್ರದ್ದು ಕೂಡ. ಬಹಳ ಆಶ್ಚರ್ಯ ಆಯ್ತು. ಯಾಕಂದರೆ ದೇಶ ಮಟ್ಟದ ಹಲವಾರು ಸಂಗೀತದಲ್ಲಿ ಸಾಧನೆ ಮಾಡಿದಂತಹ ಜೀವನ ಗಾಥೆಯನ್ನು ಕೊಡುವಂತಹ ಪುಸ್ತಕದಲ್ಲಿ ಯೋಗೀಶ್ ಕಿಣಿಯವರ ಬಗ್ಗೆ ಒಂದು ದೀರ್ಘವಾದಂತಹ ಲೇಖನವನ್ನು ಬರೆದಿದ್ದಾರೆ. ಅದು ಇತ್ತೀಚೆಗೆ ಪುಸ್ತಕ ಮನೆಯ ಪ್ರಕಾಶನದ ಪ್ರಕಟಣೆ ಕೂಡ ಗೊಂಡಿದೆ. ಅಂತಹ ವಿಶಿಷ್ಟ ಪ್ರತಿಭೆಯನ್ನು ಹೊಂದಂತಹ ಯೋಗೀಶ್ ಕಿಣಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂಥದ್ದು, ಅವರಿಗೆ ಗೌರವಿಸುವಂಥದ್ದು ಬಹಳ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಜೊತೆಗೆ ಅವಿನಾಶ್ ಶೆಟ್ಟಿಯವರ ಬಗ್ಗೆ ಹೇಳುವಾಗ ನಾನು ಪದಗಳಿಗೆ ಹೆಚ್ಚು ಕಡಿಮೆ ಪದಗಳಿಗೆ ತಡ್ಕಾಡಬೇಕಂತ ಪರಿಸ್ಥಿತಿ ಉಂಟು. ಯಾಕೆ ಅಂತಂದರೆ ಒಂಥರ ಕಲಿಯುಗದ ಕರ್ಣ ಅಂತ ನಾವೇನು ಮಾತುಗಳನ್ನ ಕೇಳಿದೆ, ಬಹುಶಃ ನಾನು ಅತ್ಯಂತ ಹತ್ತಿರದಲ್ಲಿ ಕಂಡಂತಹ ಆ ರೀತಿಯ ಒಂದು ವ್ಯಕ್ತಿತ್ವ ಅವಿನಾಶ್ ಶೆಟ್ಟಿ ಅವರು. ಮಕ್ಕಳಿಗೆ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ನೋಡಲಿಕ್ಕೆ ನಮ್ಮ ಒಂಥರ ಏನು ಬಹಳ ಹೆಚ್ಚಿನ ಸಾರಿ ದಾನಿಗಳು ನೋಡುವಾಗ ನಾವು ಒಂದು ಹಂತದಲ್ಲಿ ಒಂದು ವಯಸ್ಸನ್ನು ದಾಟಿರ್ತಾರೆ, ಹಣ್ತಲೆ ಇರ್ತದೆ ಆಲ್ಮೋಸ್ಟ್. ಆದರೆ ನಮ್ಮ ನಡುವೆ ಇರ್ತಕ್ಕಂಥ ತರುಣರ ಗುಂಪಿನಲ್ಲಿ ಅಂಥದ್ದೊಂದು ಮನಸ್ಥಿನ ಬೆಳೆಸ್ಕೊಂಡ್ರೆ ಬಹಳ ಆಶ್ಚರ್ಯ. ಮಕ್ಕಳಿಗೆಲ್ಲ ತುಂಬ ಗಂಭೀರವಾಗಿ ಕೇಳಿಸ್ಕೊಳ್ಬೇಕಾದ ವಿಚಾರ. ಯಾಕಂತ ಹೇಳಿದರೆ ಅವಿನಾಶ್ ಶೆಟ್ಟಿ ಅವರು ಕಳೆದ 4 ವರ್ಷಗಳಲ್ಲಿ ಕಾರ್ಕಳದ ಎಷ್ಟೋ ಶಾಲೆಗಳಿಗೆ, ನೂರಾರು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಂಥವರು. ಅದು ಹೇಗೆ ಅಂತಂದರೆ, ನಾನು ನಾರ್ಮಲಿ ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ತಾ ಇದ್ದೆ, ಒಂದು ನಮ್ಮ ದುಡಿಮೆಯ 10% ಸಮಾಜಕ್ಕೆ ಕೊಡಬೇಕು ಅಂತೇಳಿ. ಆದರೆ ಅವಿನಾಶ್ ಶೆಟ್ಟಿ ನೋಡಿದ ತಕ್ಷಣ ಹೆಚ್ಚು ಕಡಿಮೆ ನಾನು ಆ ಫಾರ್ಮುಲನ್ನು ಬದಲು ಮಾಡ್ತಾ ಇದ್ದೇನೆ ಈಗ. ಅಂದರೆ ಅವರ ದುಡಿಮೆಯ ಎಲ್ಲ ಪಾಲನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಬದುಕಲಿಕ್ಕೆ ಏನು ಬೇಕು ಅಷ್ಟು ಮಾತ್ರ ಬಳಸ್ಕೊಂಡು ಹೋಗುವಂಥ ಅವರ ಸ್ವಭಾವ ಬಹಳ ವಿಶಿಷ್ಟವಾಗಿರುವಂಥದ್ದು. ಯಾಕೆಂತಂದರೆ ನಿರಂತರವಾದಂತಹ ದಾನ ಧರ್ಮ ಅವರಲ್ಲಿ. ಅದು ವಿಶೇಷವಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್, ಪ್ರೋತ್ಸಾಹಧನ ಸುತ್ತಮುತ್ತ ಎಲ್ಲ ಹಳ್ಳಿಯ ಶಾಲೆಗಳದು ಸರ್ಕಾರಿ ಇರಲಿ ಅಥವಾ ಪ್ರೈವೇಟ್ ಸಂಸ್ಥೆಗಳಿರಲಿ, ಅಲ್ಲಿ ಎಲ್ಲ ಮಕ್ಕಳಿಗೆ ನಿರಂತರವಾಗಿ ದಾನ ಮಾಡ್ತಕ್ಕಂಥ ಕೆಲಸ. ಅವರು ಬೇರೆ ಬೇರೆ ಅವರ ಉದ್ಯಮ ಇದೆ. ಅದರಲ್ಲಿ ಈ ದೀಪಾವಳಿ ಹಬ್ಬ ಬಂದಾಗ ನಮ್ಮ ಕಾರ್ಕಳ ಭಾಗಕ್ಕೆ ಪಟಾಕಿ ಡಿಸ್ಟ್ರಿಬ್ಯೂಟರ್ ಕೂಡ ಮಾಡ್ತಾರೆ. ನನಗೆ ಬಹಳ ಆಶ್ಚರ್ಯ. ಅದರಲ್ಲಿ ಬಂದಿರತಕ್ಕಂಥ ಕಳೆದ ಬಾರಿ ಹೆಚ್ಚು ಕಡಿಮೆ 16-18 ಲಕ್ಷವನ್ನು ಸಂಪೂರ್ಣವಾಗಿ ಅವರು ಮತ್ತೆ ಸ್ಕಾಲರ್ಶಿಪ್ಪಿಗೆ ಕೊಟ್ಟಿದ್ದಾರೆ ಮಕ್ಕಳಿಗೆ. ಆಮೇಲೆ ಬಹಳ ಅಪರೂಪ ಅಂತ ಹೇಳುವಂಥ AB ನೆಗೆಟಿವ್ ಬ್ಲಡ್ ಗ್ರೂಪ್ ಅವ್ರದ್ದು 44 ಸಾರಿ ರಕ್ತದಾನ ಮಾಡಿದ್ದಾರೆ ಅವರು. AB ನೆಗೆಟಿವ್ ಗ್ರೂಪಿನ ನಮ್ಮಲ್ಲಿ ಹೆಚ್ಚು ಬಯಾಲಜಿ ಮಕ್ಕಳು, ಹಾಗೆ ಅದ್ರ ಬಗ್ಗೆ ನಾನು ತುಂಬ ಎಕ್ಸ್ಪ್ಲನೇಷನ್ ಕೊಡುವ ಅವಶ್ಯಕತೆ ಇಲ್ಲ. AB ನೆಗೆಟಿವ್ ಬ್ಲಡ್ ಗ್ರೂಪ್ನಲ್ಲಿ 44 ಬಾರಿ ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿದರೆ 44ಕ್ಕೂ ಹೆಚ್ಚು ಜೀವಗಳನ್ನು ಅವರು ಉಳಿಸಿದ್ದಾರೆ ಅಂತ ಅರ್ಥ. ಅಂತ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅವಿನಾಶ್ ಶೆಟ್ಟಿ ಅವರು. ಅವರೆಷ್ಟೋ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಗಣನಾಥ ಅವರ ಸುಮಾರು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವ್ರು ಪ್ರತಿ ಸಾರಿ ಕಾರ್ಯಕ್ರಮ ಮುಗಿಸಿ ಬಂದಾಗ ನಾವು ಮಾತನಾಡುವಾಗ ನಮ್ಗೆ ಅದೇ ಒಂದು ಚರ್ಚೆ, ನಾವು 7 ಜನರಲ್ಲಿ ಅಂದರೆ ಎಂಥ ಒಂದು ವ್ಯಕ್ತಿತ್ವ ಉಂಟಪ್ಪ ನಮ್ಮ ನಡುವೆ ಅಂತ ಹೇಳಿ. ಹಾಗೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಕೊಡ್ತಕ್ಕಂಥ ವ್ಯಕ್ತಿತ್ವ ಅವಿನಾಶ್ ಶೆಟ್ಟಿ ಅವರು. ನಮ್ಮ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಇಂತಹ ವ್ಯಕ್ತಿತ್ವಗಳನ್ನು ಗೌರವಿಸುವಂತಹ ಉದ್ದೇಶವೇ ನಿಮ್ಮ ಮನಸ್ಸುಗಳಲ್ಲಿ ಮುಂದಿನ ಸಮಾಜ ನಿರ್ಮಾಣಕ್ಕೆ ಬೇಕಾದಂತಹ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ. ಶಿಕ್ಷಕರ ಆಗಿದ್ದುಕೊಂಡು
ಕೆಲಸ ಮಾಡಿದಂತಹ, ಸಾಧನೆ ಮಾಡಿದಂತಹ, ಜೊತೆಗೆ ಈ ರೀತಿ ಸಮಾಜಕ್ಕೆ ಒಂದು ಗುರುವಿನ ಹಾಗೆ ಸಮಾಜವನ್ನು ಪೊರೆಯುವಂತಹ ಕೆಲಸ ಮಾಡಿದವರನ್ನು ಕೂಡ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಂಡು ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಕರೆದಾಗ ಬಹಳ ಪ್ರೀತಿಯಿಂದ ನಮ್ಮೊಟ್ಟಿಗೆ ಬಂದ್ದಾರೆ. ಮತ್ತು ಬಹಳ ಮಾತು ಕಡಿಮೆ ಅವರೆಲ್ಲ ಮಾತುಗಳು ಕೆಲಸದಲ್ಲಿಯೇ ಅಷ್ಟೊಂದು ನಿರಂತರವಾಗಿ ಕೈಂಕರ್ಯ ಮಾಡ್ತಕ್ಕಂಥ ಅವಿನಾಶ್ ಶೆಟ್ಟಿ ಅವರು ಕೂಡ ಇವತ್ತು ಭಾಳ ನಾವು ಹೆಮ್ಮೆಯಿಂದ ಅವರನ್ನು ನಮ್ಮ ಸಂಸ್ಥೆಯಲ್ಲಿ ಗೌರವಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಇನ್ನು ನಮ್ಮ ಎಲ್ಲ ಉಪನ್ಯಾಸಕ ಮಿತ್ರರು ಪ್ರತಿ ವರ್ಷ ನಮ್ಮ ಸಂಸ್ಥೆಯ ಮೊದಲಿಂದ ನಮ್ಮೊಟ್ಟಿಗಿರ್ತಕ್ಕಂತಹ ಹಗಲಿರುಳು ಶ್ರಮಿಸುವಂತಹ ಉಪನ್ಯಾಸಕರನ್ನು ಗೌರವಿಸುವಂತಹ ಕೈಂಕರ್ಯ ಆಗ್ತಾ ಇದೆ. ನಾವು ಸಂಸ್ಥೆ ಆರಂಭದ 5 ವರ್ಷಗಳಿಂದ ಕೂಡ ಮೊದಲ ದಿವಸದ ನಮ್ಮೊಟ್ಟಿಗೆ ಭಾಗಿಯಾದಂತಹ ರಾಮಕೃಷ್ಣ ಹೆಗಡೆ ಅವರು ಕನ್ನಡ ಉಪನ್ಯಾಸಕರಾಗಿ ಸಂಸ್ಥೆಯ ಎಲ್ಲ ಕಷ್ಟ ನೋವುಗಳಲ್ಲಿ, ನಲಿವುಗಳಲ್ಲಿ, ಸುಖ ದುಃಖಗಳಲ್ಲಿ ಭಾಗಿಯಾದಂಥವರು. ಮೊದಲಿಗೆ ನಾವು ಅಡ್ಮಿಷನ್ಸ್ ಮಾಡೋ ಸಂದರ್ಭದಲ್ಲಿ ಅವರು ಮತ್ತು ನಮ್ಮ ವಿನಾಯಕ್ ಜೋಗ್ ಸರ್ ಒಂದು ಒಳ್ಳೆಯ ಪೇರ್, ಅದು ಅಂದರೆ ಒಂದು ಜೋಡೆತ್ತಂತಲೇ ಕರಿಬೋದು. ಹೆಚ್ಚು ಕಡಿಮೆ ನಮ್ಮ ಸಂಸ್ಥೆಯ ಬಿಗಿನಿಂಗ್ ಪಾರ್ಟ್ನಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಆನಂತರ ಅನಿವಾರ್ಯವಾಗಿ ನಮಗೆ ಉಡುಪಿಯ ವಿಭಾಗದಲ್ಲಿ ಪ್ರಾಂಶುಪಾಲರನ್ನು ಇಲ್ಲಿಂದ ಡೆಪ್ಯೂಟ್ ಮಾಡಬೇಕಾಯಿತು. ಆಗ ಮತ್ತೆ ನಾವು ಇಬ್ಬರನ್ನೂ ಕೇಳ್ಕೊಂಡ್ವಿ. ವೈಯಕ್ತಿಕ ಕಾರಣಗಳಿಗಾಗಿ ಜೋಗ್ ಸರ್ ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ರಾಮಕೃಷ್ಣ ಸರ್ರನ್ನು ನೀವು ಹೋಗಬೇಕು ಅಂತ ಕೇಳ್ಕೊಂಡಾಗ ತುಂಬ ಸಂಕೋಚದಿಂದ, ಅಂದರೆ ನನಗೆ ಆಗುತ್ತಾ ಸರ್ ಆಗುತ್ತಾ ಅಂತ ಹೇಳಿಕೊಂಡೇ, ಅದು ಅವರಿಗೆ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಬಹಳ ಸಂಕೋಚವನ್ನು ವ್ಯಕ್ತಪಡಿಸುವಂಥದ್ದು, ಜೊತೆಗೆ ತುಂಬ ಸಹೃದಯ ಮನಸ್ಸಿನವರು, ನಿಷ್ಕಲ್ಮಶ ವ್ಯಕ್ತಿತ್ವದ ಒಂದು ನಿಸ್ಪೃಹವಾಗಿ ಕಾಯಕ ನಿಭಾಯಿಸ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರು ಕೂಡ ಇವತ್ತು ನಮ್ಮ ಭಾಳ ಪ್ರೀತಿ ಪಾತ್ರರಾಗಿ ಇವತ್ತಿನ ಗೌರವ ಸನ್ಮಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಮಿತ್ರರು, ಶಿವಕುಮಾರ್ ಸರ್ ತಮಗೆಲ್ಲ ಗೊತ್ತುಂಟು, ಹೆಚ್ಚು ಕಡಿಮೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಅವರು ನೇರವಾಗಿ ಸಭೆಯ ಮುನ್ನೆಲೆಗೆ ಬರದೇ ಇದ್ರೂ ಕೂಡ ಹಿಂಭಾಗದಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮದ ಒಟ್ಟಾರೆ ಸಿದ್ಧತೆಯಲ್ಲಿ, ಅದಕ್ಕೆ ಬೇಕಾದಂತಹ ತಾಲೀಮು ನಡೆಸುವಲ್ಲಿ, ಅದಕ್ಕೆ ಬೇಕಾದ ಪ್ರತಿಭೆಗಳನ್ನು ಶೋಧಿಸುವಲ್ಲಿ ಎಲ್ಲದರಲ್ಲಿ ಕೂಡ ಬಹಳಷ್ಟು ತನ್ಮಯರಾಗಿ ಕೆಲಸ ನಿಭಾಯಿಸ್ತಾರೆ. ಅವರ ವ್ಯಕ್ತಿತ್ವ ಕೂಡ, ಅವರು ಒಂದು ಒಳ್ಳೆಯ ಸಾಂಸ್ಕೃತಿಕವಾಗಿ ಬಹಳಷ್ಟು ಪ್ರತಿಭೆಯನ್ನು ಉಳ್ಳಂಥವರು. ಅದು ಏಕಪಾತ್ರ ಅಭಿನಯ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ನಿರೂಪಣೆ ಇರಬಹುದು, ಅಥವಾ ನಮ್ಮ ಇಲ್ಲಿಯ ಮಣ್ಣಿನ ಕಲೆಯಾಗಿರ್ತಕ್ಕಂಥ ಯಕ್ಷಗಾನ ಇರ್ಬೋದು, ಇದೆಲ್ಲದರಲ್ಲಿ ಕೂಡ ಬಹಳ ಪ್ರತಿಭೆನ ಹೊಂದ ಶಿವಕುಮಾರ್ ಸರ್ ಅವರು ಕೂಡ ಮಕ್ಕಳಿಗೆ ಬಹಳ ದೊಡ್ಡ ಪ್ರೇರಣೆಯನ್ನು ಕೊಡುವಂಥವರು. ಜೊತೆಗೆ ಮಲ್ಲಿಕಾರ್ಜುನ್ ಸರ್ ಬಗ್ಗೆ ಸ್ವಾಗತದಲ್ಲಿ ವಿನಾಯಕ್ ಸರ್ ಹೇಳಿದರು, ನನಗೆ ಸಾಕಷ್ಟು ಬಾರಿ ನಮ್ಮ ಕನ್ನಡೇತರ ಉಪನ್ಯಾಸಕರು ನಮ್ಮಲ್ಲಿ ಕೆಲಸ ಮಾಡುವಾಗ ನಾವು ತುಂಬ ಸರಿ ಡಿಸ್ಕಸ್ ಮಾಡ್ತೇವೆ. ಅಂದರೆ ದೂರದ ಹೈದರಾಬಾದ್, ಪುಣೆ, ಬಿಹಾರ್ ಇಲ್ಲಿಂದ ಬಂದು ಕಾರ್ಕಳದ ಈ ಸಂಸ್ಕೃತಿಗೆ ಹೊಂದಿಕೊಂಡು, ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ನಿಮ್ಮೊಟ್ಟಿಗೆ ದಿವಸದ 24 ಗಂಟೆಗಳಲ್ಲಿ ಬಹುಪಾಲು ಸಮಯವನ್ನು ಕೊಡ್ತಾರೆ ಅಂತ ಹೇಳಿದರೆ ನಿಜವಾಗಿಯೂ ನಾವೆಲ್ಲ ಮೆಚ್ಚಲೇಬೇಕಂತ ವ್ಯಕ್ತಿತ್ವ. ಮಲ್ಲಿಕಾರ್ಜುನ್ ಸರ್ ಕೆಮಿಸ್ಟ್ರಿಯಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥವರು. ಅವರ ಕೆಮಿಸ್ಟ್ರಿ ಕ್ಲಾಸನ್ನು ಅಷ್ಟೇ ತನ್ಮಯತೆಯಿಂದ ಕೇಳ್ತಕ್ಕಂಥ ಸಂಯಮವೂ ನಿಮಗೆ ಬೇಕು. ಯಾಕಂದರೆ ಅವರು ನಿರುಪದ್ರವಿ, ಯಾರಿಗೂ ನಿರುಪದ್ರವಿಯ ಪದಾರ್ಥ ನಿಮಗೆ ಗೊತ್ತಂತ ನಾನು ಭಾವಿಸ್ಕೊಳ್ತೇನೆ. ಯಾರಿಗೂ ಎಲ್ಲಿಯೂ ಯಾವುದೇ ರೀತಿಯಲ್ಲಿ ನೋಯಿಸುವವರಲ್ಲ, ತೊಂದರೆ ಕೊಡುವವರಂತವರಲ್ಲ. ಆದರೆ ನೀವು ಅವರಿಗೆ ಉಪದ್ರವ ಕೊಡ್ತೀರಾ ತುಂಬ ಸಾರಿ. ಆ ರೀತಿಯ ವಿದ್ವತ್ತನ್ನು, ಆ ರೀತಿಯ ಪಾಂಡಿತ್ಯವನ್ನು, ಅಷ್ಟೊಂದು ಅನುಭವವನ್ನು ಹೊಂದಿರತಕ್ಕಂತಹ ಅಂಥ ಉಪನ್ಯಾಸಕ ನಮ್ಮ ಮುಂದೆ ಇರಬೇಕಾದ್ರೆ ನಾವು ಅವರಿಂದ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಎಲ್ಲ ಮಾರ್ಗಗಳನ್ನು ಬಳಸ್ಕೊಳ್ಬೇಕು, ಆ ತಾಳ್ಮೆಯನ್ನು ಹೊಂದಿರಬೇಕು, ಅಂತಹ ಕೇಳುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅಂಥವರು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು, ಸನ್ಮಾನ ಮಾಡುವಂಥದ್ದು ಮತ್ತಷ್ಟು ನಿಮಗೆ ಪ್ರೇರಣೆ ಕೊಡ್ತಂತ ನಾನು ಭಾವಿಸ್ಕೊಳ್ತೇನೆ. ಜೊತೆಗೆ ಲೋಹಿತ್ ಸರ್ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಅವರ ನಿರರ್ಗಳವಾದಂತಹ ಕನ್ನಡ ಪಾಂಡಿತ್ಯವನ್ನು ಗಮನಿಸಿದ್ದೀರಾ. ಅದು ಕಾರ್ಯಕ್ರಮಗಳ ದಾಟಿ ಆದರೆ ನೀವು ಬಯಾಲಜಿ ಕ್ಲಾಸಲ್ಲಿ ಕೂಡ ಅವರ ಪಾಂಡಿತ್ಯವನ್ನು ಗಮನಿಸಿದ್ದೀರಾ. ಶೈಕ್ಷಣಿಕವಾಗಿಯೂ ಕೂಡ ಜೋಕೆ ಪಾರ್ಟ್ ಹೇಳೋದಂತಾದರೆ ನಮ್ಮಲ್ಲಿ ರಾಜೇಶ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಅವರು ಕ್ರಿಯೇಟಿವ್ನ ಅನುಶ್ರೀ ಅಂತ. ಮತ್ತು ನಾಳೆ ಕ್ಲಾಸಲ್ಲಿ ನೀವು ಅನುಶ್ರೀ ಮೇಡಮ್ ಅಂತ ಕರಿಬೇಡಿ. ಹಾಗೇನಾದ್ರು ಕರೆದ್ರೆ ಅವರು ಅಜಿತ್ ದೋವಲ್ ಹೇಗೆಂತ ತೋರಿಸ್ಕೊಡ್ತಾರೆ. ಅಷ್ಟು ಕಾಠಿಣ್ಯವಾಗಿ ನಿಮ್ಮನ್ನು ಶಿಕ್ಷೆ ಮಾಡಲಿಕ್ಕೂ ಶಿಕ್ಷೆ ಕೊಡಲಿಕ್ಕೂ ಸೈ ಎನಿಸಿಕೊಂಡಂಥವರು. ಯಕ್ಷಗಾನದಲ್ಲಿ ನಿಂತಾಗ ಆ ಕ್ಷಣಕ್ಕೆ ಎದುರಾಳಿ ಎಂಥ ಪಾತ್ರ ನಿಭಾಯಿಸ್ತಾ ಇದ್ರು ಕೂಡ ಅಲ್ಲೇ ಅದಕ್ಕೆ ಉತ್ತರ ಕೊಟ್ಟು ನಿಭಾಯಿಸುವಂತಹ, ಅದರಲ್ಲಿ ಹಾಸ್ಯವನ್ನು ಸೇರಿಸ್ತಕ್ಕಂಥ ಪ್ರತಿಭೆಯನ್ನು ಹೊಂದಿರತಕ್ಕಂಥವರು. ವಿಶೇಷವಾಗಿ ಶೈಕ್ಷಣಿಕವಾಗಿ ನಾವು ಉಪನ್ಯಾಸಕ ವೃತ್ತಿಗೆ ಬಂದ ನಂತರ ಯಾರೆಲ್ಲ ನಾವು ಮಾಸ್ಟರ್ ಗ್ರಾಜ್ಯುಯೇಟ್ಸ್ ಮಾಡಿರ್ತೇವೆ ಅವರಲ್ಲಿ ಶ್ರೇಷ್ಠವಾದಂತಹ, ಅತ್ಯಂತ
ಕ್ಲಿಷ್ಟಕರ ಆಗಿರ್ತಕ್ಕಂಥ ಪರೀಕ್ಷೆ ಯಾವುದು ಕೇಳಿದರೆ ಅದು ಸ್ಲೆಟ್ ಮತ್ತು ನೆಟ್ ಪರೀಕ್ಷೆಗಳು. ನಿಮಗೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ. ಹೆಚ್ಚು ಕಡಿಮೆ ನೀವು JEE ಮತ್ತು NEET ಹೇಳಿದ ಹಾಗೆ ಆ ಸ್ಲೆಟ್ ಮತ್ತು ನೆಟ್ ಎರಡೂ ಪರೀಕ್ಷೆನ ಅವರು ಅರ್ಹತೆ ಗಳಿಸ್ಕೊಂಡಿದ್ದಾರೆ. ಅದರಲ್ಲೂ ನೆಟ್ ಪರೀಕ್ಷೆಯಲ್ಲಿ ದೇಶ ಮಟ್ಟಕ್ಕೆ 70ನೇ ರ್ಯಾಂಕನ್ನು ಗಳಿಸಿಕೊಳ್ಳುವ ಮುಖಾಂತರ ನೀವು NEET ಪರೀಕ್ಷೆಯಲ್ಲಿ ರ್ಯಾಂಕ್ ತಗೊಳ್ಳಿ, AIMSಗೆ ಹೋಗಿ, ಜಿಪ್ಮರಿಗೆ ಹೋಗಿ ಅಂತ ಹೇಳಿದ್ರೆ ಬರೀ ಭಾಷಣ ಅಲ್ಲ, ಬರೀ ನಾವು ಕೊಡೋ ಉಪದೇಶ ಅಲ್ಲ, ಅದನ್ನು ವೈಯಕ್ತಿಕವಾಗಿ ಲೋಹಿತ್ ಸರ್ ಮತ್ತು ನಮ್ಮೆಲ್ಲ ಶಿಕ್ಷಕರು ಅದನ್ನು ಮಾಡುವ ಮುಖಾಂತರ ನಿಮ್ಗೆ ಅತ್ಯಂತ ಸಮರ್ಥವಾಗಿ ನಿಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ನನಗೆ ಬಹಳಷ್ಟು ಬಾರಿ ಆಶ್ಚರ್ಯ ಆಗ್ತದೆ ಲೋಹಿತ್ ಸರ್ ಮತ್ತು ಅವರ ಫ್ಯಾಮಿಲಿ, ಯಾಕಂದರೆ ಆಶಾ ಮೇಡಮ್ ಕೂಡ ನಮ್ಮಲ್ಲೇ ಕೆಲಸ ಮಾಡೋದ್ರಿಂದ ಅವರ ಮನೆಯಲ್ಲಿ ಅವ್ರಿಗೆ 2 ಮಕ್ಕಳಾದರೆ ಲಾಂಗ್ ಟರ್ಮ್ನ ಎಲ್ಲ ಮಕ್ಕಳನ್ನು ಅವರು ಅಡಾಪ್ಟ್ ಮಾಡಿಕೊಂಡ ಹಾಗೆ ಇರ್ತದೆ ಪ್ರತಿ ವರ್ಷ ಕೂಡ. ಅಂದರೆ ಆ ಎಲ್ಲ ಲಾಂಗ್ ಟರ್ಮ್ ಮಕ್ಕಳ, NEET ಲಾಂಗ್ ಟರ್ಮ್ ಬ್ಯಾಚಿನ ಎಲ್ಲ ಮಕ್ಕಳ ವೈಯಕ್ತಿಕ ವಿಚಾರಗಳು, ಅವರ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ, ಕೇವಲ ಬಯಾಲಜಿ ಪ್ರಾಬ್ಲಮ್ ಮಾತ್ರ ಅಲ್ಲ, ಅಂದರೆ ಬರೀ NEETನ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ಅಲ್ಲ, ಎಲ್ಲ ಸಮಸ್ಯೆಯನ್ನು ಕೇಳಿಸಿಕೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ, ಅವರಿಗೆ ಒಂದು ಒಳ್ಳೆಯ ಮೋಟಿವೇಶನ್ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ನಮ್ಮೆಲ್ಲ ಉಪನ್ಯಾಸಕರ ಬಹುದೊಡ್ಡ ಒಂದು ಶಕ್ತಿ, ಈ ಸಂಸ್ಥೆಗೆ ಸಿಕ್ಕಿರ್ತಕ್ಕಂಥ ವರ ಏನು ಅಂತ ಕೇಳಿದರೆ, ದಿವಸದ 12 ಗಂಟೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಿಗ್ಗೆ 8ರಿಂದ ಸಂಜೆ 8 ಗಂಟೆಯವರೆಗೆ 12 ಗಂಟೆ ನಿರಂತರವಾಗಿ ಶ್ರಮಿಸ್ತಾರೆ ಮಕ್ಕಳೇ. ಇಲ್ಲಿ ಕುಳಿತಂಥ ಎಷ್ಟೋ ಜನ ವಿದ್ಯಾರ್ಥಿಗಳ ಪಾಲಕರು ಶಿಕ್ಷಕರಾಗಿರ್ತಾರೆ ಅಥವಾ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಸಾಮಾನ್ಯವಾಗಿ 5 ಗಂಟೆಗೆ 6 ಗಂಟೆಗೂ ಮನೆಗೆ ಬಂದುಬಿಡ್ತಾರೆ ಎಲ್ಲ ಎಂಪ್ಲಾಯೀಸ್ಗಳು. ಆದರೆ ನಮ್ಮಲ್ಲಿ ಶಿಕ್ಷಕರು 8 ಗಂಟೆ ತನಕ ಮಕ್ಕಳೊಟ್ಟಿಗಿದ್ದು ನಿಮಗೆ ನಿಮ್ಮ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ಸಹಾಯವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದರೆ, ಅವರು ಮನೆಗೆ ಹೋಗೋಕೆ 9 ಗಂಟೆ ಆಗುತ್ತೆ. ಪುನಃ 1 ಗಂಟೆ ಎಕ್ಸ್ಟ್ರಾ ಬೇಕು ಜರ್ನಿಯನ್ನು ಮಾಡಿಕೊಂಡು ಮನೆಗೆ ಹೋಗಬೇಕಾದ್ರೆ. ಆ ನಂತರ ಅವರ ಮಕ್ಕಳಿಗೆ ಓದಿಸ್ಲಿಕ್ಕಾಗೋದು. ಅಂತಹ ತ್ಯಾಗವನ್ನು ಮಾಡುವಂಥ ಎಲ್ಲ ಉಪನ್ಯಾಸಕರನ್ನ ಗೌರವಿಸುವಂಥ ಕೆಲಸ ಆಗಬೇಕು. ಲೋಹಿತ್ ಸರ್ ಕೂಡ ಆ ರೀತಿಯ ಸುಮಾರು 450 ಯಕ್ಷಗಾನದಲ್ಲಿ ಅವರ ಪಾತ್ರ ನಿಭಾಯಿಸಿದ್ದಾರೆ. ಅಷ್ಟೊಂದು ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಲೋಹಿತ್ ಸರ್ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಇವತ್ತು ನಾವೇನು ವೇದಿಕೆಯಲ್ಲಿ 4-5 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ, ಅದು ಇಲ್ಲಿ ಮುಂದೆ ಕುಳಿತಂತಹ ಎಲ್ಲ ಶಿಕ್ಷಕರ ಪ್ರತಿನಿಧಿಗಳಾಗಿ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರೂ ಅಂತಹ ಒಂದು ಗೌರವಕ್ಕೆ ಪಾತ್ರರಾಗಿರುವಂಥವರು. ನಿರಂತರವಾಗಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕಾಯಕಗಳಲ್ಲಿ ಅತಿ ಹೆಚ್ಚು ಇನ್ವಾಲ್ವ್ ಆಗ್ತಕ್ಕಂತಹ, ಭಾಗಿಯಾಗುವಂತಹ ಎಲ್ಲ ನಿಸ್ಪೃಹ ಮನಸ್ಸುಗಳಿಗೆ ಅಂತಹ ಗೌರವ ಸಲ್ಲಬೇಕು. ಮುಂದಿನ ಹಂತಗಳಲ್ಲಿ ಅವರೆಲ್ಲರನ್ನ ಗುರುತಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಾ. ಶಿಕ್ಷಕರನ್ನ ಗೌರವಿಸುವಂತಹ ಸಂಸ್ಕಾರ ಎಲ್ಲಿವರೆಗೆ ನಮಗಿರ್ತದೋ ಅಲ್ಲಿಯವರೆಗೆ ನಮಗೆ ಜೀವನದಲ್ಲಿ ಸೋಲಿಲ್ಲ. ಅಂತಹ ಯಶಸ್ಸನ್ನು ಗಳಿಸಿಕೊಳ್ಳುವ ಮುಖಾಂತರ ಈ ಸಮಾಜಕ್ಕೆ ಬೆಳಕಾಗೋಣ. ಅದರ ಮುಖೇನ ಈ ದೇಶವನ್ನು ವಿಶ್ವಗುರುನಾಗಿ ಮಾಡುವಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ನಮಸ್ಕಾರ. ವಿದ್ಯೆಯ ಸತ್ಯವನ್ನು, ಬುದ್ಧಿಯ ಮಾತನ್ನು, ತೋರಿದ ಸತ್ಪಥವನ್ನು ಗುರು ಕಾರುಣ್ಯದಿ ಆಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸನ್ಮಾನಗೊಳ್ಳಲಿರುವ ಅತಿಥಿ ವರೇಣ್ಯರು. ಕಾರ್ಯಕ್ರಮದ ಸವಿನೆನಪಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿರುವ ವಿಡಿಯೋ ಪ್ರದರ್ಶನವನ್ನು ಅತಿಥಿಗಳ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ. ಕಾರ್ಕಳದ ಕುಕ್ಕಂದೂರಿನ ಪವಿತ್ರ ನೆಲದಲ್ಲಿ 16 ಸೆಪ್ಟೆಂಬರ್ 1972ರಂದು ಶ್ರೀ ರಾಧಾಕೃಷ್ಣ ಕಿಣಿ ಮತ್ತು ಶ್ರೀಮತಿ ಸುಮತಿ ಆರ್ ಕಿಣಿ ದಂಪತಿಗಳ ಸುಪುತ್ರನಾಗಿ ಜನಿಸಿದವರು ಜ್ಞಾನ ಸೇವಕ, ಸಂಗೀತ ಸಾಧಕ ಶ್ರೀಯುತ ಯೋಗೇಶ್ ಕಿಣಿ. ಶ್ರೀದುರ್ಗಾ ಶಾಲೆಯ ಹೊಳೆದಾಟಿ ಬೋನೇಂದ್ರ ಕಾಲೇಜಿನ ಬೆಳಕು ತಲುಪಿ ಮಂಗಳೂರು ಶಿಕ್ಷಕ ಶಿಕ್ಷಣ ಮಹಾವಿದ್ಯಾನಿಲಯದಲ್ಲಿ D.Ed ಪದವಿ ಗಳಿಸಿದವರು. ಶಿಕ್ಷಣ ಕ್ಷೇತ್ರದಲ್ಲಿ 31 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ಇಂದಿಗೂ ಪಲಾಹಿ ಬಾಕ್ಯಾರು ಸರ್ಕಾರಿ ಶಾಲೆಯ ಗುರುವಾಗಿ ಜ್ಞಾನ ಜ್ಯೋತಿ ಬೆಳಗಿಸುತ್ತಿರುವವರು. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೂ ದಾರಿ ತೋರಿಸುತ್ತಿರುವುದು ಇವರ ಕಾರ್ಯದಕ್ಷತೆಯ ಸ್ಪಷ್ಟ ಸಾಕ್ಷಿ. ಸಂಗೀತವೇ ಇವರ ಹೃದಯನಾದ. ಹಿಂದೂಸ್ತಾನಿ ವಿದ್ವತ್ ಪದವಿ ಪಡೆದವರು. ಮಂಗಳೂರು ಆಕಾಶವಾಣಿಯಲ್ಲಿ ದಾಸರ ಪದ, ಭಾವಗೀತೆ, ಲಘು ಸಂಗೀತದ ಮೂಲಕ ಜನಮನ ಗೆದ್ದವರು. ಸಂಗೀತದ ಮೂಲಕ ಮನಸ್ಸಿನ ಒತ್ತಡ ನಿರ್ವಹಣೆಯ ಪಾಠ ಮಾಡಿ ಮಕ್ಕಳಿಗೂ ಮಹಿಳೆಯರಿಗೂ ಭಜನಾ ತರಬೇತಿ ನೀಡುವವರು. ರಾಜ್ಯ ಮಟ್ಟದ ಭಜನಾ ಕಮ್ಮಟಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು. ವೆಂಕಟರಮಣ ದೇವರ ಸನ್ನಿಧಿಯಲ್ಲಿ ನಿರಂತರ 12 ಗಂಟೆ ಭಜನೆ, ರಾಜ್ಯಮಟ್ಟ ಪ್ರಶಸ್ತಿ ಇವುಗಳೆಲ್ಲವೂ ಇವರ ಶ್ರದ್ಧೆ ಮತ್ತು ಸಂಗೀತ ಪ್ರೇಮದ ಜೀವಂತ ಚಿಹ್ನೆಗಳು.
ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ನೀಡಿದ ಸೇವೆ, ತ್ಯಾಗ, ಪರಿಶ್ರಮ, ಶ್ರದ್ಧೆ, ಸಮಾಜ ಹಿತಕ್ಕಾಗಿ ಮಾಡಿದ ಅಮೂಲ್ಯ ಕೊಡುಗೆ ಇವುಗಳೆಲ್ಲವೂ ಶಾಶ್ವತ ಪ್ರೇರಣೆಯಾಗಿವೆ. ಇಂದು ಶಿಕ್ಷಕರ ದಿನಾಚರಣೆಯ ಈ ಪವಿತ್ರ ಕ್ಷಣದಲ್ಲಿ ಕ್ರಿಯೇಟಿವ್ ಗುರುದೇವ ಭವ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎರಡು ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಘಟಕವಾದ JCI ಕಾರ್ಕಳ ಈ ವರ್ಷದ ವಲಯದ ವ್ಯವಹಾರ ಸಮ್ಮೇಳನದ ಸಾಧನಾ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ JCI ಕಾರ್ಕಳದ ಬಿಸ್ನೆಸ್ ಉಪಾಧ್ಯಕ್ಷರು, ಬಿಸ್ನೆಸ್ ಐಕಾನ್ ಆಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿರುವ ಆದರ್ಶ ಯುವಕ ಶ್ರೀ ಅವಿನಾಶ್ ಜಿ ಶೆಟ್ಟಿ. ಶ್ರೀ ಗೋಪಾಲಕೃಷ್ಣ ಶೆಟ್ಟಿ ಹಾಗೂ ಶ್ರೀಮತಿ ಮೋಹಿನಿ ಜೆ ಶೆಟ್ಟಿ ದಂಪತಿಗಳ ಪುತ್ರರಾಗಿ 3/11/1989 ಜನಿಸಿದ ಅವಿನಾಶ್ ಅವರು ಬಾಲ್ಯದಲ್ಲಿಯೇ ಪೋಷಕರನ್ನ ಕಳೆದುಕೊಂಡು ಕಠಿಣ ಸಂದರ್ಭದಲ್ಲಿಯೂ ಅಮ್ಮನ ಸಂಸ್ಕಾರಗಳನ್ನು ಮನದಾಳದಲ್ಲಿ ಉಳಿಸಿಕೊಂಡು ಸಾಮಾಜಿಕ ಸೇವೆಯ ದಾರಿಯನ್ನು ಆರಿಸಿಕೊಂಡವರು. ತಮ್ಮ ತಾಯಿಯ ಸ್ಮರಣಾರ್ಥಕವಾಗಿ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಎಂಬ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ಅನಾರೋಗ್ಯಕ್ಕೆ, ಪೀಡಿತರ ಚಿಕಿತ್ಸೆಗೆ ಅಳಿಸಲಾಗದ ನೆರವು ನೀಡುತ್ತಿದ್ದಾರೆ. ನಮಸ್ಕಾರ, ಇದು ಸುರಕ್ಷಾ ಸೇವಾಶ್ರಮ. ಅವಿನಾಶ್ ಅವರು ನಮ್ಗೆ ಯಾವಾಗ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಹೆಲ್ಪ್ ಅಂತ ಹೇಳಿದ್ರೆ, ಕೊರೋನಾ ಬಂದ ನಂತರ ನಮ್ಗೆ ಫುಡ್ಡಿಗಾಗ್ಲಿ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಕಷ್ಟ ಇತ್ತು. ಆ ಸ್ಕಾಲರ್ಶಿಪ್ ಕೊಡೋ ಮಧ್ಯದಲ್ಲಿ ಕೂಡ ನಮ್ಮನ್ನು ಕರೆದು ಆಶ್ರಮಕ್ಕೆ ಅಂತ ಹೇಳಿ ಧನ ಸಹಾಯ ಮಾಡಿದ್ರು. ಪ್ರತಿ ಸಲ ಯಾವುದೇ ಸ್ಕಾಲರ್ಶಿಪ್ ಕೊಡುವಂತ ದೊಡ್ಡ ಸಮಯದಲ್ಲಿ ನಮ್ಮ ಆಶ್ರಮದವ್ರಿಗೂ ಒಬ್ಬರನ್ನ ಅಲ್ಲಿ ಕರೀತಾರೆ, ಸ್ಟೇಜಿಗೆ ಕರೆದು ಹೆಲ್ಪ್ ಮಾಡ್ತಾರೆ. ಅದನ್ನ ನಾವು ಮರೀಲಿಕ್ಕಿಲ್ಲ. ಯಾವಾಗ್ಲೂ ಎಲ್ಲೇ ಒಂದು ಫಂಕ್ಷನ್ ಆಗ್ಲಿ, ಎಲ್ಲೇ ಕಾರ್ಕಳದಲ್ಲಿ ಏನೇ ಆಗ್ಲಿ, ಅಲ್ಲ ಅವರ ಮನೆದು ಫಂಕ್ಷನ್ ಇರ್ಲಿ, ಎಷ್ಟೇ ರಾತ್ರಿ ಆಗ್ಲಿ, ಅವರು ಅವರ ಕಾರಲ್ಲೇ ತಂದು ನಮ್ಮ ಆಶ್ರಮಕ್ಕೆ ಮುಟ್ಟಿಸಿ ಹೋಗ್ತಾರೆ. ಅವಿನಾಶ್ ಸರ್ ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಒಂದು ಕಿಚನ್ ರೂಮ್ ಬಗ್ಗೆ ಕೂಡ ನಮ್ಗೆ ತುಂಬಾ ಕಷ್ಟದಲ್ಲಿದ್ದೀವಿ. ಆ ಕಿಚನ್ ಅಲ್ಲಿ ನಾವು ಅಡಿಗೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೂ ಕೂಡ ತನ್ನ ಅವರೇ ಆದಂತ ಯಾರನ್ನು ಹಿಡಿದು ಅದನ್ನು ಕೂಡ ಅದಕ್ಕೆ ಕೂಡ ಹೆಲ್ಪ್ ಮಾಡಿ ಒಂದು ಕಿಚನ್ ರೂಮ್ಸ್ ಆಗುವ ಹಾಗೆ ಸಹ ಕೂಡ ಹೆಲ್ಪ್ ಮಾಡಿದ್ದಾರೆ. ಯಾವುದೊಂದು ವಿಡಿಯೋಕ್ಕಾಗಲಿ ಒಂದು ಫೋಟೋಕ್ಕೆ ಕೂಡ ನಾವು ಕರೆದ್ರೆ ಬರುವುದೂ ಇಲ್ಲ, ಹೀಗೆ ಮಾಡ್ತಾ ಇದ್ರು. ದೇವರು ಅವರಿಗೂ ಅವರ ಕುಟುಂಬದವರಿಗೂ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ ಅಂತ ನಾವು ನಮ್ಮ ಇಡೀ ಆಶ್ರಮದವರ ಆಶೀರ್ವಾದ ಅವರ ಮೇಲೆ ಇರ್ಲಿ ಅಂತ ದೇವರಲ್ಲಿ ಬೇಡ್ತೇನೆ. ಥ್ಯಾಂಕ್ಸ್ ತುಂಬ ಅವರಿಗೆ, ದೇವರು ಒಳ್ಳೇದು ಮಾಡಲಿ. 2024ರಲ್ಲಿ 100ಕ್ಕೂ ಹೆಚ್ಚು PUC ಪಾಸಾದ ವಿದ್ಯಾರ್ಥಿಗಳಿಗೆ 10 ಲಕ್ಷಕ್ಕೂ ಹೆಚ್ಚು ಮೊತ್ತದ ವಿದ್ಯಾರ್ಥಿ ವೇತನ ನೆರವು. ಈ ವರ್ಷ SSLC ಮತ್ತು PUC ಹಂತಗಳಲ್ಲಿ ಒಟ್ಟು 245ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 16 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನ ವಿತರಣೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಸ್ತಕ ಚೀಲ, ಕೊಡೆ, ಹೀಗೆ ಅಗತ್ಯ ವಸ್ತುಗಳ ವಿತರಣೆ. ಇವತ್ತಿನ ಯುವ ಸಮುದಾಯ ಈ ವಯಸ್ಸಿನಲ್ಲಿ ತನ್ನದೇ ಆದಂತ ಬೇರೆ ಬೇರೆ ರೀತಿಯಾದಂತ ಉದ್ಯೋಗ ನಿಮಿತ್ತವಾದಂತ ಚಟುವಟಿಕೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟರು ತಾನು ಗಳಿಸಿದಂತ ಲಾಭದಲ್ಲಿ ಉಳಿದ ದಾನಿಗಳ ಸಹಕಾರವನ್ನ ತೆಗೆದುಕೊಂಡು ಈ ವರ್ಷ ಸುಮಾರು 16 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನ ಇಡೀ ತಾಲೂಕಿನಾದ್ಯಂತ ಇವತ್ತು ಕೊಡ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿಯೂ ಸಹಾಯಕ್ಕೆ ಧಾವಿಸಿ ರೋಗಿಗಳಿಗೆ ಆಂಬ್ಯುಲೆನ್ಸ್, ರಕ್ತ ಹಾಗೂ ವಾಹನ ಸೌಲಭ್ಯ ಒದಗಿಸುವ ನಿಸ್ವಾರ್ಥ ಸೇವೆ. ಪ್ರತಿ ವರ್ಷ ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗಳಿಂದ ಸಂಗ್ರಹವಾದ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿಡಲಾಗುವುದು. ನಾನು ಕಾಂತಿ ಹರೀಶ್, ವಿಜೇತ ವಿಶೇಷ ಶಾಲೆ ಕಾರ್ಕಳ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ತನ್ನ ಎಳೆಯ ವಯಸ್ಸಿನಲ್ಲೇ ಸೇವೆಗಾಗಿ ತುಡಿದ ಮನಸ್ಸು ಅವಿನಾಶ್ ಶೆಟ್ಟಿ ಅವರದ್ದು. ಅವಿನಾಶ್ ಶೆಟ್ಟಿ ಅವರ ಹೆಸರೇ ಒಂದು ಹೆಮ್ಮೆಯನ್ನ ಸೂಚಿಸುತ್ತದೆ. ನಮ್ಮ ವಿಜೇತ ವಿಶೇಷ ಶಾಲೆಯ ಪ್ರಾರಂಭದ ದಿನಗಳಿಂದಲೂ ನಮ್ಮ ಸಂಸ್ಥೆಯನ್ನ ಬಹಳಷ್ಟು ಪ್ರೋತ್ಸಾಹಿಸ್ತಾ ಬಂದಂತಹ ವ್ಯಕ್ತಿ ಅವಿನಾಶ್ ಶೆಟ್ಟಿ ಅವರು. ಅಕ್ಕ, ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಹೇಳಿ ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಯಾವುದಕ್ಕೆ ನಾವು ಒಂದು ಅವರಿಗೆ ಕರೆ ಮಾಡ್ಲಿ ನಮ್ಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ. ಅವರು ಪ್ರಾರಂಭದಲ್ಲಿ ಅವರ ಒಂದು ಪಟಾಕಿ ಮಳಿಗೆಯನ್ನ ಮಾಡಿ ಅದರಲ್ಲಿ ಬಂದಂತಹ ಒಂದು ಲಾಭದಲ್ಲಿ ನಮ್ಮ ವಿಜೇತ ಶಾಲೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಒಂದು ನೀರಿನ ದೊಡ್ಡ ಒಂದು ವಾಟರ್ ಟ್ಯಾಂಕ್ ಅನ್ನು ಕೂಡ ಕೊಟ್ಟಿದ್ರು. ಅದನ್ನ ಈಗಲೂ ಕೂಡ ನಮ್ಮ ಮಕ್ಕಳು ಉಪಯೋಗಿಸ್ತಾರೆ. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಒಂದು ಸಹಕಾರ ಕೊಟ್ಟಿದ್ದಾರೆ.
ಅಮ್ಮನ ನೆರವು ಎನ್ನುವ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಅವರ ತಾಯಿಯ ಹೆಸರನ್ನ ಸೂರ್ಯ ಚಂದ್ರರು ಇರುವವರೆಗೆ ಅಜರಾಮರವಾಗಿ ಉಳಿಸುವಂತಹ ಒಂದು ಪ್ರಯತ್ನವನ್ನ ಸೇವೆಯ ಮೂಲಕ ಮಾಡ್ತಿರುವಂತಹ, ಸಮಾಜದಲ್ಲಿರುವಂತಹ ಬಹಳಷ್ಟು ಅಶಕ್ತರಿಗೆ, ನೊಂದ ವ್ಯಕ್ತಿಗಳಿಗೆ ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ಮಾಡುತ್ತಿರುವಂತಹ ಅವಿನಾಶ್ ಶೆಟ್ಟಿ ಅವರಿಗೆ ಭಗವಂತ ಉಜ್ವಲ ಭವಿಷ್ಯವನ್ನ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶ್ರೀದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಇಂತಹ ತ್ಯಾಗ, ದಾನ, ಸೇವಾಭಾವ, ನಿಸ್ವಾರ್ಥ ಬದ್ಧತೆಯ ಪ್ರತೀಕಾರವಾಗಿಯೇ ಶ್ರೀ ಅವಿನಾಶ್ ಜೆ ಶೆಟ್ಟಿ ಅವರು ನಿಜವಾದ ಯೂತ್ ಐಕಾನ್, ಸಮಾಜಮುಖಿ ಸೇವಾ ಚಟುವಟಿಕೆಗಳ ಮೂಲಕ ನೂರಾರು ಜನರ ಜೀವನದಲ್ಲಿ ಬೆಳಕಿನ ಕಿರಣ ತಂದಿರುವ ಇವರ ಕೈಂಕರ್ಯಗಳು ಪ್ರೇರಣಾದಾಯಕ. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸಾಮಾಜಿಕ ಕಾರ್ಯಗಳ ಈ ಅಮೂಲ್ಯ ಸಾಧನೆಗಳನ್ನು ಸ್ಮರಿಸಿ ಗೌರವಪೂರ್ವಕವಾಗಿ ಶ್ರೀ ಅವಿನಾಶ್ ಜಿ ಶೆಟ್ಟಿ ಅವರಿಗೆ ಗುರುದೇವೋಭವ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದೆ. ಶ್ರೀ ರಾಮಕೃಷ್ಣ ಹೆಗಡೆಯವರು ಉತ್ತರ ಕನ್ನಡದ ಪವಿತ್ರ ಯಲ್ಲಾಪುರದ ಮಣ್ಣಿನಲ್ಲಿ ಮಳೆಯ ಹನಿಯಂತೆ, ಬೆಳಕಿನ ಕಿರಣದಂತೆ 9 ಮೇ 1984ರಲ್ಲಿ ಶ್ರೀ ಸುಬ್ರಾಯ ಹೆಗಡೆ ಮತ್ತು ಪ್ರೇಮಾ ಹೆಗಡೆ ದಂಪತಿಯ ಪುತ್ರನಾಗಿ ಜನಿಸಿದರು. ಹುಟ್ಟೂರಿನ ಮಣ್ಣಲ್ಲಿ ಬಿತ್ತಿದ ವಿದ್ಯೆಯ ಬೀಜ, ಉಡುಪಿಯ ಪೂರ್ಣಪ್ರಜ್ಞದಲ್ಲಿ ಬೆಳಗಿದ ಗಿಡ, ಆಳ್ವಾಸ್ ಸಂಸ್ಥೆಯ ತೋಟದಲ್ಲಿ ಅರಳಿದ ಹೂವು, ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದ ಆಕಾಶ ತಲುಪಿದ ಜ್ಞಾನದೀಪದ ಜ್ವಾಲೆ, 18 ವಸಂತಗಳ ಕಾಲದಿಂದಲೂ ಶಿಕ್ಷಣ ಕ್ಷೇತ್ರದಲ್ಲಿರುವ ನಿಷ್ಠೆ, ವಿದ್ಯಾರ್ಥಿಗಳಲ್ಲಿ ತೋರಿದ ಮಮತೆ, ಗುರುವಿನ ಶಿಸ್ತು, ಸ್ನೇಹಿತನ ಸೌಹಾರ್ದ ಎಲ್ಲವನ್ನು ಬೆರೆಸಿ ಬದುಕನ್ನು ಕಟ್ಟಿದವರು. ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಥೆಯ ಆರಂಭದ ದಿನಗಳಿಂದಲೂ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ತ್ರಿಷಾ PU ಕಾಲೇಜಿನ ಪ್ರಾಂಶುಪಾಲರಾಗಿ ವಿದ್ಯೆಯ ಮಂದಿರಕ್ಕೆ ಬೆಳಕಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಸಾಹಿತ್ಯ ಲೋಕದಲ್ಲೂ ಮೌನವಾಗಿರದೆ ಒಲವ ಧಾರೆಯ ಶಬ್ದಗಳಲ್ಲಿ ಭಾವದ ಹೂವನ್ನು ಅರಳಿಸಿ ಕವನ ಸಾಲುಗಳ ಮೂಲಕ ಸಹೃದಯರ ಮನಸ್ಸುಗಳಿಗೆ ತಂಪನ್ನು ನೀಡಿದವರು. ಪರಿಶ್ರಮವೇ ತಮಗೆ ಆಭರಣ, ಪ್ರಾಮಾಣಿಕತೆಯೇ ಕವಚ, ಸೃಜನಶೀಲತೆಯೇ ಪರಿಚಯ, ಹೀಗೆ ಅನುಕರಣೀಯ ವ್ಯಕ್ತಿತ್ವಕ್ಕೆ ಮಾದರಿಯಾದವರು. ಇಂದು ಶಿಕ್ಷಕರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಕ್ರಿಯೇಟಿವ್ ಗುರುದೇವೋಭವ ಪ್ರಶಸ್ತಿ ತಮಗೆ ಅರ್ಪಿತವಾಗುವುದು ನಮಗೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಜ್ಞಾನವೇ ಶಕ್ತಿ, ಬೋಧನೆಯೇ ಬದುಕಿನ ಬೆಳಕು. ಈ ಬೆಳಕನ್ನು ಜೀವದ ಪಥದಲ್ಲಿ ಹಚ್ಚಿಕೊಂಡು ಅನೇಕ ವಿದ್ಯಾರ್ಥಿಗಳ ಹೃದಯದಲ್ಲಿ ಅಜರಾಮರ ಗುರುತನ್ನು ಮೂಡಿಸಿದವರು. ಶಿಕ್ಷಣ ಲೋಕದ ಹಿರಿಮೆಯ ನಕ್ಷತ್ರ ಶ್ರೀ ಮಲ್ಲಿಕಾರ್ಜುನ ರಾವ್ ಜಿ. ಇವರು 5/10/1979ರಂದು ಶ್ರೀ ಸೋಮಯ್ಯ ಮತ್ತು ಚಂದ್ರಮ್ಮರವರ ಮಮತೆಯ ಮನೆ ಮಂಟಪದಲ್ಲಿ ಈ ಜ್ಞಾನರತ್ನ ಜನ್ಮ ತಾಳಿತು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸೂರ್ಯಪೇಟೆಯ ಸರ್ಕಾರಿ ಶಾಲೆಯಲ್ಲಿ ಪಡೆದು ಮತ್ತೆ ಮಿಂಚಿನಂತೆ ಹೊಳೆಯುವ ವಿದ್ಯಾಬಲದಿಂದ ಓಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದರಾಬಾದ್ನಲ್ಲಿ ರಸಾಯನಶಾಸ್ತ್ರದ MSc ಪದವಿಯನ್ನು ಪೂರೈಸಿ ಕಲಿಕೆಯ ಕಣಜದಲ್ಲಿ ಹೊಸ ದೀಪವನ್ನು ಹಚ್ಚಿದವರು. 2000ನೇ ಇಸ್ವಿಯಿಂದ 2006ರವರೆಗೆ ಹೈದರಾಬಾದ್ನ MNR ಎಜುಕೇಷನ್ ಟ್ರಸ್ಟ್ನಲ್ಲಿ ತಮ್ಮ ಗುರುತ್ವದ ಮಹಿಮೆಯನ್ನು ಹರಿಸಿ 2006ರಿಂದ 2010ರವರೆಗೆ ವಿಜಯವಾಡದ ಶ್ರೀ ಚೈತನ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಬೆಳಗಿದ ಶಿಲ್ಪಿ ಇವರು. 2010ರಿಂದ 13ರವರೆಗೆ ತೆಲಂಗಾಣದ ಕರೀಂನಗರದ ಎಡ್ಫೋರ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಮತ್ತು 2013ರಿಂದ 2019ರವರೆಗೆ ಹೈದರಾಬಾದ್ನ ಪ್ರಸಿದ್ಧ ನಾರಾಯಣ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯ ಸವಿನೆಯ ಸ್ಪರ್ಶವನ್ನು ನೀಡಿ ಪ್ರಸ್ತುತ ಕ್ರಿಯೇಟಿವ್ ಕಾಲೇಜ್ನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 25 ವರ್ಷಗಳ ಸುದೀರ್ಘ ಕಾಲದಿಂದಲೂ ಅಕ್ಷರ ಸೇವೆಯಲ್ಲಿ ತೊಡಗಿದವರು. ಮೌನದಲ್ಲೇ ಮಹಿಮೆ, ಸರಳತೆಯಲ್ಲೇ ಶಕ್ತಿ, ಸಹನೆಯಲ್ಲೇ ಸಾಧನೆ, ಅಪಾರ ಅನುಭವದೊಳಗೆ ಅಡಗಿರುವ ಅಪೂರ್ವ ಜ್ಞಾನ, ಇವುಗಳ ಸಮನ್ವಯವೇ ಮಲ್ಲಿಕಾರ್ಜುನ ರಾವ್ ಅವರ ವೈಶಿಷ್ಟ್ಯವಾಗಿದೆ. ಇವರು ಕೇವಲ ಗುರು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಕನಸುಗಳಿಗೆ ದಿಕ್ಕು ತೋರಿದ ದೀಪ, ವಿದ್ಯಾಭ್ಯಾಸದ ಅಂಗಳದಲ್ಲಿ ಅರಳಿದ ಕಮಲ, ಶಿಕ್ಷಣ ಲೋಕದ ಹೆಮ್ಮೆಯ ನಕ್ಷತ್ರ, ನಮ್ಮೆಲ್ಲರ ಪ್ರೀತಿಯ ಉಪನ್ಯಾಸಕ ಶ್ರೀ ಮಲ್ಲಿಕಾರ್ಜುನ ರಾವ್ ಜಿ ಸರ್. ಇಂದು ಶಿಕ್ಷಕರ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಕ್ರಿಯೇಟಿವ್ ಗುರುದೇವೋಭವ ಕಾರ್ಯಕ್ರಮದಲ್ಲಿ ಅಭಿಮಾನಪೂರ್ವಕವಾಗಿ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ಜ್ಞಾನದೀಪ ಹಚ್ಚಿದ ಗುರು, ಪ್ರೇರಣೆಯ ಮಾರ್ಗ ತೋರಿದ ಶಿಕ್ಷಕ, ಇದು ಶ್ರೀಯುತ ಶಿವಕುಮಾರ್ ಸರ್ ಅವರ ಜೀವನ ಪಯಣ. ಅಕ್ಟೋಬರ್ 1, 1983ರಂದು ಜನಿಸಿದರು. ತಂದೆ ತೇಜಸ್ ಚಂದ್ರ, ತಾಯಿ ಸುಮತಿಯವರ ಮಮತೆಯ ಮಗ, ಪತ್ನಿ ಶ್ವೇತಾ, ಮಗ ಶುಷನ್ ಅವರ ಜೀವನದ ಸಂತೋಷ. ಬಾಲ್ಯದ ಪಯಣ
ಮುಡಾರು ಬಜಗೋಳಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾಯಿತು. ಅಲ್ಲಿ ಅಕ್ಷರ ಪರಿಚಯ, ಅಲ್ಲಿ ಕನಸುಗಳ ಮೊದಲ ಬಿತ್ತನೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬಜಗೋಳಿಯ ಸರ್ಕಾರಿ ಕಾಲೇಜಿನಲ್ಲಿ ಪೂರೈಸಿ ಡಿಗ್ರಿ ಶಿಕ್ಷಣ ಕಾರ್ಕಳದ ಭುವನೇಂದ್ರ ಪದವಿ ಕಾಲೇಜಿನಲ್ಲಿ ಪೂರ್ತಿ. ಅಲ್ಲಿಂದ ಮುಂದುವರೆದ ಅಧ್ಯಯನದ ಹಾದಿ ಡಿಎಡ್, ಬಿಎಡ್, ಕನ್ನಡದಲ್ಲಿ ಎಂಎ, ಕಂಪ್ಯೂಟರ್ ಶಿಕ್ಷಣದಲ್ಲಿ ಪಿಜಿಡಿಸಿಎ. ಕೇವಲ ಅಧ್ಯಯನ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಸತತ 5 ವರ್ಷಗಳ ಕಾಲ ಎಸ್ಎಸ್ಎಲ್ಸಿ ಕನ್ನಡ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ತಮ್ಮ ಪಾತ್ರ ಬಹಳ ಮಹತ್ವದ್ದಾಗಿದೆ. ಸ್ಕೌಟ್ ಗೈಡ್ಸ್ ತರಬೇತುದಾರ, ಪತಂಜಲಿ ಯೋಗ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿ ಮಕ್ಕಳಲ್ಲಿ ಶಿಸ್ತು, ಮೌಲ್ಯವನ್ನು ಬಿತ್ತಿದ ಬೆಳಕಿನ ದೀಪ. ಶಿಕ್ಷಣ ಸೇವೆಯಲ್ಲಿ 19 ವರ್ಷಗಳ ಸುದೀರ್ಘ ಕಾಲದ ಅನುಭವ ಇದ್ದು ವಿದ್ಯಾರ್ಥಿಗಳ ಅರಿವಿನ ದಾರಿಯನ್ನು ಬೆಳಗುತ್ತಿರುವವರು. ಅವರ ಬದುಕು ಪಾಠ ಮಾತ್ರವಲ್ಲ, ಕಲೆಯ ನದಿಯೂ ಹೌದು. ಹಾಡು, ಭಾವಗೀತೆ, ಜನಪದ, ಹರಿಕತೆ, ಯಕ್ಷಗಾನ, ಭಾಗವತಿಕೆ, ನಾಟಕ, ಎಲ್ಲೆಡೆ ಜೀವ ತುಂಬುವ ಕಲಾವಿದ. ಆಟದ ಮೈದಾನದಲ್ಲೂ ಮಿಂಚು. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್. ಲೇಖನಿಯ ತುದಿಯಲ್ಲಿ ಹರಿವು. ಕಥೆ, ಕವನ, ಹನಿಗವನ, ಪದ್ಯಗಳ ಸೃಜನಶೀಲ ಬರಹಗಾರ. ಈ ಸಕಲ ಸೇವಾ ಪಯಣಕ್ಕೆ ಮುತ್ತಿನ ಕಿರೀಟವಾದ ಸಾಧನೆ. ಉಡುಪಿ ಜಿಲ್ಲೆಯಲ್ಲಿ 2019ರಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಗೌರವ. ಶ್ರೀಯುತ ಶಿವಕುಮಾರ್ ಸರ್, ನಿಮ್ಮ ಬದುಕು ಒಂದು ಪಾಠ ಪುಸ್ತಕ, ನಿಮ್ಮ ಸೇವೆ ಒಂದು ದೀಪ, ನಿಮ್ಮ ಸಾಧನೆಗಳು ಭವಿಷ್ಯದ ಪೀಳಿಗೆಗೆ ಶಾಶ್ವತ ಪ್ರೇರಣೆ. ಕ್ರಿಯೇಟಿವ್ ಗುರುದೇವೋ ಭವ ಕಾರ್ಯಕ್ರಮದಲ್ಲಿ ಅಭಿಮಾನಪೂರ್ವಕವಾಗಿ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ವಿದ್ಯಾರ್ಥಿಗಳ ಹೃದಯಗಳಲ್ಲಿ ಪ್ರೀತಿಯಿಂದ ಅಚ್ಚಳಿಯದ ಗುರುವಾಗಿ ಉಳಿದಿರುವವರು. ಸಪ್ತಗಿರಿ ಕ್ಯಾಂಪಸ್ನ ಅಚ್ಚುಮೆಚ್ಚಿನ ಮೆಡಿಕಲ್ ಮೇಸ್ಟ್ರು. ಸೇವಾ ಮನೋಭಾವ, ಶಿಸ್ತಿನ ಬೋಧನೆ, ಪ್ರೇರಣೆಯ ಜೀವನ ಇವುಗಳ ಸಮನ್ವಯವೇ ಇವರ ವ್ಯಕ್ತಿತ್ವ. 1986ರ ಜನವರಿ 19ರಂದು ದಕ್ಷಿಣ ಕನ್ನಡದ ಸುಳ್ಯದ ಪದವಿನಲ್ಲಿ ಶ್ರೀ ಕೊರಗಪ್ಪ ಪೂಜಾರಿ ಮತ್ತು ಜಯಂತಿ ದಂಪತಿಯ ಪುತ್ರನಾಗಿ ಜನಿಸಿದ ಶ್ರೀಯುತ ಲೋಹಿತ್ ಎಸ್ಕೆ ಇವರು ಅಪ್ರತಿಮ ಜ್ಞಾನ ಸಾಧಕ, ಕಲಾ ಸೇವಕ. ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ಬೆಳೆಯುತ್ತಾ ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಅರಳುತ್ತಾ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ಚಿನ್ನದ ಪದಕಗಳನ್ನು ಜಯಿಸಿದ ಮಹಾನ್ ವಿದ್ಯಾರ್ಥಿ. ಅಪ್ರತಿಮ ವಿದ್ಯಾ ಸಾಧನೆಯ ಸಾಕ್ಷಿಯಂತೆ 2014ರಲ್ಲಿ ಕೆಸೆಟ್ ಉತ್ತೀರ್ಣ, 2019ರ ಎನ್ಇಟಿ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದ 71ನೇ ರ್ಯಾಂಕ್ ವಿಜೇತರು. ಉಪನ್ಯಾಸಕ ವೃತ್ತಿಯ ಹಾದಿಯಲ್ಲಿ ಸಾಗುತ್ತಾ ಯಕ್ಷಗಾನದ ವೇದಿಕೆಯ ಮೇಲೂ ಮಿಂಚಿದವರು. 5 ವರ್ಷಗಳ ಕಾಲ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಿರಂತರ ಪ್ರಶಸ್ತಿ, 450ಕ್ಕೂ ಹೆಚ್ಚು ಪ್ರದರ್ಶನಗಳು. ಇವುಗಳೆಲ್ಲ ತಮ್ಮ ಅಪ್ರತಿಮ ಪ್ರತಿಭೆಯ ಜ್ವಲಂತ ಸಾಕ್ಷಿಯಾಗಿದೆ. 17 ವರ್ಷಗಳ ಅಧ್ಯಾಪನಾ ಸೇವೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಾದಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನವನ್ನು ನೀಡಿದ್ದಾರೆ. ದಕ್ಷತೆ, ನಿಷ್ಠೆ, ವಾತ್ಸಲ್ಯ, ಸಹೋದ್ಯೋಗಿಗಳೊಂದಿಗೆ ಗೌರವ ಇವುಗಳೆಲ್ಲವೂ ಪ್ರೇರಣಾದೀಪ. ಇವುಗಳ ಪರಿಪೂರ್ಣ ರೂಪವೇ ನಮ್ಮ ಪ್ರೀತಿಯ ಉಪನ್ಯಾಸಕ, ನಮ್ಮ ಮೆಚ್ಚಿನ ಮೇಷ್ಟ್ರು ಲೋಹಿತ್ ಎಸ್ಕೆ ಸರ್. ಶಿಕ್ಷಕರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಜೀವಶಾಸ್ತ್ರದ ಅತ್ಯುತ್ತಮ ಉಪನ್ಯಾಸಕರಾದ ಇವರಿಗೆ ಅಭಿಮಾನಪೂರ್ವಕವಾಗಿ ಅರ್ಪಿಸಲಾಗುತ್ತಿದೆ ಕ್ರಿಯೇಟಿವ್ ಗುರುದೇವೋ ಭವ ಪ್ರಶಸ್ತಿ. ನಿಮ್ಮ ಜ್ಞಾನಪಥ, ಸೇವಾಪಥ ಎಂದೆಂದಿಗೂ ಪ್ರಭಾವಶಾಲಿಯಾಗಿ ಬೆಳಗಲಿ ಎಂದು ಆಶಿಸುತ್ತೇವೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಯೋಗೀಶ್ ಕಿಣಿ ಸರ್. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಹನೀಯರಿಗೆ ಒಂದೇ ಮಾತಿನಲ್ಲಿ ನನ್ನ ಹೃದಯ ತುಂಬಿದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂದೆ ವಿರಾಜಮಾನರಾಗಿರುವಂಥ ಈ ಕಾಲೇಜಿನ ಎಲ್ಲ ಆಡಳಿತ ವರ್ಗದ ಹಾಗೂ ಸಿಬ್ಬಂದಿ ವರ್ಗದ ಎಲ್ಲ ಮಹನೀಯರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತಾ, ತನ್ನ ಜೀವನದ ಒಂದು ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವಿದ್ಯಾಭ್ಯಾಸದ ಒಂದು ದೊಡ್ಡ ಗುರಿ ಹಾಗೂ ನಾನು ಏನೋ ಒಂದು ಸಾಧಿಸಬೇಕೆನ್ನುವಂತಹ ಒಂದು ಮನದಲ್ಲಿ ದೃಢವಾದಂಥ ನಂಬಿಕೆಯನ್ನಿಟ್ಟು ಈ ಶಾಲೆಯಲ್ಲಿ ಕಲಿತಿರುವಂಥ ಎಲ್ಲ ಮುದ್ದಿನ ಹಾಗೂ ದೊಡ್ಡ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ದೀಪಾವಳಿ ಟೈಮ್ನಲ್ಲಿ ಮಾಲೆ ಪಟಾಕಿ ಅಂತ ಒಂದುಂಟು. ಅದು ಹೇಗಂದರೆ ಒಂದು ಕಡೆ ಬೆಂಕಿ ಕೊಟ್ಟರೆ ಅದು ಪಟ 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 ಹೊಡೀತದಂತೆ. ಹಾಗೆ ನಮ್ಮ ವಿನಾಯಕ್ ಸರ್ ಅವರ ಸ್ವಾಗತ ಭಾಷಣ ಕೇಳಿ ಹಾಗೆ ಅನಿಸಿತ್ತು ನನಗೆ.
ಎದುರಿನಲ್ಲಿ ನಾನು ಏನಾದರೂ ಉಂಟಾ ಅಂತ ನೋಡಿದೆ, ಏನಿಲ್ಲ, ಪಟಪಟ ಹೇಳ್ತಾ ಇದ್ರು ಅವರು. ಹಾಗೆ ಸಪ್ತ ಋಷಿಗಳು ಅಂತ, ಸಪ್ತಮಂ ದೈವ ಸಂಕಲ್ಪಂ ಅಂತ ಹೇಳಿ ನಾವೊಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಉಂಟು. ಅಂದರೆ 7 ಜನರು ಅಥವಾ 7 ಎಲ್ಲಿರ್ತದೆಯೋ ಅದು ದೇವರ ಸಂಕಲ್ಪ ಅಂತೆ. ಮೊನ್ನೆ ನಮ್ಮ ಇಲ್ಲಿ ಕೆಸರುಗದ್ದೆಯಲ್ಲಿ ಫಂಕ್ಷನ್ ಆಗ್ತಾ ಇರುವಾಗ 7 ಜನರು ಸೇರಿ ಸುಮಾರು 170 ವಿದ್ಯಾರ್ಥಿಗಳನ್ನು ಪ್ರಾರಂಭದಲ್ಲಿ ಅಲ್ವಾ ಸರ್ ಸರಿಯಾ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಈಗ ಅಗಾಧವಾಗಿ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಸ್ಥಾನವನ್ನು ಪಡೆದಂತಹ ಒಂದು ಸಂಸ್ಥೆ ಅಂದರೆ ಕ್ರಿಯೇಟಿವ್ ವಿದ್ಯಾಸಂಸ್ಥೆ. ಇಲ್ಲಿ ಹುಟ್ಟುತ್ತಿರುವಂಥ ಎಲ್ಲ ಪ್ರತಿಭೆಗಳು ಕ್ರಿಯೇಟಿವ್ನ ಕ್ರಿಯೇಷನ್ಸ್ ಅಂತ ಮೊನ್ನೆ ನಾನು ಹೇಳಿದ್ದೆ. ಈಗ ಈ ಒಂದು ಶುಭ ಸಮಾರಂಭದಲ್ಲಿ ನನ್ನನ್ನೊಂದು ಆಯ್ಕೆ ಮಾಡಿ ಶಿಕ್ಷಕ ದಿನಾಚರಣೆಯ ಒಂದು ಗುರುತಿಸಿ ಗೌರವವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ಎಲ್ಲ ಹಿರಿಯರಿಗೆ ಅಂತೇಳಿ. ಹಿರಿಯರಂದ್ರೆ ನಾನೀಗ ಇಲ್ಲಿ ನೋಡಿದ್ರಲ್ಲಿ ನಾನೇ ಸ್ವಲ್ಪ ಹಿರಿಯ ಅಂತ ಕಾಣ್ತದೆ, ಯಾಕಂದರೆ ಜೀವದಲ್ಲಿ ಸ್ವಲ್ಪ ಸಣ್ಣವನಾದರೂ ವಯಸ್ಸಿನಲ್ಲಿ ನಾನು ಸ್ವಲ್ಪ ಹಿರಿಯ ಎಲ್ಲರಿಗಿಂತ. ಹಾಗಾಗಿ ಧೈರ್ಯದಲ್ಲಿ ಮಾತನಾಡಬಹುದು. ಇಲ್ಲಿ ನಾನು ನನ್ನ ಜೀವನದ ಅಳವಡಿಸಿಕೊಂಡಿರುವಂತಹ ಶಿಕ್ಷಣ ವೃತ್ತಿ, ಶಿಕ್ಷಕ ವೃತ್ತಿ 31 ವರ್ಷಗಳ ಕಾಲ. ಇಲ್ಲಿ ಮಕ್ಕಳು ಯಾರು ಹುಟ್ಟಿರ್ಲಿಕ್ಕಿಲ್ಲ. 31 ವರ್ಷದ ಸೇವೆ ಸಲ್ಲಿಸುತ್ತಾ ಅದರ ಜೊತೆಯಲ್ಲಿ ನನ್ನ ತಂದೆ ತಾಯಿಗಳ ಒಂದು ಪ್ರೇರಣೆ ಮತ್ತು ಶಕ್ತಿ ನನಗೆ ತುಂಬಿದಂಥ ಒಂದು ಮಹನೀಯರವರು. ನನ್ನ ತಂದೆ ಕೂಡ ಅಧ್ಯಾಪಕರಾಗಿದ್ದರು, ತಾಯಿ ಹೌಸ್ ವೈಫ್ ಆಗಿದ್ದರು. ಆದರೆ ಯಾವುದೇ ವಿಚಾರದಲ್ಲಿ ನಮಗೆ ಅಡ್ಡಿಪಡಿಸಲಿಲ್ಲ. ಆಗಿನ ಕಾಲದ ಬಡತನದ ಇದರಲ್ಲಿ ಕೂಡ ತನ್ನ ಮಕ್ಕಳು ಮೇಲೆ ಬರಬೇಕೆನ್ನುವಂತಹ ಒಂದು ಉದ್ದೇಶ ಅವರಲ್ಲಿ ಇದ್ದುಕೊಂಡು ನನ್ನನ್ನು ತುಂಬ ಪ್ರೋತ್ಸಾಹಿಸಿದಂತಹ ನನ್ನ ತಂದೆ ತಾಯಿಗಳು, ನನ್ನ ಅಣ್ಣ ಸಹೋದರರು ಹಾಗೂ ನನ್ನ ಕುಟುಂಬಸ್ಥರು ಎಲ್ಲದಕ್ಕೂ ನನಗೆ ಪ್ರೇರಣಾ ಮಾರ್ಗವಾಗಿ ಬಂದಂತಹ ಒಂದು ಸಂದರ್ಭದಲ್ಲಿ ಈಗ ಭಜನೆ ಬಗ್ಗೆ ನೇರವಾಗಿ ನನಗೆ ಭಜನೆ ಅಂತ ಹೇಳಿದ್ದಾರೆ ಅವರು. ಹಾಗೆ ಅದರ ಬಗ್ಗೆ ಒಂದು 5 ನಿಮಿಷ ಹೆಚ್ಚು ಮಾತಾಡೋದಿಲ್ಲ. ಭಜನೆ ಅಂದರೆ ಭಕ್ತಿಯಿಂದ ಜನಾರ್ದನನನ್ನು ನೆನೆಯುವುದು ಅಂತ. ಇಲ್ಲಿ ನನ್ನ 9ನೇ ವಯಸ್ಸಿನಲ್ಲಿ ನಾನು ಭಜನೆಗೆ ಕಾಲಿಟ್ಟವ. ನನಗೀಗ 52 ವರ್ಷ ಆಯಿತು. ಎಷ್ಟು ವರ್ಷ ನೀವು ಲೆಕ್ಕ ಮಾಡಿ, ಗಣಿತ ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ. ಅಂದಿನಿಂದ ಇಂದಿನವರೆಗೆ ಏನೋ ಒಂದು ಎಂತ ಗೊತ್ತಿಲ್ಲ, ಅದು ನನಗೆ ಬಹಳ ಇಷ್ಟವಾದಂಥ ಒಂದು ನನ್ನ ಒಂದು ಎಂತ ಹೇಳ್ತೇವೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ನನಗೆ ಕೇಳೋದು, ನಿನ್ನೆ ಒಬ್ಬರು ಕೇಳಿದರು, ಸರ್ ನೀವು ಹಗಲಲ್ಲಿ ಇಡೀ ಶಾಲೆಯಲ್ಲಿ ಇರ್ತೀರಾ, ಸಂಜೆ ಎಲ್ಲೆಲ್ಲಿ ಕ್ಲಾಸ್ ಮಾಡಲಿಕ್ಕೆ ಹೋಗ್ತೀವಿ, ನಿಮಗೆ ಸಾಕಾಗೋದಿಲ್ವಾ ಅಂತ ನಿನ್ನೆ ಕೇಳಿದ್ದು ಒಬ್ಬರು. ನೋಡಿ, ನಮ್ಮ ಯಾವುದೇ ಒಂದು ಹವ್ಯಾಸವಾಗಲಿ ಅದು ಇಷ್ಟದಿಂದ ಸ್ವೀಕರಿಸಿದರೆ ಅಲ್ಲಿ ಸಾಕು ಎನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅದು ನಮ್ಗೆ ಇನ್ನೂ ಸಹ ಪ್ರೋತ್ಸಾಹ. ಅದಕ್ಕೆ ವಿಶೇಷ ಏನಂದರೆ, ನಾನು ಅಲ್ಲಲ್ಲಿ ಪ್ರೋಗ್ರಾಮ್ ಕೊಡುವಾಗ ರಾತ್ರಿ ಮನೆಗೆ ಬಂದು ಮಲಗಿದರೆ ನಿದ್ರೆ ಬರೋದಿಲ್ಲ, ಫ್ರೆಶ್ ಆಗಿರ್ತೇನೆ ಒಂದಂ. ಅಂದರೆ ಅದು ನಮ್ಮ ಇಷ್ಟವಾದಂಥ ಒಂದು ವೃತ್ತಿ. ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಊಟ ಮಾಡುವಾಗ ಹೇಳೋದುಂಟು, ನನಗೆ ಇದು ಇಷ್ಟ, ನನಗೆ ಇದು ಇಷ್ಟ ಅಂತೇಳಿ. ಇಷ್ಟಪಟ್ಟು ಸ್ವೀಕರಿಸಿದರೆ ಕಷ್ಟ ಆಗೋದಿಲ್ಲ ಅಂತ. ಹಾಗೆ 9ನೇ ವರ್ಷದ ಇಂದಿನವರೆಗೆ ಕಾರ್ಕಳ ಶ್ರೀ ವೆಂಕಟರಮಣ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯನಾಗಿ ನಮ್ಮ ಚಂದ್ರಶೇಖರ್ ಕಾಮತ್ ಅಂತಿದ್ರು. ಅವರು ನನಗೆ ಅದರಲ್ಲಿ ತುಂಬ ಪ್ರೋತ್ಸಾಹ, ತನ್ನ ಮಗನಂತೆ ನೋಡ್ತಾ ಇದ್ರು. ಅಂತಹ ಒಂದು ವಿಶಿಷ್ಟವಾದಂಥ ರಾಷ್ಟ್ರ ಮಟ್ಟದಲ್ಲಿಯೇ ಗುರುತಿಸಿಕೊಂಡಿರುವಂಥ ಭಜನಾ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡಿ ನನಗೆ ಹೆಮ್ಮೆ ಅನಿಸ್ತದೆ. ಹಾಗೆ ನನಗೆ 2 ಮಕ್ಕಳು, ನಂದಿತಾ ಮತ್ತು ನಿರ್ಮಿತಾ ಅಂತ. ಹಾಗೆ ದೊಡ್ಡವಳು CA ಇಂಟರ್ ಆಗಿ ಈಗ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದಾಳೆ. ಸಣ್ಣವಳು SLC ಕಲಿತಾ ಇದ್ದಾಳೆ, ಇಲ್ಲೇ ಇದ್ದಾಳೆ. ಹಾಗೆ ಹೇಳಿದರು ಎಂತಂದರೆ 3 ವರ್ಷದಿಂದ ನಾನು ಅದನ್ನು ಮನಸ್ಸಿನ ಹಿಡಿಸಿ, ಎಷ್ಟು ವರ್ಷ ನನ್ನ ಕೈಲಿರೋದು ಅಷ್ಟು ವರ್ಷ ನಿಮ್ಗೆ ಕೇಳಬೇಕಂತಿಲ್ಲ ಸರ್, ಅದನ್ನು ಉಪಯೋಗಿಸ್ಬೋದು. ನನ್ನ ಅಂತ ಹೇಳಿ ಈ ನಮ್ಮ ಎನ್ನುವುದಕ್ಕೆ ಒಂದು ಉದಾಹರಣೆ ಅಂದರೆ ಇಲ್ಲಿಯ 7 ಜನ ಸಂಸ್ಥಾಪಕರು ನಾನು ನೋಡಿದ್ದೆ, ಸಹ ಸಂಸ್ಥಾಪಕರು ಅಂತ ಹಾಕಿದ್ದಾರೆ. ಅಂದರೆ ಸಹವರ್ತಿಗಳು. ನಾವು ಎನ್ನುವುದು ಎಲ್ಲಿಗೆ ಬಂತೋ ಅದು ಯಾವಾಗಲೂ ಸಕ್ಸಸ್ ಅಂತ ಲೆಕ್ಕ. ನಾನು ಅಂತ ಹೇಳಿದರೆ ಹೋಯ್ತು. ಸತ್ಯವ ಇದು? ಕರೆಕ್ಟಾ? ಹೌದು. ನಿಮ್ಮ ಜೀವನದಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ನಾನು ಎನ್ನುವುದು ನಾನು ಎನ್ನುವುದು ಎಲ್ಲಿ ಬರಬೇಕಂದ್ರೆ ಒಳ್ಳೆಯದಕ್ಕೆ ಬರಬೇಕು. ಎಂತಂದರೆ ನಾನು ಕಲಿತೇನೆ, ನಾನು ಸಾಧನೆ ಮಾಡ್ತೇನೆ. ನಾವು ಸಾಧನೆ ಮಾಡಲಿಕ್ಕೆ ನಾವು ಸಹ ಇವ್ರು ಮಾಡಿದ ಸಾಧನೆ, ನಾನು ಮಾಡೋದು ನನ್ನ ಸಾಧನೆ. ನಾನು ಕಲಿಬೇಕು, ನಾನು ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಬಂದಿದ್ದೇನೆ, ನನ್ನ ತಂದೆ ತಾಯಿಗಳು ನನಗೆ ವಿಶ್ವಾಸವಿಟ್ಟು ಈ ಸಂಸ್ಥೆಗೆ ನನಗೆ ಅಡ್ಮಿಷನ್ ಮಾಡಿದ್ದಾರೆ, ಏನು ಕಲಿಸ್ತಾರೆ ಅದನ್ನು ನಾನು ಕಲಿಬೇಕೆನ್ನುವಂಥ ನಮ್ಮಲ್ಲಿ ದೃಢವಾದ ಸಂಕಲ್ಪ ಇದ್ದರೆ ನಮ್ಮ ದೇಶಕ್ಕೆ ಉದ್ಯೋಗಕ್ಕೆ ಕೊರತೆ ಇಲ್ಲ. ಬೇಕಾದಷ್ಟು ಉದ್ಯೋಗವನ್ನು
ಅರಸಿದಂಥ ದೇಶ ಇದು. ಹಾಗಾಗಿ ಬಹಳ ವಿಶಾಲವಾದಂಥ ಅಭಿವೃದ್ಧಿ ಪಡೆದಂತಹ ದೇಶ. ಅಭಿವೃದ್ಧಿ ಕಡೆಗೆ ನಾವು ಕಲಿಯುವಾಗ ಅಭಿವೃದ್ಧಿ ಕಡೆಗೆ ಸಾಗುತ್ತಿರುವ ದೇಶ ಅಂತ ಇತ್ತು. ಈಗ ಅಭಿವೃದ್ಧಿ ಪಡೆದಂತಹ ದೇಶವಾಗಿ ನಮ್ಮ ದೇಶ ಮಾರ್ಪಟ್ಟಿದೆ. ನಿಮಗೆ ಬೇಕಾದಷ್ಟು ಭವಿಷ್ಯವನ್ನು ದೇವರು ಕೊಟ್ಟಿದ್ದಾನೆ, ಒಳ್ಳೆಯ ಸಂಸ್ಥೆಯನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕೆನ್ನುವಂಥ ಮಾತನ್ನು ಹೇಳ್ತೇನೆ. ಇನ್ನು ವಿಶೇಷವಾಗಿ ಹೇಳುವುದಾದರೆ, ಭಜನೆ ಬಗ್ಗೆ ಹೇಳುವುದಾದರೆ, 2007ನೇ ಇಸ್ವಿಯಲ್ಲಿ ಅವ್ರು ಹೇಳಿದರು 12 ಗಂಟೆಗಳ ಸತತವಾಗಿ 174 ಹೇಳಿದರು. 174 ಅಲ್ಲ, 126 ಭಜನೆಯನ್ನು ಹಾಡಿದ್ದು. ಅದು ಸಹ ವಿದೌಟ್ ಬುಕ್ ಫ್ರೀ ಅಂತ ಹೇಳ್ತಾರಲ್ಲ, ಪುಸ್ತಕವನ್ನು ನೋಡದೆ ಹಾಡಿದಂತಹ ಒಂದು, ಅದಕ್ಕೂ ಆ ಭಗವಂತ ಮತ್ತು ನನ್ನ ಹಿರಿಯರ ಪ್ರೇರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೇ ಆಗಲಿ, ಈ ಒಂದು ಶುಭ ಅವಸರದಲ್ಲಿ ನನ್ನನ್ನು ಗುರುತಿಸಿಕೊಂಡು ಈ ಒಂದು ಬಹಳ ವಿಶಿಷ್ಟವಾದಂಥ ಪ್ರೀತಿ ತುಂಬಿದ, ಮತ್ತು ನಾನು ಗಮನಿಸ್ತಿರುವ ಹಾಗೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದರೆ ಇಂದಿನವರೆಗೂ ಏನೋ ಎಲ್ಲಿ ಕೇಳಿದರೂ ಒಂಥರ ಒಂದು ಸಂಚಲನ ಮೂಡಿಸುವಂಥ ಸಂಸ್ಥೆಯಾಗಿದೆ. ನಾನು ನನ್ನ ಮಗಳಿಗೆ ಹೇಳೋದು, ನಾನಲ್ಲಿ ಆಗಾಗ ಹೋಗಿದ್ದೆ, ಅಲ್ಲಿಯ ಮಕ್ಕಳ ಶಿಸ್ತು ಹೇಗಿತ್ತಂದರೆ ಶಿಕ್ಷಕರು ಅವರನ್ನು ಕಂಟ್ರೋಲ್ ಮಾಡಿದಾಗ ಇರಲಿಲ್ಲ, ಅವರೇ ಅವರ ಕಂಟ್ರೋಲ್ನಲ್ಲಿದ್ದರು ಅಂತ ಕಾಣ್ತದೆ. ಅಂಥ ಒಂದು ವಿಶೇಷವಾದಂಥ ನಿಮ್ಮಲ್ಲಿ ಆ ಸಂಕಲ್ಪ ಮಾಡಿಕೊಂಡೇ ಈ ಸಂಸ್ಥೆಗೆ ಸೇರಿದ್ದಾರೆ ಅಂತ ನನ್ನ ಅನಿಸಿಕೆ. ಒಳ್ಳೆಯದನ್ನು ಮಾಡಲಿ. ಯಾಕಂದರೆ ನಾವು ಮೊನ್ನೆ ಮಾತಿನಲ್ಲಿ ಹೇಳಿದ್ದಂದ್ರೆ ಅಂತಂದರೆ, ನಾವೊಂದು 20 ವರ್ಷ ಕಷ್ಟಪಡಬೇಕು. 20 ವರ್ಷ ಕಷ್ಟಪಟ್ಟರೆ ಮತ್ತು 80 ವರ್ಷ ಸುಖವಾಗಿ ಬಾಳ್ಬೋದಂತೆ. 20 ವರ್ಷ ಕಷ್ಟಪಡದಿದ್ದರೆ 80 ವರ್ಷ ಕಷ್ಟವೇ. ಅಂದರೆ ಯಾಕಂದರೆ 20 ವರ್ಷ ನಮ್ಮ ಜೀವನದ ಹಾದಿಯನ್ನು ನಡೆಸುವಂಥ ಒಂದು ವಯಸ್ಸಂತೆ ಅದು. ಅದನ್ನು ನಾವು ಸದುಪಯೋಗಗೊಳಿಸ್ಬೇಕು. ಮತ್ತು ನಮ್ಮ ಖುಷಿಯನ್ನು ಪಡಲಿಕ್ಕೆ ಮತ್ತೆ ಬೇಕಾದಷ್ಟು ಆಯಸ್ಸುಂಟು. ನಾವು ಒಂದು ಒಳ್ಳೆ ಕೆಲಸಕ್ಕೆ ಹೋಗುವ ಮೊದಲನೇ ಸಂಪಾದನೆ ನಮ್ಮ ಕೈಗೆ ಬರುವಾಗ ಆಗುವಂಥ ಒಂದು ಸಂತೋಷ ಉಂಟಲ್ವ, ಅದು ನಾನು ತುಂಬ ಜನರ, ನನ್ನ ಸಹೋದ್ಯೋಗಿಗಳಾಗಲಿ, ನನ್ನ ಸಂಬಂಧಿಕರಿಂದಾಗಲಿ, ನನ್ನ ಕುಟುಂಬದವರಿಂದ ನಾನು ನೋಡಿದ್ದೇನೆ. ಅಯ್ಯೋ, ಮೊದಲನೇ ಸಂಬಳ ನನಗೆ ಬಂತಲ್ವಾ. ನನಗೆ ಕೆಲಸಕ್ಕೆ ಇದ್ದದ್ದು 1030 ರೂಪಾಯಿ ಸಂಬಳ. ಈಗ ನಿಮಗೆ ಎಷ್ಟು ಸಂಬಳ ಸಿಗ್ತದೆ ಅದು ಮುಖ್ಯವಲ್ಲ, ನಾನು ಹೇಗೆ ಆ ಸಂಬಳವನ್ನು ಪಡೀಲಿಕ್ಕೆ ಆಗಲ್ಲ, ಆ ಉದ್ಯೋಗಗಳು ಹೇಗೆ ನಾನು ತಯಾರು ಮಾಡಿದ್ದೆ, ನೀವು ಫೀಡ್ಬ್ಯಾಕ್ ತಗೊಳ್ಬೇಕು. ನನಗೆ ಸಹ ಅನಿಸ್ತದೆ ಈಗ, ಅಯ್ಯೋ 52 ವರ್ಷ ಆಯಿತು, ನಾನೀಗ ನಿಮ್ಮ ಹಾಗೆ ಒಂದು 10-15 ವರ್ಷದ ಯುವಕನಾಗಿರಬೇಕಿತ್ತು ಅಂತ. ಅಂದರೆ ಈಗ ಬೇಕಾದಷ್ಟು ನಮಗೆ ದಾರಿಗಳು ಇವೆ. ಆಗ ಹಾಗೆ ಅಲ್ಲ. ಎಂಥದಂದರೆ SLC ಭಾರಿ ಇಂಪಾರ್ಟೆಂಟ್. PUC ಆದಮೇಲೆ ನಾವು ಎಲ್ಲಿಯಾದರೂ ಹೋಗೋದೆ, MBBS ಇದಕ್ಕೆ ಇಂಜಿನಿಯರಿಂಗ್ ಹೋಗೋದೇ ಇತ್ತು. ಈಗ ಹಾಗೆ ಅಲ್ಲ. SLC ಆದಮೇಲೆ PUCಗೆ ಬಂದಾಗ ಈ ನಮ್ಮ ಇದರಲ್ಲಿ ಬರ್ತದೆ, ಯಾವುದಾದ್ರು ಗಣಿತದಲ್ಲಿ ಒಂದು ಬರ್ತದೆ, ಎಂಥದ್ದು ಮಿಕ್ಸಿಂಗ್ ಅಂತ. ಅಂದರೆ 1ರಿಂದ 10ರವರೆಗೆ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಕೋಟಿಗಟ್ಟಲೆ ಸಂಖ್ಯೆ ಮಾಡ್ಬೋದಂತೆ. ಹಾಗೆ PUCಗೆ ಬಂದ ಮೇಲೆ ಎಷ್ಟು ವಿಭಾಗಗಳಿವಂತೇಳಿ ನಿಮಗೆ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ನಾನು ಇದನ್ನು ತಗೊಂಡೆ, ತಪ್ಪಾಯಿತಾ ಎನ್ನುವಂತಹ ಯೋಚನೆ ಮಾಡೋ ಸಂದರ್ಭವೇ ಬರೋದಿಲ್ಲ. ಒಂದು ತಪ್ಪಿದರೆ ಇನ್ನೊಂದುಂಟು. ಎಲ್ಲರೂ ಇಂಜಿನಿಯರ್ ಆಗಬೇಕಂತಿಲ್ಲ, ಎಲ್ಲರೂ ಡಾಕ್ಟರ್ ಆಗಬೇಕಂತಿಲ್ಲ. ಬೇಕಾದಷ್ಟು ಉದ್ಯೋಗಗಳು, ಅವಕಾಶಗಳು ನಮ್ಮ ಜೀವನದಲ್ಲಿ ಬರ್ತವೆ. ಒಳ್ಳೆಯ ಪೈಲಟ್ ಆಗಬಾರ್ದಾ? ಒಳ್ಳೆಯ ಸಂಸ್ಥೆಯಲ್ಲಿ ಒಬ್ಬ ಉತ್ತಮವಾದಂಥ ದಕ್ಷ ಅಧಿಕಾರಿ ಆಗಬಾರ್ದಾ? ಅಥವಾ ಒಳ್ಳೆಯ ರೈತನಾಗಬಾರ್ದಾ? ರೈತರು ಕೂಡ ಒಳ್ಳೆಯವರೇ. ಯಾಕಂದರೆ ಇಡೀ ದೇಶಕ್ಕೆ ಬೆನ್ನೆಲುಬಾಗಿರುವಂಥವರು ರೈತರು. ಹಾಗೆ ನಮ್ಮ ಇಲ್ಲಿ ಸ್ಥಳದಲ್ಲಿ ಅವರು, ಸರ್ ನಾವು ಕೆಸರು ಗದ್ದೆ ಇದನ್ನು ಮಾಡ್ತೇವೆ, ಮಾಡಿ ಹಾಗೆ ಬಿಡೋದಿಲ್ಲ, ಅದ್ರಲ್ಲಿ ನಾವು ನೆಡ್ತೇವೆ, ಭತ್ತಕ್ಕಾಗ್ತೇವೆ ಅಂತ ಹೇಳುವಾಗ ನನಗೆ ಬಹಳ ಖುಷಿ ಆಯಿತು. ನನ್ನಿಂದ ಸಾಧ್ಯ ಆಗಲಿಲ್ಲ ಅದು. ಆ ಜಾಗ ತಗೊಂಡು 15 ವರ್ಷ ಆದರೂ ಕೂಡ ಆ ಜಾಗಕ್ಕೆ ಒಂದು ಋಣ ಬಂದದ್ದು ಈ ಕ್ರಿಯೇಟಿವ್ ಕಾಲೇಜಿನ ಎಲ್ಲರಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮತ್ತು ನನ್ನ ಮನೆಯವರು ಬಂದು ಮೆಲ್ಲ ಆಗಾಗ ಬಂದು ಸಂಜೆ ಹೊತ್ತಿಗೆ ಬಂದು ನೋಡಿ ಹೋಗೋದುಂಟು. ಎಷ್ಟು ಚೆಂದ ಆಗಿದೆ ನಮ್ಮ ಗದ್ದೆ ಅಂತ. ನಮ್ಮ ಗದ್ದೆ ಅಂದರೆ ಕ್ರಿಯೇಟ್ನವರ ಗದ್ದೆ ಅದು. ಹಾಗೆ ಅಷ್ಟು ಸುಂದರವಾಗಿ ನಿಮ್ಮ ಒಂದು ಆ ಸ್ಥಳವನ್ನು, ಅದಕ್ಕೆ ಒಂದು ಜೀವ ಕೊಟ್ಟವರು ನೀವು. ನಿಮ್ಮನ್ನು ನಾನು ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ ಸರ್ ಅಂತ ಹೇಳ್ತಾ ಹೆಚ್ಚು ಮಾತಾಡೋದಿಲ್ಲ. ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತೇನೆ. ನಿಮ್ಮ ಈ ಒಂದು ಜೀವನದಲ್ಲಿ, ವಿದ್ಯಾಭ್ಯಾಸದ ಜೀವನದಲ್ಲಿ ಏನು ಸಾಧಿಸಬೇಕಂತ ಇದ್ದೀರೋ ಅದನ್ನು ಸಾಧಿಸಿ. ನಿಮಗೆ ಖಂಡಿತ ಆ ಪರಮಾತ್ಮನು ಬೆನ್ನಿಗಿರ್ತಾನೆ. ನಿಮ್ಮ ಈ ಒಂದು ವಿದ್ಯಾಭ್ಯಾಸದ ಜೀವನವು ಸುಖಮಯವಾಗಲಿ, ಅತ್ಯಂತ ಪ್ರೀತಿಪಾತ್ರವಾದಂಥ ನಿಮ್ಮ ಜೀವನವು, ಅತ್ಯಂತ ಸುಖದಾಯಕವಾದಂಥ ಜೀವನವು ನೀವು ಏನು ಎಣಿಸ್ತೀರೋ ಆ ಗುರಿಯನ್ನು ಸಾಧಿಸಲಿ ಅಂತೇಳಿ ಹೇಳುತ್ತಾ, ದೇವರಲ್ಲಿ ಪ್ರಾರ್ಥಿಸ್ತಾ
ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಈ ಕ್ರಿಯೇಟಿವ್ ಸಂಸ್ಥೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಮತ್ತು ಅವಿನಾಶ್ ಶೆಟ್ಟಿಯವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಆಗ ಇನ್ನು ಸನ್ಮಾನಿತಗೊಳ್ಳುವ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ಅವಿನಾಶ್ ಶೆಟ್ಟಿಯವರ ಈ ಒಂದು ಸಾಧನೆ ಸತ್ಯವಾಗಲೂ ಹೇಳ್ತೇನೆ, ನಾನು ಇವತ್ತೇ ಕೇಳಿದ್ದು. ಅವರು ನನ್ನ ಆಪ್ತ ಮಿತ್ರರು, ಎಲ್ಲ ವಿಚಾರದಲ್ಲಿ ನನಗೆ ಬಹಳ ಗೊತ್ತಿದ್ದವರು. ಆದರೆ ಅವರ ಒಂದು ಸಾಧನೆ ಮತ್ತು ಎಲ್ಲ ಶಿಕ್ಷಕರು, ಇವರು ಯಕ್ಷಗಾನದ ಬಗ್ಗೆ ಹೇಳಿದರು, ಇವರು ಕನ್ನಡ ಇದರ ಬಗ್ಗೆ ಹೇಳಿದರು, ಅವರು ಕ್ರಿಯೇಟಿವ್ ಕಾಲೇಜಿನಲ್ಲಿ ನನ್ನ ಮಗಳು ಫೌಂಡೇಶನ್ ಮಾಡಿದ್ದು CAದ್ದು. ಹಾಗೆ ಎಲ್ಲರ ಬಗ್ಗೆ ಕೇಳುವಾಗ ನನಗೆ ಬಹಳ ಹೃದಯ ತುಂಬಿ ಬಂತು. ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನೇ ಮಾಡಲಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಮಾಡ್ತಾನೆ ಎನ್ನುವಂಥ ಭರವಸೆಯನ್ನು ಇಟ್ಟುಕೊಂಡು ಶುಭಪ್ರದವಾದಂಥ ಈ ಸಂಜೆಯಲ್ಲಿ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಕ್ಷಮಿಸಬೇಕಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಸಾಧನೆಯ ಹಾದಿಯ ಕುರಿತು ಪ್ರೇರಣೆಯ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಮುಂದೆ ತಮ್ಮ ಹಿತನುಡಿಗಳೊಂದಿಗೆ ಅವಿನಾಶ್ ಜಿ ಶೆಟ್ಟಿ ಸರ್. ಎಲ್ಲರಿಗೂ ನಮಸ್ತೆ. ನನಗೆ ನಿಮ್ಮ ಅಶ್ವಥ್ ಸರ್ ಆಗಿ ವೇದಿಕೆಯಲ್ಲಿ ಮಾತಾಡಿ ಗೊತ್ತಿಲ್ಲ, ಆದರೆ ಅವರೀಗ 2 ಮಾತಾಡಬೇಕಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ಗುರುಗಳಾದ ವಿದ್ವಾನ್ ಗಣಪತಿ ಭಟ್ ಸರ್ ಅವರೇ, ಹಾಗೂ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳೇ, ಹಾಗೂ ಇವತ್ತು ಸನ್ಮಾನ ಸ್ವೀಕರಿಸಿಕೊಂಡ 4 ಮಂದಿ ಶಿಕ್ಷಕರೇ, ಹಾಗೂ ನಮ್ಮ ಕಾರ್ಕಳದ ಸಂಗೀತ ಗುರುಗಳಾದ ಯೋಗೀಶ್ ಕಿಂಡಿ ಸರ್ ಅವರೇ. ಯೋಗೀಶ್ ಕಿಂಡಿ ಸರ್ ಬಗ್ಗೆ 2 ಮಾತು ಹೇಳಬೇಕು. ಕಾರ್ಕಳದಲ್ಲಿ ಕಳೆದ ಒಂದು 27 ವರ್ಷದಿಂದ ಅವರು ಹೇಳಿದರು, ನಾವು ಚಿಕ್ಕದಿಂದ ನೋಡ್ತಿದ್ದೇವೆ, ಎಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಹೇಳಿಕೊಟ್ಟ ಗುರುಗಳವರು. ಅವರೊಂದಿಗೆ ಇವತ್ತು ನಮಗೆ ಸನ್ಮಾನ ಸ್ವೀಕರಿಸಲು ತುಂಬ ಖುಷಿಯಾಗಿದೆ. ಹಾಗೂ ಇವತ್ತೊಂದು ಸನ್ಮಾನ ಪಡೆದದ್ದು ನನ್ನ ಜೀವನದೊಂದು ಗೋಲ್ಡನ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಯೇಟಿವ್ ಕಾಲೇಜ್ನಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಅಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗಳ ಎದುರುಗಡೆ ಇಂಥ ದೊಡ್ಡ ಗುರುಗಳ ಕೈಯಿಂದ ಒಂದು ಸನ್ಮಾನ ಪಡೆದುಕೊಂಡದ್ದು ನನ್ನ ಜೀವಮಾನದೊಂದು ಶ್ರೇಷ್ಠ ಸನ್ಮಾನ, ಹಾಗೂ ಇದೊಂದು ನನ್ನ ಜೀವಮಾನದ ದೊಡ್ಡ ವೇದಿಕೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಮ್ಮದೇ ಒಂದು ಕನಸಿರ್ತದೆ. ಆ ಕನಸನ್ನು ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡುವರು ಶಿಕ್ಷಕರು. ಆ ಶಿಕ್ಷಕರು ನಾಳೆ ನೀವು ಜೀವಮಾನದಲ್ಲಿ ಏನು ಅಚೀವ್ ಆದ ನಂತರ ಸಹ ಈಗ ಎಲ್ಲಿದ್ದವರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅಥವಾ ಯಾರು ಬೇಕಾದ್ರೆ ರಾಜಕೀಯಕ್ಕೂ ಬರ್ಬೋದು, ಪೊಲಿಟಿಷಿಯನ್ ಕೂಡ ಆಗ್ಬೋದು. ಆದರೆ ಶಿಕ್ಷಕರು ಮಾತ್ರ ಶಿಕ್ಷಕರಾಗಿ ಉಳಿಯುತ್ತಾರೆ. ನಾಳೆ ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋದ ನಂತರ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಹೇಗೆ ಗೌರವ ಕೊಡ್ತೀರಿ, ಅದೇ ರೀತಿ ಶಿಕ್ಷಕರು ಸಿಗುವಾಗ ಕೂಡ ಅವರಿಗೆ ಅದೇ ರೀತಿ ಗೌರವ ಕೊಡಬೇಕಂತ ನಿಮ್ಮಲ್ಲಿ ಒಂದು ಕೇಳಿಕೊಳ್ಳುತ್ತೇನೆ. ಹಾಗೆ ನಿಮ್ಮೊಟ್ಟಿಗಿದ್ದೆ ಅವರು ಯಾರಾದರೆ ಫ್ಯೂಚರಲ್ಲಿ ಅವರು ಲೈಫಲ್ಲಿ ಹಿಂದೆ ಬಿದ್ದಿದ್ದರೆ ಅವರಿಗೂ ಸಪೋರ್ಟ್ ಮಾಡಿ ಅವರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ಆಗಲಿ ಅಂತ ಹೇಳ್ತೇನೆ. ಮತ್ತೊಂದು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಲಾಸ್ಟ್ ಟೈಮ್ ನನಗೆ ಒಬ್ಬರು ಟೆಂಪಲಲ್ಲಿ ಪೇರೆಂಟ್ಸ್ ಸಿಕ್ಕಿದ್ರು. ಅವ್ರ ಪಾಪ ಮಗಳ ಹೆಸರು ಪೂಜೆ ಮಾಡ್ತಿದ್ರು. ಆಗ ಹೇಳಿದರು, ಮಗಳು ತುಂಬ ಆಸೆಯಿಂದ ಕ್ರಿಯೇಟಿವ್ ಕಾಲೇಜ್ ಸೀಟ್ ಬೇಕಂತೇಳಿ ಸೀಟ್ ಸಿಕ್ಕಿದೆ, ಈಗ ಅವಳಿಗೆ ಅಲ್ಲಿ ಹಾಸ್ಟೆಲ್ ಕಷ್ಟ ಆಗ್ತಂತ ಹೇಳಿದರು. ಅದಕ್ಕೆ ಹೇಳಿದೆ, ಮನೆಯಲ್ಲಿ ಆದರೆ ಎಲ್ಲರಿಗೆ ಖುಷಿಯಲ್ಲಿರ್ತಾರೆ, ಕಾಲೇಜ್ ಹಾಸ್ಟೆಲ್ ಸೇರಿದ ನಂತರ ಸ್ವಲ್ಪ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತದೆ. ಆದರೆ ಸಹ ಆ ತಾಯಿಗೆ ಹೇಳಿದೆ, ನೀವು ಟೆನ್ಷನ್ ಮಾಡಬೇಡಿ, ಕ್ರಿಯೇಟಿವ್ ಕಾಲೇಜ್ನ ಫೌಂಡರ್ಸ್ ಎಲ್ಲ ನಮ್ಮದು ಭಾರಿ ಎಲ್ಲ ಬೇಕಿದ್ದವರು, ಒಳ್ಳೆ 7 ಜನ ಸಪ್ತ ಋಷಿಗಳು, ಒಳ್ಳೆಯ ಜನಗಳು. ಮತ್ತು ಅಲ್ಲಿ ಲೆಕ್ಚರ್ಸ್ ಯಾರಿದ್ದಾರೆ ಎಲ್ಲರೂ ಆ ಮಗಳಿಗೆ ಎಂತ ಸಮಸ್ಯೆ ಬರದಾಗೆ ನೋಡ್ಕೊಳ್ತಾರೆ ಅಂತ ಹೇಳಿದೆ. ಮತ್ತು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಫೋನ್ ಮಾಡಿ, ನಾನು ನಂಬರ್ ಕೊಟ್ಟೆ. ಯಾಕೆಂದರೆ ಕ್ರಿಯೇಟಿವ್ ಕಾಲೇಜ್ ಅಂದರೆ ನಮ್ಮದು ಕಾರ್ಕಳ ಹೆಮ್ಮೆ, ನಮಗೊಂದು ತುಂಬ ಗೌರವ. ಕಾರ್ಕಳಕ್ಕೆ ಒಂದು ಕ್ರಿಯೇಟಿವ್ ಕಾಲೇಜ್. ಮೊನ್ನೆ ಈಗ ಯಾರು ಮಾತಾಡೋಕೆ ಹೇಳಿದರು, ಕ್ರಿಯೇಟಿವ್ ಹಾಸನದಲ್ಲಿ ಆಗಿದೆ, ಈಗ ಶಿವಮೊಗ್ಗದಲ್ಲಿ ಆಗ್ತುಂಟಂತ. ಆದರೆ ಅವ್ರಿಗೆ ನಾನು ಪ್ರಥಮವಾಗಿ ಏನು ಹೇಳೋದಂದರೆ, ಕ್ರಿಯೇಟಿವ್ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೆ ಆಗ್ರಿ, ನಮಗೆ ತುಂಬ ಖುಷಿ ವಿಷಯ ಏನಂದರೆ ಅದು ಆರಂಭವಾದದ್ದು ನಮ್ಮ ಕಾರ್ಕಳದಲ್ಲಿ ಅಂತ ಕ್ರಿಯೇಟಿವ್ ಕಾಲೇಜಿನ ಈ ದೊಡ್ಡ ವೇದಿಕೆಯಲ್ಲಿ ನಮಗೆ ಕರೆದು ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಇಡೀ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಿದ್ದೇನೆ. ಮಾತಾಡಿದ್ದಲ್ಲಿ ಏನೋ ತಪ್ಪಿದ್ದಲ್ಲಿ ಕ್ಷಮಿಸಬೇಕೆಂದು ಹೇಳ್ತೇನೆ. ಹಾಗೂ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಿತನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಈಗ ನಿಮ್ಮ ಮುಂದೆ ಸವಿನುಡಿಗಳೊಂದಿಗೆ ರಾಮಕೃಷ್ಣ ಹೆಗಡೆ ಸರ್. ಗುರುವಿನ ಗುರುತ್ವಕ್ಕೆ ನಮಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರು, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಉಪನ್ಯಾಸಕ ಮಿತ್ರರು, ಪ್ರೀತಿಯ ವಿದ್ಯಾರ್ಥಿಗಳೇ,
ಪ್ರಾಯಶಃ ನಾನಿಲ್ಲಿ ಮೊದಲಿಗೆ ನೆನಪು ಮಾಡಿಕೊಳ್ಳಬೇಕಾದ್ದು ವಿನಾಯಕ್ ಸರನ್ನು. ಬಹಳಷ್ಟು ಆಶ್ಚರ್ಯ ಆಗ್ತದೆ. ಯಾಕೆ ಮೊದಲಿಗೆ ನಾನು ಕ್ರಿಯೇಟಿವ್ಗೆ ಆಗಮಿಸಬೇಕು ಅಂತಾದರೆ ಅದಕ್ಕೆ ವಿನಾಯಕ್ ಸರ್ ಕಾರಣ. ಒಂದು ಸಂಜೆ ನಾನು ಕೂತ್ಕೊಂಡಿದ್ದೆ ಮನೆಯಲ್ಲಿ, ಆಗ ನಾನು ಎಕ್ಸಲೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಸಂದರ್ಭ. ಸಡನ್ನಾಗಿ ಸರ್ ಕಾಲ್ ಬಂತು, ಸರ್ ಕ್ರಿಯೇಟಿವ್ನಲ್ಲಿ ಒಂದು ಕನ್ನಡ ಪೋಸ್ಟ್ ಇದೆ, ಬರ್ತೀರಾ ಅಂಥೇಳಿ. ಅವರಾಗಲೇ 3 ತಿಂಗಳು ಮೊದಲೇ ಇಲ್ಲಿ ಸೇರಿಕೊಂಡಿದ್ದರು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಬಿಡುವುದೋ ಇಲ್ಲಿ ಸೇರುವುದೋ ನಂಬಿಕೆ ಇತ್ತು ಖಂಡಿತವಾಗಿಯೂ. ಸಂಜೆ ನನಗೆ ಅಮೃತ್ ಸರಿಂದ ಫೋನ್ ಬರ್ತದೆ, ಬಹುಶಃ 7 ಗಂಟೆ 10 ನಿಮಿಷ ಅಂತ ಭಾವಿಸ್ಕೊಳ್ತೇನೆ. ಆ ದಿವಸ ಅವರು ಒಂದೇ ಮಾತು ಹೇಳಿದ್ದು, ಸರ್ ನೀವು ಬರಬೇಕು ನಮ್ಮಲ್ಲಿಗೆ ಅಂಥೇಳಿ. ಯಾಕೆಂದರೆ ಕಳೆದ 3 ವರ್ಷಗಳಲ್ಲಿ, ಅಂದರೆ 2020ಕ್ಕಿಂತ ಮೊದಲು 17ರಿಂದ ನಮ್ಮನ್ನು ವಿನಾಯಕ್ ಸರ್ನವ್ರನ್ನ ನೋಡಿದ್ರು. ಹಾಗಾಗಿ ಹೇಳಿದ ತಕ್ಷಣ, ಅಮೃತ್ ಸರ್ ಹೇಳಿದ ತಕ್ಷಣದಲ್ಲಿ ಒಪ್ಪಿಕೊಂಡೆ. ಅಲ್ಲಿ ಸಹಿತ ತಿಳಿಸ್ಲಿಲ್ಲಾಗಿತ್ತು ನಾನು. ಈ ಜರ್ನಿ ಹೇಗಿತ್ತು ಅಂತಂದರೆ, ಮೊದಲಿಗೆ ನಾನು ಇಲ್ಲಿಗೆ ಬರಬೇಕಾದ್ರೆ ಅಮೃತ್ ಸರ್ ಸಿಕ್ಕಿದ್ರು. ಹಾಗೆ ಆಗಷ್ಟೇ ಇದರ ಬಿಲ್ಡಿಂಗಿನ ಮೊದಲ ಹಂತ ಮಾತ್ರ ಮುಗಿದಿತ್ತು. ನಾವೆಲ್ಲ ಸೇರಿದ ಮೇಲೆ ಅಲ್ಲಿ ಕೆಳಗಡೆ ಒಂದು ಈಗಿನ ಏನು ಟ್ರಾನ್ಸ್ಫಾರ್ಮರ್ ಇದೆ ಅಥವಾ ATM ಇದೆ, ಅದರ ಪಕ್ಕದಲ್ಲಿ 4 ಗೋಡೆಗಳ ನಡುವೆ ಒಂದು ಸಣ್ಣ ಚಿಕ್ಕ ರೂಮ್ ಇತ್ತು. ಅಲ್ಲಿ ಕುಳಿತುಕೊಂಡು ನಾವು ಅಡ್ಮಿಷನ್ ಮಾಡ್ತಾಯಿದ್ವಿ. 3 ಗೋಡೆ, ಒಂದು ಕಂಪೌಂಡ್ ಇತ್ತು. ಬಹಳ ಕಷ್ಟದ ಸಮಯ. ಅದರಲ್ಲೂ ಕೊರೋನಾ ಎಂಬಂತಹ ಮಹಾಮಾರಿ ನಮ್ಮೆಲ್ಲರನ್ನ ಹೈರಾಣಾಗಿಸಿದ್ದಂಥ ಸಂದರ್ಭ. ಎಲ್ಲ ಸಂಸ್ಥಾಪಕರು ಅದೆಷ್ಟು ಕಷ್ಟಪಡ್ತಾ ಇದ್ರು ಅಂತಂದರೆ, ಒಂದು ಕಡೆ ಕಟ್ಟಡ ಆಗಬೇಕು, ಪರ್ಮಿಷನ್ ಆಗಬೇಕು, ಎಲ್ಲವೂ ಸಹ ನಮ್ಮನ್ನೆಲ್ಲರನ್ನು ಸಹ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡ್ರು. 2021 ಆಗಬೇಕಾದ್ರೆ ಕೊರೋನಾ ಮುಗಿತಾ ಬರ್ತದೆ ಅಂತ ಹೇಳಬೇಕಾದ್ರೂ ಆಗಲೂ ಸಹ ಸಮಸ್ಯೆಗಳೇ ಇತ್ತು. ಅಡ್ಮಿಷನ್ನಿಗೆ ನಾವು ಪ್ರತಿನಿತ್ಯ ಒಂದಷ್ಟು ಕಾಲ್ಗಳನ್ನು ಮಾಡ್ತಿದ್ವಿ. ಎಲ್ಲದಕ್ಕೂ ಪ್ರೋತ್ಸಾಹ ನೀಡಿದಂಥದ್ದು ನಮ್ಮೆಲ್ಲ ಸಂಸ್ಥಾಪಕರು. ಪ್ರತಿನಿತ್ಯ ಬಂದು ನಮ್ಮನ್ನು ಕೂರಿಸಿಕೊಂಡು, ಬಹುಶಃ RK ಇವತ್ತಿಗೆ ಹೆಸರು ಇರುವಂಥದ್ದು RK ಅಂಥೇಳಿ, ರಾಮಕೃಷ್ಣ ಹೆಗಡೆ ಅಂತ ಯಾರೂ ಕರೆಯುವುದಿಲ್ಲ, ಆದರೆ RK ಅಂತ ಕರೀತಾರೆ. ಇದಕ್ಕೆಲ್ಲ ಕಾರಣ ಇಲ್ಲಿ ಕೂತಿರುವಂಥವರು 7 ಜನ. ಗಣನಾಥ್ ಸರ್ ಇರ್ಬೋದು, ಅಶ್ವಥ್ ಸರ್ ಇರ್ಬೋದು, ಗಣಪತಿ ಭಟ್ ಸರ್ ಇರ್ಬೋದು, ಪ್ರಾಂಶುಪಾಲ್ ಇರ್ಬೋದು, ಹಾಗೆ ಆದರ್ಶ್ ಸರ್ ಮತ್ತು ವಿಮಲ್ ಸರ್. ವಿಮಲ್ ಸರಿಗೂ ನನಗೂ ಬಹಳ ಆತ್ಮೀಯವಾದಂಥ ನಟ್ಟು. ಯಾಕೆಂದರೆ ಪ್ರಕೃತಿ ಕಾಲೇಜಿನಲ್ಲಿ ನಾನು ಮತ್ತು ಅವರು ಒಟ್ಟಿಗೆ ಕೂತವರು ಒಂದು ಕಾಲದಲ್ಲಿ. ಎಲ್ಲರೂ ಅಡ್ಮಿಷನ್ ಸಂದರ್ಭದಲ್ಲಿ ನಮ್ಮನ್ನು ಒಟ್ಟಿಗೆ ಕೂರಿಸಿಕೊಂಡು ಹೀಗೆ ಎಂಬುದಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಂಥವ್ರು. ಸಂಸ್ಥೆ ಇವತ್ತು ಬಹಳಷ್ಟು ಬೆಳೆದಿದೆ. ಇನ್ನೊಂದು ವಿಚಾರವನ್ನು ಹಂಚಿಕೊಳ್ಳಬೇಕು ಅಂತ ಅನ್ನಿಸ್ತದೆ. ಕಳೆದ ವರ್ಷ 2024ನೇ ಇಸ್ವಿಯಲ್ಲಿ ಉಡುಪಿಯ ಕಾಲೇಜಿಗೆ ನೇಮಕ ಮಾಡಬೇಕು ಅಂತಾದಾಗ ಅಶ್ವಥ್ ಸರಿಂದ ನನಗೆ ಸಹ ಬಹುಶಃ 7 ಗಂಟೆ ನಂತರದ್ದು ನಂಟು ಬಹಳಷ್ಟಿದೆ ಅಂತ ಅನ್ನಿಸ್ತದೆ. 7 ಗಂಟೆ 10 ನಿಮಿಷಕ್ಕೆ ನನಗೆ ಫೋನ್ ಬರ್ತದೆ, ಸರ್ ನಾಳೆ ಬೆಳಗ್ಗೆ ಒಳ್ಳೆ ಮುಹೂರ್ತ ಎಷ್ಟೊತ್ತಿಗುಂಟು ಅಂತ ಕೇಳಿದರು. ನಾನು ಹೇಳಿದೆ, ಯಾಕೆ ಸರ್, ಯಾರಿಗೆ ಅಂಥೇಳಿ. ಸಾಮಾನ್ಯವಾಗಿ ಇಲ್ಲಿ ಪೂಜೆ ಅಥವಾ ಏನಾದರೂ ಆದರೆ ನಾನು ಅಲ್ಲಿ ಕೇಳುವುದಂಥದ್ದು ವಾಡಿಕೆ. ಯಾರಿಗೆ? ನಿಮಗೆ, ಮತ್ತೆ ಯಾರಿಗೆ ಅಂತ ಹೇಳಿದರು. ಕೇಳ್ತೇನೆ ಸರ್, ಕೇಳಿ ಹೇಳ್ತೇನೆ ಅಂಥೇಳಿ. ಕೊನೆಗೆ ಮನೆಗೆ ಹೋಗಿ ಮುಟ್ಟುವುದಕ್ಕಿಂತ ಮೊದಲು ಗಣನಾಥ್ ಸರ್ ಫೋನ್ ಬಂತು, ಸರ್ ರೆಡಿ ಅಲ್ವಾ ಅಂತೇಳಿ. ಸರ್ ಏನು ರೆಡಿ, ಯಾವುದಕ್ಕೆ? ಕೋಟು ಬೂಟ್ ಎಲ್ಲ ಇದೆಯಲ್ವ ಅಂತ. ನನಗೆ ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ ಹೊರಡಿ, ತಕ್ಷಣ ಹೊರಡಿ ಅಂತ ಹೇಳಿದರು. 7 ಗಂಟೆ 30 ನಿಮಿಷಕ್ಕೆ ನಾನು ಮತ್ತೆ ಜೋಡ್ ರಸ್ತೆಗೆ ಬರ್ತೇನೆ, ಲಿಶಾನ್ ಸರ್ ಸಿಗ್ತಾರೆ. ಆ ಮರುದಿವಸಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಮರುದಿವಸಕ್ಕೆ ನನಗೆ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು. ನಾನು ಕೇಳ್ತಾ ಇದ್ದೆ ಸರ್ ಹತ್ರ, ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಗುರುತಿಸುವಂಥದ್ದು ಉತ್ತಮ ಮನಸ್ಸುಗಳಿದ್ದಾಗ ಅಂತ. ಇಲ್ಲಿ ಸಂಸ್ಥೆಯಲ್ಲಿ ದುಡಿದಂತಹ ದಿನಗಳು ಅದೆಷ್ಟು ಪ್ರಿಯವಾಗಿದ್ವು ಅಂತಂದರೆ, ಒಟ್ಟಿಗೆ ನಾವೆಲ್ಲರೂ ಸಹ ಪ್ರಾರಂಭ ದಿನಗಳಲ್ಲಿ ಇದೇ ಹೀಗೆ ಇರುವಂತಹ ನಮ್ಮ ಫೈನಾನ್ಸಿನ ಪಕ್ಕದಲ್ಲಿರುವಂಥ ರೂಮ್ನಲ್ಲಿ ಕುಳಿತುಕೊಂಡು ಗಂಜಿಯನ್ನು ಊಟ ಮಾಡ್ತಾ ಇದ್ವಿ. ಬಹಳ ನೆನಪಿದೆ ನನಗೆ ಖಂಡಿತವಾಗಿ. ಈ ದಿನಗಳನ್ನು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದು ಸಂಸ್ಥೆಯಲ್ಲಿ 2,500 ಮಕ್ಕಳಿದ್ದಾರೆ. ಆಗ ನಾವು ಪ್ರಾರಂಭ ಮಾಡಿದಂಥದ್ದು ಕೇವಲ 173 ಮಕ್ಕಳಿಂದ. ಹಾಗಾಗಿ ಎಲ್ಲ ಸವಿ ನೆನಪುಗಳನ್ನು ನನಗೆ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಹಾಗೂ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಕೊಟ್ಟಿದ್ದಾರೆ. ಸರ್, ತಮಗೆಲ್ಲರಿಗೂ ಸಹ ಈ ಅಲ್ಪನನ್ನು ಎತ್ತರಕ್ಕೇರಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು,
ಎಲ್ಲಿ ಪರಿಶ್ರಮ ಇರ್ತದೋ, ಎಲ್ಲಿ ಕಠಿಣವಾದಂತಹ ಪರಿಶ್ರಮ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಯಶಸ್ಸು ಎಂಬಂಥದ್ದು, ಕಟ್ಟಿಟ್ಟ ಬುತ್ತಿ ಎಂಬಂಥದ್ದನ್ನು ನಿಮ್ಮ ಜೀವನದಲ್ಲೂ ಸಹ ನೀವು ಕಂಡುಕೊಳ್ತೀರಿ ಎಂಬಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಕ್ರಿಯೇಟಿವ್ ಸಂಸ್ಥೆಯಲ್ಲಿ ತಾನು ಬೆಳೆದು ಬಂದ ಹಾದಿಯನ್ನು ಸ್ಮರಿಸಿ ಮಾತಿನಲ್ಲೇ ಧನ್ಯೋಸ್ಮಿ ಭಾವವನ್ನು ತುಂಬಿ ಮನದಾಳದ ಭಾವಗಳನ್ನು ಹಂಚಿಕೊಂಡ ತಮಗೆ ಧನ್ಯವಾದಗಳು ಸರ್. ಮುಂದೆ ತಮ್ಮ ಅನುಭವದ ಮಾತುಗಳೊಂದಿಗೆ ನಿಮ್ಮ ಮುಂದೆ ಶಿವಕುಮಾರ್ ಸರ್. ಶ್ರೀ ಗುರುಭ್ಯೋ ನಮಃ. ಕಾನಂಗಿ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನಿಸ್ತಾ, ಮಕ್ಕಳೇ, ಈ ವೇದಿಕೆಗೆ ನಾನು ಬರ್ತೇನೆ ಅಂಥೇಳಿ ನಮ್ಮ ರಾಮಕೃಷ್ಣ ಹೆಗಡೆಯವರು ಇದಕ್ಕೆ ಮೂಲಭೂತ ಕಾರಣ ಅಂಥೇಳಿ ನಾನು ಅವರಿಂದನೇ ಮಾತು ಪ್ರಾರಂಭಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಈ ಸಪ್ತ ಋಷಿಗಳು ಪ್ರಾರಂಭಿಸಿದಂಥ ಸಂಸ್ಥೆ ಏನಿದೆ ಈ ಕ್ರಿಯೇಟಿವ್, ಇದಕ್ಕೆ ಬರುವುದಕ್ಕಿಂತ ಮುಂಚೆ 1 ವರ್ಷ ಮುಂಚೆ ಕೊರೋನಾ ಅಂತ ಹೇಳುವಂಥ ಒಂದು ಮಹಾಮಾರಿಗೆ ಸಿಕ್ಕಿದಂಥ ಎಲ್ಲ ಉಪನ್ಯಾಸಕರು ಮತ್ತು ಅಧ್ಯಾಪಕರಿಂದ ನಿಮ್ಗೆ ಗೊತ್ತೇ ಇರಬೇಕು, ಖಾಸಗಿ ಶಿಕ್ಷಕ ಅಂತ ಹೇಳಿದ್ರೆ ಅವನ ಬದುಕು ಹೇಗಿರ್ತದೆ ಅಂತ ಹೇಳಿದ್ರೆ ಆ ಕೊರೋನಾ ಎನ್ನುವುದು ನಮಗೆಲ್ಲ ಕಾರಣೀಭೂತವಾಯಿತು. ಸರ್ಕಾರಿ ಉದ್ಯೋಗದಲ್ಲಿದ್ದಂಥ ಅಧ್ಯಾಪಕ ಇರ್ಬೋದು, ಸರ್ಕಾರಿ ನೌಕರ ಇರ್ಬೋದು, ಅವನಿಗೆ ಬರುವಂಥ ವೇತನವನ್ನು ಎಂದು ಸರ್ಕಾರ ನಿಲ್ಲಿಸಲಿಲ್ಲ. ಆದರೆ ಖಾಸಗಿಯಲ್ಲಿ ಆನ್ಲೈನ್ ಶಿಕ್ಷಣ ನಡೀತಾ ಇತ್ತು. ನೀವು ಮೊಬೈಲ್ ಇಟ್ಕೊಂಡು ಶಿಕ್ಷಣವನ್ನು ಪಡೀತಾ ಇದ್ರಿ. ಎಷ್ಟು ಓದಿದಿರೋ, ಎಷ್ಟು ಮೊಬೈಲ್ನಲ್ಲಿ ಗೇಮ್ ಆಡಿದ್ರೋ, ಪಬ್ಜಿ ಎಲ್ಲ ಗೇಮ್ ಇತ್ತು, ಫೈರ್ ಗೇಮ್. ನಾನು ನೋಡಿದ್ದೇನೆ ಆನ್ಲೈನ್ ಶಿಕ್ಷಣ ಅಂತ ಹೇಳಿದ್ರೆ ಏನಿತ್ತು ಅಂತ ನಂಗೆ ಗೊತ್ತಿದೆ. ಇಲ್ಲಿ ಸಮಸ್ಯೆಗೆ ಸಿಕ್ಕಿದಂಥ ನನ್ನಂತಹ 106 ಅನುದಾನ ರಹಿತ ಉಪನ್ಯಾಸಕ ವರ್ಗ, ಸಂಸ್ಥೆಗಳು 106 ಕೋಟಿ ಹಣವನ್ನು ತಗೊಂಡಿದೆ ಫೀಸ್ ರೂಪದಲ್ಲಿ, ಆದರೆ ವೇತನ ಕೊಡಲಿಲ್ಲ. ಆಗ ನಮ್ಮ ರಾಮಕೃಷ್ಣ ಹೆಗಡೆಯವರು ಹೇಳಿದರು, ನೋಡಿ ನಮ್ದೊಂದು ಸಂಸ್ಥೆ ಪ್ರಾರಂಭ ಆಗಿದೆ. ಯಾಕೆ ಹೇಳಿದ್ರೆ, ನಾನು 2000 ವಿದ್ಯಾರ್ಥಿಗಳಿರುವಂಥ ದೊಡ್ಡ ಸಂಸ್ಥೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕ ಮತ್ತು ಅಧ್ಯಾಪಕನಾಗಿದ್ದುಕೊಂಡು ಸೇವೆ ಸಲ್ಲಿಸ್ತಾ ಇದ್ದೆ. ಧೈರ್ಯ ಬರಲಿಲ್ಲ. ಒಂದಿನ ಇಂಟರ್ವ್ಯೂ ಇತ್ತು. ನಮ್ಮ ಅಶ್ವಥ್ ಸರ್ ಇದ್ರು, ಅಲ್ಲೇ ಕೆಳಗೆ ರೂಮ್ ನಂಬರ್ 7ನಲ್ಲಿ ಕರೆದಿದ್ರು. ಬಂದೆ. ನಂಗೆ ಯಾರ ಪರಿಚಯ ಇರಲಿಲ್ಲ. ಸಾಮಾನ್ಯವಾಗಿ ನಾನು ಅನ್ಕೊಂಡಿದ್ದೆ ಇವ್ರು ಯಾರೋ ಇಲ್ಲಿಯ ಉಪನ್ಯಾಸಕರು ಯಾರು ಇರಬೇಕು ಅಂತ. ಲಾಸ್ಟಿಗೆ ಆರ್ ಕೆ ಸರ್ನೆಲ್ಲ ಕರೆದ್ರು. ಈಚಿನ ವಿನಾಯಕ್ ಸರ್ ಇದ್ರು. ಮೊದಲೇ ಅವರ ಪರಿಚಯ ನಮಗೆ. ವಿನಾಯಕ್ ಸರ್ ಅವರು ಒಮ್ಮೆ ಕಾಲ್ ಮಾಡಿದ್ರು. ಇಲ್ಲಿ ನಮ್ಮ ಆಳ್ವಾಸಲ್ಲಿ ಎಕ್ಸಾಮಿನ ಎಕ್ಸಲೆಂಟಲ್ಲಿ ಡ್ಯೂಟಿ ಇತ್ತು, ಯಾವುದು ಪೊಲೀಸ್ ಎಕ್ಸಾಮಿಗೆ ಬೇಕಿತ್ತು ಅಧ್ಯಾಪಕರು ಅಂತೇಳಿ. ಮತ್ತು ಅನಿವಾರ್ಯ ಕಾರಣದಿಂದ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿಗೆ ಆಯಿತು. ಅವರು ನಮ್ಮನ್ನು ಕೂತ್ಕೊಳಿಸಿದ್ದು. 1 ಗಂಟೆ ಕಾದೆ, 2 ಗಂಟೆ ಕಾದೆ. ಕೊನೆಗೆ ಅನ್ಕೊಂಡೆ ಎಲ್ಲ ಕಡೆ ಸಂಸ್ಥೆಗಳು ಇದೇ ರೀತಿಯೇನಾ, ಬಂದವರನ್ನು ಮಾತಾಡಿಸೋದಿಲ್ಲ, ಕಾಯಿಸ್ತಾ ಇರ್ತವೆ. ಆದರೂ ರಾಕೆ ಸರ್ ಹೇಳಿದರು, ಇಲ್ಲ ಇಲ್ಲ ಇದು ಶಿವಣ್ಣ, ನೀವೇನು ಬರೀ ಮಾಡಬೇಡಿ, ಮೂಲ ಪರಿಚಯ. ಅಲ್ಲಿ ಕೂತಿದ್ದು. ಮತ್ತೆ ಬಂದರು ಅಶ್ವಥ್ ಸರ್, ಬಂದು ಪಾಠ ಮಾಡಿ ಹೇಳಿದ್ರು. ಎಲ್ಲ ಪಾಠ ಎಲ್ಲ ಮಾಡಿದೆ, ಹೊರಟೆ. ಅಷ್ಟೊತ್ತಿಗೆ ಗಣನಾಥ್ ಸರ್ ಸಿಕ್ಕಿದ್ರು. ಅವರು ಬರ್ತಾ ಇದ್ರು. ನಂಗೆ ಅವ್ರ ಪರಿಚಯ ಇಲ್ಲ. ಆರ್ ಕೆ ಸರ್ ಹೇಳಿದ್ರು, ಇವ್ರು ಸಹ ನಮ್ಮ ಟ್ರಸ್ಟಿಗಳು, ಸಹ ಸಂಸ್ಥಾಪಕರು ಅಂತೇಳಿ. ಸರಿ, ಹೋದೆ. ವಾಪಸ್ ಮನೆಗೆ ಹೋದೆ. 1 ದಿನ ಆಯಿತು, 2 ದಿನ ಆಯಿತು. ರಾಮಕೃಷ್ಣ ಹೆಗಡೆಯವರಿಂದ ಸುದ್ದಿ ಇಲ್ಲ, ಸಂಸ್ಥೆಯಿಂದ ಸುದ್ದಿ ಇಲ್ಲ. ಆಗ ಎಣ್ಕೊಂಡೆ ಇದು ಇಂಟರ್ವ್ಯೂ ಇದೇ ಕತೆ ಆಗ್ತದಲ್ಲ ಅಂತ ಹೇಳಿ ಇರುವಾಗ ಒಂದಿನ ಸಂಜೆ ರಾಮಕೃಷ್ಣ ಸರ್ ಫೋನ್ ಮಾಡಿದರು. ನಿಮಗೆ ಬರ್ಲಿಕ್ಕೆ ಹೇಳಿದರೆ ನಮ್ಮ ಜಿ ಪಿ ಸರ್, ಮ್ಯಾಥ್ಸ್ ಗಣಪತಿ ಸರ್ ಅವರು ಕಾಲ್ ಮಾಡಿದರು. ಎಲ್ಲ ಡಿಸೈಡ್ ಮಾಡಿ ಮತ್ತೆ ಬರಬೇಕೋ ಬೇಡವೋ ಇನ್ನೊಂದು ಸಂದಿಗ್ಧತೆ. ಅವರನ್ನೇ ನೇರ ಕೇಳಿದೆ, ಈ ಕೊರೋನಾದಿಂದ ಹೀಗೆಲ್ಲ ಆಗಿದೆಲ್ಲ, ಹೊಸ ಸಂಸ್ಥೆ, ನನ್ನ ಬದುಕಿಗೆ ನಂಗೆ ಯಾಕೆ ಅಂತ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರಿದ್ದಾರೆ, ಸಂಸಾರ ನಡಿಬೇಕು, ಜೀವನ ಕಷ್ಟ. ಆಗ ಅವ್ರು ಹೇಳಿ, ಏನು ಹೇಳಿಬಿಡಬೇಡಿ, ಇವರೆಲ್ಲ ಸಂಸ್ಥೆಯ ಬೇರೆ ಬೇರೆ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿಕೊಂಡು ಪ್ರಿನ್ಸಿಪಾಲ್ ಆಗಿದ್ದುಕೊಂಡು ಎಲ್ಲ ಜೀವನವನ್ನು ನೋಡಿದ್ದಾರೆ, ನಿಮ್ಗೇನು ತೊಂದರೆ ಆಗೋದಿಲ್ಲ, ಬಂದ್ಬಿಡಿ ಅಂತೇಳಿ ಬಂದ್ಬಿಟ್ಟೆ. ಬಂದ್ಮೇಲೆ ನಂಗೆ ಭಾಳ ಖುಷಿ ಆಯಿತು. ಯಾಕೆ ಹೇಳಿದ್ರೆ, ನನ್ನ ಸಿದ್ಧಾಂತ ಒಂದುಂಟು, ಏನಿದ್ರು ನೇರ ಹೇಳೋದು. ನಂಗೆ ರಾಮಕೃಷ್ಣ ಹೆಗಡೆಯವರು ಕೆಲವು ಸರಿ ಬೈದದ್ದುಂಟು, ನಿಮ್ಗೆ ಯಾಕೆ ಇಲ್ಲದ ಬರೋದು ಉಪದ್ರಕಾರಿ ಮಾತಾಡ್ತೀರಿ ಮಾರೆ, ಸ್ವಲ್ಪ ಮಾತು ಕಡಿಮೆ ಮಾಡಿ, ಸಿಟ್ಟು ಮಾಡ್ಕೊಳ್ಬೇಡಿ ಅಂತ ಹೇಳಿ. ಅದು ನಮ್ಮ ಅಶ್ವಥ್ ಸಾರೇ ಆಗಲಿ, ಗಣನಾಥ್ ಸಾರೇ ಆಗಲಿ, ಅವ್ರಿಗೆ ಗೊತ್ತುಂಟು. ಈ ವ್ಯಕ್ತಿ ಯಾವುದಿದ್ರು ನೇರ ಹೇಳ್ತಾರೆ, ಕಂಡಾಗೆ ಹೇಳ್ತಾರೆ, ಕೋಪ ಫಸ್ಟ್ ಬರ್ತದೆ ಅಂತೇಳಿ. ಯಾಕಂತ ಹೇಳಿದ್ರೆ
ತಪ್ಪು ಕಂಡಲ್ಲಿ ನಾನು ಹೇಳೋದು ಇದೇ ರೀತಿ ಸರ್. ಆದರೆ ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ಅವರು ಬಹಳ ಖುಷಿಯಾಗಿ ನನ್ನೊಟ್ಟಿಗೆ ಎಲ್ಲ ಕಾರ್ಯದಲ್ಲಿ ನನಗೆ ಬೆಂಬಲವಾಗಿ ನಿಂತಿದ್ರು. ಈಗ ನಾನು ಖುಷಿ ಪಡ್ತಾ ಇದ್ದೇನೆ. ಈ ಸಂಸ್ಥೆ ನಾವು ಇಂಟರ್ವ್ಯೂ ಮುಗೀತು, ಪ್ರಾರಂಭ ಆಯಿತು, ಕ್ಲಾಸ್ ಪ್ರಾರಂಭ ಆಯಿತು, ಮತ್ತು ಅಡ್ಮಿಷನ್ ಡ್ಯೂಟಿ ಬಂತು. ಬಹಳ ಖುಷಿ ಆಯಿತು. ಅಲ್ಲೂ ಮಾಡ್ತಿದ್ದ ಡ್ಯೂಟಿ ಅದಕ್ಕೂ ವ್ಯತ್ಯಾಸ ಇತ್ತು. ಇಲ್ಲಿ ಮಾಡುವಂಥ ಡ್ಯೂಟಿ ನನ್ನ ಮನೆ ಹಾಗೆ. ನಾನು ಬೆಳಿಗ್ಗೆ ನೀವು ಎಣ್ಕೊಳ್ಬೋದು, ಇವರೆಷ್ಟು 4 ಗಂಟೆಗೆ ಹೇಳ್ತೇನೆ. ಯೋಗ, ಮೆಡಿಟೇಷನ್, ಧ್ಯಾನದಿಂದ ಹಿಡಿದು ನನ್ನ ವಿದ್ಯಾರ್ಥಿಗಳು ನಮ್ದೆಲ್ಲ ಇತ್ತು. ಪತಂಜಲಿ ಯೋಗ ಅಂಥೇಳಿ ನಾವು ಮಾಡ್ತಾ ಇದ್ವಿ. ಅದನ್ನೆಲ್ಲ ಕಾರಣದಿಂದಾಗಿ ಬಿಟ್ಟಿದ್ದು. ಆದರೂ ಹೇಳುದು 4 ಗಂಟೆಗೆ ಹೇಳ್ತಾನೆ. ಎಲ್ಲ ಕೆಲಸ ಆಗಿ ಸಂಸ್ಥೆಗೆ ಹೊರಟು ಬರ್ತೇನೆ. ಇಲ್ಲಿ 6:45, 7 ಗಂಟೆಗೆ ನಾನು ಇಲ್ಲಿ ನಿತ್ಯ ಬರ್ತೇನೆ. 6:45, 7:45 ಅಂತೂ ಇದ್ದೇನೆ ಇಲ್ಲಿ. ಸಂಜೆ 8:30, 9 ನಾನು ಮುಟ್ಟಬೇಕಾದ್ರೆ ಒಂದು 30 ಕಿಲೋಮೀಟರ್ ದೂರ ಹೋಗಬೇಕು. 8-9 ಗಂಟೆಗೆ ಮುಟ್ತೇನೆ. ಆದರೂ ಖುಷಿಯಾಗಿದ್ದೇನೆ. ಈಗ ಕ್ಲಾಸಲ್ಲೂ ಪಾಠ ಮಾಡ್ತೇನೆ. ಮಕ್ಕಳೇ, ನಾನು ಹೇಳಿದ್ದು ಯಾಕೆ ಗೊತ್ತಾಯ್ತಲ್ಲ, ಬದುಕು ಬಹಳ ಕಷ್ಟ ಕೊಟ್ಟಿತ್ತು. ಆದರೆ ಎದುರಿಸುವಂಥ ಧೈರ್ಯ ಇಂಥ 7 ಜನ ಸಹ ಸಂಸ್ಥಾಪಕರು ಏನಿದ್ದಾರಲ್ಲ ಅವರು ನಮ್ಗೆ ಕೊಟ್ಟರು. ಈಗ ನಾನು ಬಂದಾಗ ಇದ್ದಂಥ ಒಂದು 20 ಮಂದಿ ಉಪನ್ಯಾಸಕರಿಂದ ಈಗ 100 ಮಂದಿ ಉಪನ್ಯಾಸಕರನ್ನು ಈ ಸಂಸ್ಥೆ ಹೊಂದಿದೆ. ಅದೇ ರೀತಿ ಅಂಗಸಂಸ್ಥೆಗಳಾಗಿ ನಮ್ಮದು ಸಂಸ್ಥೆಗಳು ಶಿವಮೊಗ್ಗ, ಉಡುಪಿ, ಹಾಸನದಲ್ಲಿ ಆಗ್ತಾ ಉಂಟು. ನಂಗೆ ಅನೇಕ ಮಿತ್ರರು ಈಗ ನನಗೆ ಬೆಂಗಳೂರಲ್ಲಿದ್ದಾರೆ, ಮೈಸೂರಿನಲ್ಲೂ ಇದ್ದಾರೆ, ಎಲ್ಲ ಕಡೆ ಇದೆ. ಎಲ್ಲ ಜಿಲ್ಲೆಯವರು ಕೇಳ್ತಾರೆ, ಆಗ್ಬೋದು ಮಾರೆ ನೀನು ಕ್ರಿಯೇಟಿವ್ನಲ್ಲಿ ಇಷ್ಟೆಲ್ಲ ಸಾಧನೆ ಆಗ್ತಾ ಉಂಟಲ್ಲ. ನೋಡಿ, ಇದು ಹೆಮ್ಮೆ ಮಕ್ಕಳೇ. ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ. ಶಿಕ್ಷಕ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ನಾನು ಉಡುಪಿ ಜಿಲ್ಲಾ ಶಿಕ್ಷಕ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿತ್ತು. ಅಲ್ಲೂ ನಂಗೆ ಇಷ್ಟು ಒಳ್ಳೆ ಅನುಭವ ಆಗಲಿಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಸಿಕ್ಕಿದ್ದು ನಾವು ಖಾಸಗಿ ಅನುದಾನಿತ ರಹಿತ ಶಿಕ್ಷಕ ಸಂಘದಿಂದ. ಅಲ್ಲಿ ಅನುದಾನಿತ ಉಪನ್ಯಾಸಕರಿದ್ರು, ಎಲ್ಲರೂ ಇದ್ರು, ಅವರ ಪ್ರಾಧಾನ್ಯತೆ ಜಾಸ್ತಿ ಇತ್ತು. ಆದರೆ ವೇದಿಕೆ ಒಂದೇ ಇತ್ತು, ಸನ್ಮಾನ ಆಗಿತ್ತು. ಮಕ್ಕಳೇ, ಇದು ನನ್ನ ಬದುಕಿನಲ್ಲಿ ನಡೆಯುವಂಥ ಅತ್ಯಂತ ದೊಡ್ಡ ಸನ್ಮಾನ ಅಂಥೇಳಿ ನಾನು ಹೇಳ್ತೇನೆ. ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ಸಿಗ್ತದೆ ಮಕ್ಕಳೇ. ನೀವು ನೀಟ್ ಮಾಡಿ, JEE ಮಾಡಿ, ಇಂಜಿನಿಯರಿಂಗ್ ಮಾಡಿ, ಮೆಡಿಕಲ್ ಮಾಡಿ, ಯಾವುದೇ ಓದಿ, ಆದರೆ ಇಂಟರ್ವ್ಯೂನಲ್ಲಿ ಆ ಇಂಟರ್ವ್ಯೂವನ್ನು ಎದುರಿಸುವಂಥ ಕ್ರಮವನ್ನು ಕಲೀರಿ. ಅಲ್ಲಿ 60% ಮಾರ್ಕ್ ತೆಗೆದವನು ಒಳ್ಳೆ ಹುದ್ದೆಗೆ ಹೋಗಿರ್ತಾನೆ. ಅವನ ಸಂಬಳ ಕೇಳಿದರೆ 1-1.5 ಲಕ್ಷ. ಇಲ್ಲಿ 98% ಮಾಡಿದವನು ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ ಉಂಟು, ಆದರೆ ಇಂಟರ್ವ್ಯೂವನ್ನು ಮಾಡಲಿಲ್ಲ. ಅವನ ಲೈಫ್ನಲ್ಲಿ ಸೋಲ್ತಾನೆ. ಅವನ ಸಂಬಳ ಕೇಳಿದ್ರೆ 10,000 to 18,000. ಇದನ್ನು ನೀವು ಸ್ವಲ್ಪ ಬೆಳೆಸ್ಕೊಳ್ಬೇಕು ಮಕ್ಕಳೇ. ಕೇವಲ ಕಾಂಪಿಟೇಷನ್ ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಬೇಕು. ಹೆಲ್ದಿ ಆದಂಥ ಸ್ಪರ್ಧೆ ಇರಲಿ. ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ಆಸಕ್ತಿಯನ್ನು ಗಮನಿಸಿ ನಿಮ್ಮ ತಂದೆ ತಾಯಿಯವರು ಇಲ್ಲಿ ಹಾಕಿದ್ದಾರೆ. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಓದುವಿನ ಕಡೆ ಗಮನ ಕೊಡಿ. ಎಲ್ಲ ನಿಲಯ ಪಾಲಕರು ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಎಲ್ಲರೂ ನಿಮ್ಮನ್ನು ಮಕ್ಕಳಾಗಿ ಪ್ರೀತಿಸ್ತಾರೆ. ಅದನ್ನು ನೀವು ನೋಡಿ ಕಲೀರಿ. ಇಷ್ಟು ಹೇಳ್ತಾ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಸೇವೆ ನನ್ನಿಂದ ಸಿಗುವಂತ ಆಗಲಿ ಅಂತ ಹೇಳಿ ಬಯಸ್ತೇನೆ. ಎಲ್ಲಿಯವರೆಗೆ ಕಾಲನ ಕರೆ ನನ್ನನ್ನು ಕರೆಯುವುದಿಲ್ಲವೋ ಅಲ್ಲಿಯವರೆಗೆ ನಾನು ಈ ಸಂಸ್ಥೆಯಲ್ಲಿ ಚಿರಋಣಿಯಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಆ ಖಾನಂಗಿ ವೆಂಕಟರಮಣ ಕೊಟ್ಟರೆ, ಅನುಗ್ರಹಿಸಿದ್ರೆ ಸಾಕಂತ ಹೇಳಿ ಬಯಸ್ತಾ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭವನ್ನು ಕೋರ್ತಿದ್ದೇನೆ. ಜೈ ಹಿಂದ್. ವೃತ್ತಿ ಜೀವನದಲ್ಲಿ ತಾನು ನಡೆದು ಬಂದ ಹಾದಿಯನ್ನ ತಮ್ಮ ಜೊತೆಗೆ ಹಂಚಿಕೊಂಡಂತಹ ತಮಗೆ ಧನ್ಯವಾದಗಳು ಸರ್. ಈಗ ನಿಮ್ಮ ಮುಂದೆ ತಮ್ಮ ಸವಿನುಡಿಗಳೊಂದಿಗೆ ಮಲ್ಲಿಕಾರ್ಜುನ ಜಿ ರಾವ್ ಸರ್. Truly speaking, in this happiest moment, I am not getting words to speak. Anyway, I will try to speak some words here. First of all, I am conveying my Teachers' Day wishes for our Creative Education founders and also our creative family members, everyone. And also, I am conveying my heartfelt gratitude for creative founders on this felicitation program. And this felicitation is very special to me. It is in my life. And one more word it is not belongs to me only. It belongs to everyone, faculty members in creative educational institutions.
And also in my life, I observed one thing is, this type of tradition, in this way, in this greatest way, I not observed in my life it is. That is felicitating the lecturers, teaching staff, all everyone it is. It builds up a great bond between the faculties and management, and also in between the students and the teachers, and between the all faculty members, total creative family members also it is. This type of tradition increases the strength, bond increases. It is the beautiful bond. Develops healthy relations. It develops healthy relations also among the creative family members it is. And again, one more point here. When I joined in this college, the students' strength is the 150 members only. Around less only that number it is. But now, we know already how many times it is increased. 100, more than 100 times raised it is. In different districts going, Shivamogga and also Hassan and Udupi it is going. And in this way, I have to expand every year. And total Karnataka, in all districts, I have to expand these institutions. Karnataka means creative only, creative means Karnataka only, and that what in that way I have to develop the institution. Thank you very much for giving this chance. ಅನುಭವದ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಇದೀಗ ಸವಿ ನುಡಿಗಳೊಂದಿಗೆ ನಿಮ್ಮ ಮುಂದೆ ಲೋಹಿತ್ ಎಸ್ ಕೆ ಸರ್. ಸ್ಟೆಥೋಸ್ಕೋಪ್ ಇಲ್ಲದೆ ಹಾರ್ಟ್ ಬೀಟ್ ಕೇಳುತ್ತೆ ಅಂತ ಇವತ್ತೇ ಗೊತ್ತಾಯ್ತು. ನೂರಾರು ಸನ್ಮಾನಗಳಿಗೆ ನಿರೂಪಣೆ ಮಾಡಿ ಅನುಭವ ಇದೆ, ಆದರೆ ಸನ್ಮಾನಿಸಿಕೊಂಡು ಗೊತ್ತಿಲ್ಲ ನನಗೆ. ಸೇರಿದ ವೇದಿಕೆಯಲ್ಲಿರುವ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಸರ್ವ ಸುಮನಸರಿಗೆ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿ ಬಂದು ನಿಲ್ಲಬೇಕು ಅಂತಂದರೆ ಅದಕ್ಕೆ ಕಾರಣಕರ್ತರಾದವರನ್ನೆಲ್ಲ ನೆನಪಿಸ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಸಮಯದ ಮಿತಿ ಗೊತ್ತಿಲ್ಲ ನನಗೆ, ಎಲ್ಲೂ ನೋಡಿಯೂ ಇಲ್ಲ, ಮತ್ತು ಟೀಚರ್ಸ್ ಬೆಲ್ಲಾಗದೆ ನಿಲ್ಲಿಸೋದು ಇಲ್ಲ. ಜೊತೆಗೆ ಚೀಟಿ ಎಲ್ಲಿ ಹೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ, ಅದರ ಒಳಗಡೆ ನಿಲ್ಲಿಸೋ ಪ್ರಯತ್ನವೂ ಮಾಡ್ತೇನೆ. ಯಾಕೆಂದರೆ ಈ ಅನುಭವ ಸನ್ಮಾನಿಸಿಕೊಂಡ ಅನುಭವ ಇಲ್ಲ ಅಂತ ಆಗಲೇ ಹೇಳಿದೆ. ಯಾಕೆಂದರೆ ಸುಮಾರು 17 ವರ್ಷಗಳ ಹಿಂದೆ ಒಂದು ಸನ್ಮಾನ ಆಗಿತ್ತು ನನಗೆ, ಅದು ವಿದ್ಯಾರ್ಥಿಯಾಗಿದ್ದಕ್ಕೆ. MSc ಗೋಲ್ಡ್ ಮೆಡಲ್ ಬಂತು ಅನ್ನೋ ಕಾರಣಕ್ಕೆ ನನ್ನ ಶಾಲೆಯ ನನ್ನ ಟೀಚರ್ಸ್ ನನ್ನನ್ನು ಕರೆದು ಸನ್ಮಾನ ಮಾಡಿದರು. ಅದಾದ ನಂತರ ಜ್ಞಾನೇಶ್ ಬರೋಗೆ ಹೇಳಿದರು, ಅಳಬೇಡಿ ಮಾರ್ರೆ ಅಂತ. ಅಳುವುದಲ್ಲ, ಶಿಕ್ಷಕನಾಗಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು 17 ವರ್ಷಗಳ ನಂತರ. ಬಹುಶಃ ಜೀವನದ ಅತ್ಯುತ್ತಮವಾದಂಥ ಸನ್ನಿವೇಶವನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ. ಇದೆಲ್ಲ ಆಗಬೇಕು ಅಂತಂದರೆ ಮುಖ್ಯವಾಗಿ ಕಾರಣಕರ್ತರು ಗುರುಗಳೇ. ನನಗೆಲ್ಲ ಟೀಚರ್ಸ್ ನೆನಪಾಗ್ತಾರೆ. ಅಂಗನವಾಡಿಗೆ 2 ವರ್ಷ ಹೋಗಿದೆ. ಶೇಷ ಟೀಚರ್ ಅಂತ ನನ್ನ ಮೊದಲ ಟೀಚರ್, ಮೀನಾ ಟೀಚರ್ ಅಂತ ಅವರ ತಂಗಿ ಮತ್ತೆ ನನಗೆ ಟೀಚರಾಗಿ ಬಂದರು. ಫಸ್ಟ್ PUCಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದಾಗ ಪ್ರೇಮ ಟೀಚರ್ ಆ ಅಕ್ಷರದಿಂದ ಪ್ರಾರಂಭಿಸಿದರು. ಆಮೇಲೆ ಸುಶೀಲ ಟೀಚರ್ ಬಂದರು. ನಂತರ ಕನ್ನಡದ ಕಂಪನ್ನು ನನ್ನಲ್ಲಿಗೆ ಸುರಿಸಿ ಅಥವಾ ಕನ್ನಡದ ಕಿಚ್ಚನ್ನು ಹಚ್ಚಿದಂಥ ನನ್ನ ಮಾಸ್ಟ್ರು, ಕನ್ನಡದ ಮಾಸ್ಟ್ರು, ಶ್ರೇಷ್ಠ ಸಾಹಿತಿಗಳು ಹೌದು, ರಘುನಾಥ್ ರೈ ನುಳಿಯಾಲ್ ಅಂತ ಬಂದರು. ಹಿಂದಿ ಪಾಠ ಮಾಡಿದ GP ವೆಂಕಟರಾವ್ ಸರ್ ಬಂದರು. ಕನ್ನಡದ ಗಣಿತದ ಕಾಠಿಣ್ಯವನ್ನು ಸುಲಭವಾಗಿಸಿದಂಥ ರಾಮಣ್ಣ ಮಾಸ್ಟ್ರು ಬಂದರು. ಇಂಗ್ಲೀಷ್ ಜೊತೆಗೆ ನನಗೆ ಯಕ್ಷಗಾನವನ್ನು ಕಲಿಸಿದಂಥ ವಿಷ್ಣು ಮಾಸ್ಟ್ರು ಬಂದರು. ಜೊತೆಗೆ ನನ್ನನ್ನು ಯಕ್ಷಗಾನಕ್ಕೆ ಒಂಥರ ದೂಡಿ ಹಾಕಿದಂಥ, ನಾನು ಏನೇ ಆಗುವುದಕ್ಕೂ ಕೂಡ ನನಗೆ ನನ್ನ ಶಿಕ್ಷಣದ ಜೊತೆ ಯಕ್ಷಗಾನ ತುಂಬ ಸಹಾಯ ಮಾಡಿದೆ. ಅದನ್ನು ಕಲಿಸಿದಂತಹ ಮೊದಲ ಗುರುಗಳು ಸುರೇಶ್ ಹೆಗಡೆ ಸರ್ ಬಂದರು. ಆಟವನ್ನು ಕಲಿಸಿದಂಥ ಪುರಂದರ ಮಾಸ್ಟ್ರು ಬಂದರು. ವಿಜ್ಞಾನ ಕಲಿಸಿದಂಥ ಸುಬ್ಬಣ್ಣ ಮಾಸ್ಟ್ರು ಬಂದರು. ಅಷ್ಟೊತ್ತಿಗಾಗುವಾಗ 7th ಮುಗಿದಿತ್ತು, ಹೈಸ್ಕೂಲಿಗೆ ಹೋಗಿದ್ದೆ. ವಿಜ್ಞಾನದ ಕೌತುಕತೆಯನ್ನು, ವಿಜ್ಞಾನದ ಪ್ರೀತಿಯನ್ನು, ಬಹುಮುಖ್ಯವಾಗಿ ಜೀವಶಾಸ್ತ್ರದ ಪ್ರೀತಿಯನ್ನು ಹೆಚ್ಚಿಸಿದಂಥ HD ಶಿವರಾಮಗೌಡ ಅವರು ಬಂದರು. ರಾಷ್ಟ್ರಭಕ್ತಿ ಅಂದರೆ ಏನು ಅನ್ನುವುದನ್ನು ನನಗೆ ತಿಳಿಸಿಕೊಟ್ಟಂಥ ಸಮಾಜದ ಮಾಸ್ಟ್ರು, ನೀನು ಮುಂದೆ ಒಬ್ಬ ಒಳ್ಳೆಯ
ಶಿಕ್ಷಕನಾಗ್ತಿ ಅಂತ ನನ್ನ ಬಗ್ಗೆ ಅವತ್ತೇ ಭವಿಷ್ಯವನ್ನು ನುಡಿದಿದ್ದಂಥ ನನ್ನ ಮಾಸ್ಟ್ರು ಕೀರ್ತಿಶೇಷರಾದಂಥ US ರಾಮಕೃಷ್ಣ ಭಟ್ ಬಂದರು. ಮತ್ತೆ ಆಟ ಕಲಿಸಿದಂಥ ಗೋಪಾಲಕೃಷ್ಣ ಭಟ್ ಅವರು ಬಂದರು. ಜೊತೆಗೆ ಹಿಂದಿಯ ಪಾಠ ಮಾಡಿದಂತಹ ಅನಂತ ಗಣಪತಿ ಭಟ್ ಬಂದರು. ನನ್ನ ಜೀವಮಾನದಲ್ಲಿ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಟ್ಟು ನಾನು ಪೆಟ್ಟು ತಿಂದದ್ದು 22. ವಿದ್ಯಾರ್ಥಿ ಜೀವನದಲ್ಲಿ ಒಟ್ಟು 22 ಪೆಟ್ಟು ತಿಂದೇನೆ. ಅದು ಯಾವಪ್ಪ ಲೆಕ್ಕ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಬಹುದು. ನನಗೆ ಯಾವ ಮಾಸ್ಟರ್ ಹೊಡೆದದ್ದಿಲ್ಲ. ನನಗೆ ಜೀವಮಾನದಲ್ಲಿ 2 ಮಾಸ್ಟರ್ ಹೊಡೆದದ್ದು. ಒಬ್ಬರು ರಾಮಣ್ಣ ಮಾಸ್ಟರ್. ಅವರು ಯಾಕೆ ಹೊಡೆದ್ರು ಅಂತ ನನಗೆ ಇವತ್ತಿಗೂ ನಿಜವಾಗಿ ಕಾರಣ ಗೊತ್ತಿಲ್ಲ. ಆದರೆ ನನಗೆ ಬಹಳ ಪ್ರೀತಿ ಪಾತ್ರರು. ನನ್ನ ಜೊತೆ ಯಾವತ್ತೂ ನನಗೆ ಪ್ರೇರೇಪಣೆ ನೀಡ್ತಾ ಇರುವಂಥ ಮಾಸ್ಟ್ರು. ಆಮೇಲೆ ಒಬ್ಬರೇ ಮಾಸ್ಟ್ರು 21 ಪೆಟ್ಟು ಹೊಡೆದ್ರು. ಅದು ಅನಂತ ಗಣಪತಿ ಭಟ್. ಯಾರೋ ಏನೋ ಹೇಳಿದರು, ನನ್ನ ದೊಡ್ಡಪ್ಪನ ಮಗನೇ ಏನೋ ಹೇಳಿದ ಅಂಥೇಳಿ ನಾನು ಆ ಹೊತ್ತಿಗೆ ಪೇಪರ್ ಕೊಡ್ತಾಯಿದ್ರು. ಎಲ್ಲರೂ ಫೇಲ್, ಕ್ಲಾಸಿಗೆ ಕ್ಲಾಸ್ ಫೇಲ್. ಅವರು ಹೊಸ ಮಾಸ್ಟ್ರು, ನಮಗೆ ಬಂದಷ್ಟೇ ಕೆಲವು ಸಮಯ ಆಯ್ತಷ್ಟೇ. ಫಸ್ಟ್ ಎಕ್ಸಾಮ್ ಎಲ್ಲರೂ ಹಿಂದಿಯಲ್ಲಿ ಫೇಲ್, ನಾನೂ ಫೇಲ್. ಎಲ್ಲರೂ ಅವರವರ ಪಾಡಿಗೆ ಮಾತಾಡ್ಕೊಳ್ತಿದ್ರು. ನನ್ನ ಹಿಂಬದಿಯಿಂದ ನನ್ನ ದೊಡ್ಡಪ್ಪನ ಮಗ ಈಗ ಇಲ್ಲ, ತೀರಿ ಹೋಗಿದ್ದಾನೆ. ಅವರನ್ನು ಅಡ್ಡ ಹೆಸರಿಡ್ಕೊಂಡು ಕರೀತಾ ಇದ್ದ. ನಾನು ಎದುರುಗಡೆ ಕೂತ್ಕೊಂಡು ಎಲ್ಲಾದರೂ ಪಾಸ್ ಆಗ್ತದಂತ ಕೌಂಟ್ ಮಾಡ್ತಿದ್ದೆ. ನಾನು ಕೌಂಟ್ ಮಾಡ್ತಿರೋವಾಗ ನನ್ನ ಲಿಪ್ ಮೂಮೆಂಟನ್ನು ನೋಡ್ಕೊಂಡು ಇವನೇ ಹೇಳ್ತಿದ್ದಾನೆ ಅಂತೇಳಿ ತಲೆ ಕೂದಲು ಹಿಡ್ಕೊಂಡು ಡಿಬ್ 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 ಅಂತ ಕೊಟ್ಟರು. ಅದು 21 ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಇವನೇ ನನ್ನ ಹಿಂಬದಿ ಕೂತು ಲೆಕ್ಕ ಹಾಕಿದ್ದು. ಹೇಳಿದ, ಅವರು ಹೊಡೆದಾದ್ಮೇಲೆ ಹೇಳ್ದ, ನಾನು 21ರವರೆಗೆ ಲೆಕ್ಕ ಮಾಡಿದೆ, ಆಮೇಲೆ ಲೆಕ್ಕ ತಪ್ಪಿತು ಅಂತ. ಆ ಮಾಸ್ಟರ್ ಆಮೇಲೆ ಕರೆದ್ರು, ನಿಜ ವಿಚಾರ ತಿಳ್ಕೊಂಡು ಮುಂದೆ ನಾನು ಅದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗುವುದಕ್ಕೆ ಅವರೇ ಕಾರಣರು. ಹೀಗೆ ಹಿಂದಿ ಪಾಠವನ್ನು ಮಾಡಿದಂಥ ಅನಂತ ಗಣಪತಿ ಭಟ್ ಅವರು ಬಂದರು. ಜೊತೆಗೆ ಒಂದಷ್ಟು ಟೀಚರ್ಸ್ ನಮಗೆ ಮುಂದಕ್ಕೆ ಸಿಗ್ತಾರೆ. ನಾರಾಯಣ ಮಾಸ್ಟರ್ ಬಂದರು. ಗಣಿತದ ಪಾಠವನ್ನು ಮಾಡಿದಂಥ ನಾರಾಯಣ ಮಾಸ್ಟರ್ ಬಂದರು. ಅದಾದ ನಂತರ PUCಗೆ ಹೋದಾಗ, ಇಷ್ಟು ಸ್ವಲ್ಪ ಉದ್ದ ಇದೆ ಸರ್, ನಾನು ನೆನ್ಪು ಮಾಡಬೇಕು ಅಂತ ಆಸೆ ಆಗ್ತಿದೆ. PUCಗೆ ಹೋದಾಗ ಇಂಗ್ಲೀಷ್ ಶಂಕರನಾರಾಯಣ್ ಸರ್ ಬಂದರು. GR ಭಟ್ ಸರ್ ಬಂದರು. ಆಮೇಲೆ ಸೂರ್ಯನಾರಾಯಣ ಭಟ್ ಅಂತ ಬಂದರು. ಅವರ ಜೊತೆಗೆ ಮಿಥುನ್ ಚಕ್ರವರ್ತಿ ಅಂತೊಬ್ಬರು ಇದ್ದರು. ಅದಾದಮೇಲೆ ಫಿಸಿಕ್ಸ್ಗೆ ಕನ್ನಡಕ್ಕೆ ಬಂದರೆ NG ಪಟವರ್ಧನ್, ಶ್ರೇಷ್ಠ ಲೇಖಕರು ಕೂಡ. ಅವರು ನನ್ನ ಗುರುಗಳು. ಅವರ ಜೀವಮಾನದ ಕೊನೆಯ ಪಾಠ ನಮ್ಮ ಕ್ಲಾಸಿಗಾಗಿತ್ತು. ನಾಗಣ್ಣ ಸರ್ ಅಂತ ಇದ್ದರು. ಆಮೇಲೆ ಜೊತೆಗೆ MP ಶ್ರೀನಾಥ್ ಸರ್ ಅಂತ ಇದ್ದರು. ಈಗಲೂ SDM ಕಾಲೇಜ್ನಲ್ಲಿ ಇದ್ದಾರೆ. ಆಮೇಲೆ ದಿವಾ ಕೊಕ್ಕಡ ಅಂತಿದ್ರು, ಕನ್ನಡದ ಗುರುಗಳು. ಫಿಸಿಕ್ಸಿಗೆ ಬಂದರೆ ಫಿಸಿಕ್ಸ್ನಲ್ಲಿ ನನಗೆ ಗುರುಗಳಾಗಿದ್ದವರು ಮುಖ್ಯವಾಗಿ ಅಲ್ಲಿ ಫಿಸಿಕ್ಸ್ನಲ್ಲಿ ನೆನಪಾಗುವಂಥದ್ದು TN ಕೇಶವ್ ಸರ್. ಯಾಕೆಂದರೆ ಫಿಸಿಕ್ಸ್ ಮಾತ್ರ ನಾನು PUCನಲ್ಲಿ ಮಾತ್ರ ಓದಿದ್ದು, ಆದರೂ ಗುರುಗಳ ನೆನಪಿದ್ದಾರೆ. TN ಕೇಶವ್ ಸರ್ ಅಂತ ಇದ್ದರು. ಕಾಕತ್ಕರ್ ಸರ್ ಅಂತ ಇದ್ದರು. ಆಮೇಲೆ ನಮ್ಮ ಸತೀಶ್ ಚಂದ್ರ ಸರ್, ಈಗ SDM ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿ ಆಗಿರೋರು ಸತೀಶ್ ಚಂದ್ರ ಸರ್ ಇದ್ದರು. ಜೊತೆಗೆ ಅದರ ನಂತರ ಮುಂದಕ್ಕೆ ಹೋದಾಗ ಕೆಮಿಸ್ಟ್ರಿನಲ್ಲಿ ಉದಯ್ ಕುಮಾರ್ ಮಲ್ಲನ್ ಸರ್ ಇದ್ದರು. ದಿನೇಶ್ ಶೌಟ ಸರ್ ಇದ್ದರು. ಆಮೇಲೆ ಶಿವರಾಮ್ ರೈ ಸರ್ ಅಂತ ಇದ್ದರು. ಅದಾದಮೇಲೆ ನಂದಕುಮಾರಿ ಮೇಡಮ್ ಇದ್ದರು, ಸ್ಮಿತಾ ಮೇಡಮ್ ಇದ್ದರು. ಸೊ ಫಿಸಿಕ್ಸಲ್ಲಿ ಯುವರಾಜ್ ಸರ್ ಕೂಡ ಇದ್ದರು. ಸೊ ಇದೆಲ್ಲ ಆದಮೇಲೆ ಬಯಾಲಜಿಗೆ ಬಂದರೆ ನಾನು ಹೆಚ್ಚು ಇಷ್ಟಪಡುವ ನನ್ನ ಜೀವನಕ್ಕೆ ಆಧಾರವಾಗಿರುವಂಥ ಸಬ್ಜೆಕ್ಟ್ ಬಯಾಲಜಿಗೆ ಬಂದರೆ ಅಲ್ಲಿ ಅದಕ್ಕಿಂತ ಮೊದಲು ಮ್ಯಾಥ್ಸ್ನಲ್ಲಿ ಪ್ರಕಾಶ್ ಪ್ರಭು ಸರ್ ಇದ್ದರು. ಆಮೇಲೆ ಗಣೇಶ್ ನಾಯ್ಕ್ ಸರ್ ಇದ್ದರು. ಆಮೇಲೆ ಜಯಲಕ್ಷ್ಮಿ ಮೇಡಮ್ ಅಂತಿದ್ರು, ಮಯ್ಯ ಸರ್ ಇದ್ದರು. ಅದಾದಮೇಲೆ ನನಗೆ ಬಯಾಲಜಿನಲ್ಲಿ ನವೀನ್ ಸರ್, ಶ್ರುತಕೀರ್ತ್ ರಾಜ ಸರ್, ಹಾಗೆಯೇ ನಂತರಕ್ಕೆ ಪುಷ್ಪೇಂದ್ರ ಸರ್, BA ಕುಮಾರ ಹೆಗ್ಡೆ ಸರ್, ಇತ್ತೀಚೆಗಷ್ಟೇ SDM ಕಾಲೇಜಿನ ಪ್ರಾಂಶುಪಾಲರಾಗಿ ರಿಟೈರ್ಡ್ ಆದವರು. ಜೊತೆಗೆ ರಾಜಮ್ಮ ಮೇಡಮ್ ಅಂತಿದ್ರು. ಇವರೆಲ್ಲದರ ಜೊತೆಗೆ SDM ಕಾಲೇಜಿನಲ್ಲಿ ಬಹಳ ದೀರ್ಘಾವಧಿಯವರೆಗೆ ಪ್ರಾಚಾರ್ಯರಾಗಿ SDM ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿ ಆಗಿದ್ದಂಥ ಡಾಕ್ಟರ್ B ಯಶೋವರ್ಮ ಅವರಿದ್ದರು. ಅವರ ಜೀವನದ ಅತಿ ಹೆಚ್ಚಿನ ದಿನಗಳವರೆಗೆ ಪಾಠ ಮಾಡಿದ್ದು ನಮ್ಮ ಬ್ಯಾಚಿಗೆ. ನಿಜವಾಗಿ ಇಂಗ್ಲೀಷ್ನಲ್ಲಿ 4 ಜನರ ಎದುರು ನನಗೆ ಗೊತ್ತಿದ್ದ ಇಂಗ್ಲೀಷ್ನಲ್ಲಿ 2 ಮಾತುಗಳನ್ನು ಆಡುವುದಕ್ಕೆ ಆಗುತ್ತೆ ಅಂತ ಹೇಳಿಕೊಟ್ಟದ್ದು ಡಾಕ್ಟರ್ B ಯಶೋವರ್ಮ. ಇವರೆಲ್ಲ ನನಗೆ ಪಾಠ ಮಾಡಿದ ಗುರುಗಳಾದರೆ MScಗೆ ಹೋದರೆ ಚಂದ್ರಶೇಖರ್ ಸರ್ ಅಂತ ಇದ್ದರು, KK ಸರ್ ಅಂತಿದ್ರು, ಅಣ್ಣಯ್ಯ ರಮೇಶ್ ಸರ್ ಅಂತಿದ್ರು, ಗಿನ್ನಸ್ ರೆಕಾರ್ಡ್ ಮಾಡಿದಂತಹ ಸರ್. ಆಮೇಲೆ ಸುಜಾತ ಮೇಡಮ್ ಇವಾಗಿಲ್ಲ. ಅದಾದಮೇಲೆ HD ರಾಮಚಂದ್ರನ್ ಅಂತ. ಇದಿಷ್ಟು ಒಟ್ಟು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದಂಥ ಗುರುಗಳು. 53 ಮಂದಿ ಟೀಚರ್ಸ್ಗಳನ್ನು ನೆನಪು ಮಾಡಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು. ಇದಾದರೆ ನಾನು ನೆನಪು ಮಾಡ್ಕೊಳ್ಬೇಕಾಗಿರೋದು ನನಗೆ
ಉದ್ಯೋಗವನ್ನು ಇತ್ತು, ಅನ್ನವನ್ನು ನೀಡಿದಂಥ ಸಂಸ್ಥೆ. 2008 ಜೂನ್ 13 ಇದೇ ಕಾರ್ಕಳಕ್ಕೆ ಒಂದು ಬ್ಯಾಗ್ ಇಟ್ಕೊಂಡು ಇಳಿದಿದ್ದೆ ಬಸ್ ಸ್ಟ್ಯಾಂಡ್ನಲ್ಲಿ. ಆಮೇಲೆ ಹೋದದ್ದು ಭುವನೇಂದ್ರ ಕಾಲೇಜಿನಲ್ಲಿ. ಭುವನೇಂದ್ರ ಕಾಲೇಜಿನಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿದೆ. ಭುವನೇಂದ್ರ ಕಾಲೇಜು ನನಗೆ ಬಹಳ ಒಳ್ಳೆಯ ಮಕ್ಕಳನ್ನು ಕೊಟ್ಟಿದೆ. ಜೊತೆಗೆ ಭುವನೇಂದ್ರ ಕಾಲೇಜು ನನಗೆ ಉದ್ಯೋಗವನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟು ನೀನು ಶಿಕ್ಷಕನಾಗಬಹುದು ಅನ್ನುವಂಥ ಅವಕಾಶವನ್ನು ಕೊಡ್ತು. ಅದಾದ ಮೇಲೆ ನಾನು ಹೋಗಿರುವಂಥದ್ದು ಪುತ್ತೂರು ಅಂಬಿಕಾ ಕಾಲೇಜಿಗೆ. ಅಲ್ಲಿ ಬಹಳ ಸಂಸ್ಕಾರವಂತವಾದಂಥ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಂತಹ ಮಕ್ಕಳು ನನಗೆ ಸಿಕ್ಕಿದ್ರು. ಆಮೇಲೆ ನನ್ನದೇ ಗುರುಗಳ ಸಂಸ್ಥೆ ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರಿ ಬಂದೆ. ಅವಿರತವಾದ ಶ್ರಮ ಅಂದರೆ ಏನು, ಕಂಟಿನ್ಯೂಸ್ ಆಗಿ ಪಾಠ ಮಾಡುವುದಂದರೆ ಹೇಗೆ, ಈ ಎಲ್ಲ ಬಹಳ ಈಗಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯು ನನಗೆ ಅಲ್ಲಿ ಸಿಕ್ತು. ಡಿಪಾರ್ಟ್ಮೆಂಟ್ನ HOD ಮೂಲಕವಾಗಿ ಜವಾಬ್ದಾರಿಯನ್ನು ಕಲಿಸಿದರು. ಅದಾದ ಮೇಲೆ ಕೊರೋನಾದ ಪ್ರಭಾವ ಬಂತು. ಆವಾಗ ಜೀವನ ಅಂದರೆ ಏನು ಅನ್ನೋಂಥ ನಿಜವಾದಿಗೆ ಅರ್ಥ ಆಯಿತು. ಒಂದು ಕಾಲಕ್ಕೆ ಯಾವುದೂ ಬೇಡ, ನಮ್ಮ ಪಾಡಿಗೆ ನಾವು ಇದ್ಕೊಂಡು ಏನೇನಾದರೂ ಮಾಡುವ ಅನ್ನೋಂಥ ಯೋಚನೆ ಬಂದಿರೋ ಸಮಯದಲ್ಲಿ V4U ಅನ್ನುವಂಥ ಒಂದು ಆನ್ಲೈನ್ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ವಿ, ಒಂದು 4 ಜನ ಸೇರಿಕೊಂಡು. ಅದು ನಮಗೆ ಸುಮಾರು ಹೆಲ್ಪ್ ಮಾಡಿತು. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿತ್ತು ಅಂತಂದರೆ, ಹೊಟ್ಟೆಪಾಡಿಗೆ ಕಟ್ಟಿಕೊಂಡ ಅದನ್ನು ಹೊಟ್ಟೆ ಕಿಚ್ಚಿನಿಂದ ನಿಲ್ಲಿಸುವಷ್ಟರ ಮಟ್ಟಿಗೆ ಬಂತು. ತೊಂದರೆ ಇಲ್ಲ, ಏನಾದರೂ ದಾರಿ ಆಗ್ತದೆ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇರುವ ಹೊತ್ತಿಗೆ ನಾನು ಜೀವನದಲ್ಲಿ ಬಹಳಷ್ಟು ಇಷ್ಟಪಡುವಂಥ ವ್ಯಕ್ತಿ, ಬಹಳ ಅಪಾರವಾಗಿ ಗೌರವಿಸುವಂಥ ವ್ಯಕ್ತಿ ಅಮೃತ್ ಸರ್. ಅವರ ಮಾತಿಗೆ ನಾನು ಗೌರವ ಕೊಡಬೇಕಾಗಿ ಬಂತು. ಮಾತ್ರ ಅಲ್ಲ, ನನಗೆ ಜೀವನಕ್ಕೆ ದಾರಿಯೂ ಅದೇ. ಕೊನೆಗೆ ನನಗೆ ಹಿಂದಿನಿಂದಲೂ ಪರಿಚಯ, ಬಹಳ ಪ್ರೀತಿ ಪಾತ್ರರಾದಂಥ GB ಸರ್ ಮತ್ತು ವಿಮಲ್ ಸರ್ ಅವರ ಮೇಲೆ ಇರುವಂಥ ನನಗಿರುವಂಥ ವಿಶ್ವಾಸ. ನನಗೆ ಅವರ ಪರಿಚಯ ಇದ್ದರೂ ಕೂಡ ಅವರು ಯಾರಿಗೂ ನನ್ನ ಪರಿಚಯ ಇರಲಿಲ್ಲ. ಗಣಪತಿ ಸರ್, ನಾನು ನೋಡ್ತಿದ್ದೆ ಆಳ್ವಾಸ್ ಕಾಲೇಜ್ಗೆ ಕೋಚಿಂಗ್ ಹೋಗುವಾಗ ಅವರು ಯಾವತ್ತೂ ಸಿಗ್ತಿದ್ರು. ಗಣನಾಥ್ ಸರ್, ಹಾಗೆಯೇ ಅಶ್ವಥ್ ಸರ್ ಮತ್ತು ಆದರ್ಶ್ ಸರ್, ಅವರು ಯಾರಿಗೂ ನನ್ನ ಪರಿಚಯ ಹೆಚ್ಚಿಲ್ಲ, ಆದರೆ ನನಗೆ ಅವರೆಲ್ಲರೂ ಪರಿಚಯ. ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಶಿರವಾಗಿ ನಾನು ಈ ಇನ್ಸ್ಟಿಟ್ಯೂಷನನ್ನು ಸೇರಿಕೊಂಡೆ. ಬಹುಶಃ ಬೇರೆ ಬೇರೆ ಕಡೆ ಕೆಲಸ ಮಾಡಿದ ಅನುಭವ ಎಲ್ಲರಿಗೂ ಇದೆ. ಎಲ್ಲಿ ಪರಿಶ್ರಮ ಇರ್ತದೋ, ಎಲ್ಲಿ ಶ್ರಮ ಇರ್ತದೋ, ಅಲ್ಲಿ ಅದಕ್ಕೆ ತಕ್ಕನಾದಂತಹ ಗೌರವ ಇದ್ದರೆ ಅಲ್ಲಿ ಪ್ರತಿಫಲ ಇರುವುದಿಲ್ಲ. ಎಲ್ಲಿ ಶ್ರಮಕ್ಕೆ ಪ್ರತಿಫಲ ಇರ್ತದೋ ಅಲ್ಲಿ ಗೌರವ ಇರುವುದಿಲ್ಲ. ಗೌರವ ಇದ್ದಲ್ಲಿ ಪ್ರತಿಫಲ ಇಲ್ಲ, ಪ್ರತಿಫಲ ಇದ್ದಲ್ಲಿ ಗೌರವ ಇಲ್ಲ. ನಾನು ಎದೆ ತಟ್ಟಿ ಹೇಳಬಲ್ಲೆ, ಕ್ರಿಯೇಟಿವ್ ಕಾಲೇಜಿನಲ್ಲಿ ನನ್ನ ಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲವೂ ಸಿಕ್ಕಿದೆ, ಜೊತೆಗೆ ಗೌರವವೂ ಸಿಕ್ಕಿದೆ. ನಾನೇನು ಸಾಧನೆಯನ್ನು ಮಾಡಿದ್ದಿಲ್ಲ, ಸನ್ಮಾನ ಸ್ವೀಕರಿಸುವಷ್ಟು ದೊಡ್ಡ ಸಾಧನೆಯನ್ನು ಖಂಡಿತವಾಗಿ ಮಾಡಿಲ್ಲ. ಅದರಲ್ಲೂ ಕಿಣಿ ಸರ್ನಂತಷ್ಟು ಹಿರಿತನ ನನ್ನಲ್ಲಿಲ್ಲ. ಇನ್ನು ಅವಿನಾಶ್ ಸರ್ನ ಎದುರು ನನ್ನ ಸಾಧನೆ ಏನೇನೂ ಅಲ್ಲ. ಅಂಥವರ ಜೊತೆ, ಹಿರಿಯ ಉಪನ್ಯಾಸಕರ ಜೊತೆ ನನಗೆ ಸನ್ಮಾನ ಸ್ವೀಕರಿಸಿರುವುದು ನನಗೆ ಬಹಳ ಹೆಮ್ಮೆಯನ್ನು ಉಂಟು ಮಾಡಿದೆ. ಮತ್ತಿಬ್ಬರನ್ನು ನಾನು ನೆನಪಿಸ್ಕೊಳ್ಬೇಕು, ಒಂದು ವಿನಾಯಕ್ ಸರ್, ಮತ್ತೊಂದು ರಾಮಕೃಷ್ಣ ಸರ್. ಅವರಿಬ್ಬರು ಧೈರ್ಯ ಕೊಟ್ಟ ಕಾರಣಕ್ಕೆ ನಾನು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಗೌರವಿಸಿಕೊಳ್ಳಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಸೆ ಇರ್ತದೆ, ಆದರೆ ಗೌರವಿಸಬೇಕು ಅನ್ನುವಂತಹ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ. ಇಲ್ಲಿರುವ ಸಪ್ತರ್ಷಿಗಳಿಗೆ ಆ ಮನಸ್ಸಿದೆ. ಆ ಮನಸ್ಸಿಗೆ ನಾನು ಶಿರಬಾಗಿಕೊಂಡು ನೀವು ಕೊಟ್ಟಿರುವ ಗೌರವವನ್ನು ಸ್ವೀಕರಿಸಿದ್ದೇನೆ. ಆದರೆ ಈ ಗೌರವ ನನಗಲ್ಲ, ಇದು ನಾನು ಒಂದಷ್ಟು ಜನರಿಗೆ ಇದನ್ನು ಅರ್ಪಣೆ ಮಾಡಬೇಕಾಗತ್ತೆ. ಈ ಭೂಮಿಯ ಬೆಳಕನ್ನು ತೋರಿಸಿದಂಥ ನನ್ನ ತಂದೆ ತಾಯಿಗಳಿಗೆ, ನನ್ನ ತಂಗಿ ತಮ್ಮಂದಿರಿಗೆ, ನನ್ನ ಎಲ್ಲ ಸುಖ ದುಃಖಗಳಲ್ಲಿ, ಹೆಚ್ಚಾಗಿ ದುಃಖದಲ್ಲಿ ನನಗೆ ಬಹಳ ಧೈರ್ಯವನ್ನು ತುಂಬುವವರು ನನ್ನ ಮಡದಿ ಆಶಾ. ಅವರಿಗೆ ಇದನ್ನು ಸಮರ್ಪಿಸಬೇಕು. ಮಾತ್ರ ಅಲ್ಲ, ನಾನು ಯಾವತ್ತೂ ಹೇಳುವಂಥದ್ದಿದೆ, ಶಿಕ್ಷಕ ಅನ್ನುವಂಥವ ಯಾವಾಗ ಉತ್ಕೃಷ್ಟನಾಗ್ತಾನೆ ಅಥವಾ ಶಿಕ್ಷಕನಿಗೆ ಸಾಧನೆ ಅನ್ನುವಂಥದ್ದು ಏನು ಅಂತಂದರೆ ವಿದ್ಯಾರ್ಥಿಗಳ ಸಾಧನೆ. ನನ್ನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಬಹಳ ದೊಡ್ಡ ದೊಡ್ಡಂಥ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ ಉದ್ಯೋಗಸ್ಥರ ಆಗಿದ್ದಾರೆ. ಒಂದಷ್ಟು ಜನ ಡಾಕ್ಟರ್ಸ್ಗಳಾಗಿದ್ದಾರೆ, ವೆರಿ ಫೇಮಸ್ ಡಾಕ್ಟರ್ಸ್ಗಳಾದವರು ಇದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು, ಎಸ್ಪೆಷಲಿ ಭುವನೇಂದ್ರ ಕಾಲೇಜಿನ ನನ್ನ ವಿದ್ಯಾರ್ಥಿಗಳು ಕ್ರಿಯೇಟಿವ್ನಂಥ ಶ್ರೇಷ್ಠ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ನಿಮಗೆ ಪಾಠ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಸಹೋದ್ಯೋಗಿಗಳಾಗಿ. ನನಗೆ ಬಹಳ ಖುಷಿ ಕೊಡುತ್ತದೆ ಅದು. ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಬೆಳವಣಿಗೆಗೆ ಪೂರಕವಾಗಿ ಯಾರೆಲ್ಲ ನಿಂತರೋ ಉದ್ಯೋಗದಾತರಿಗೆ ಎಲ್ಲರಿಗೂ ಕೂಡ ಈ ಗೌರವವನ್ನು ಅರ್ಪಣೆ ಮಾಡುತ್ತಾ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಎಲ್ಲ ಗುರುಗಳನ್ನು ಸ್ಮರಣೆಯಲ್ಲಿಟ್ಟುಕೊಂಡು ಸವಿನೆನಪುಗಳನ್ನು ಹಂಚಿಕೊಂಡ ತಮಗೆ ವಂದನೆಗಳು ಸರ್. ಆತ್ಮೀಯರೇ, ಕ್ರಿಯೇಟಿವ್ ಯಾವಾಗಲೂ ಪ್ರತಿಭೆಯನ್ನು ಪೋಷಿಸುತ್ತದೆ,
ಪ್ರೋತ್ಸಾಹಿಸುತ್ತಾ ಬಂದಿರುತ್ತದೆ. ನಮ್ಮ ಸಂಸ್ಥೆಯ ಸಂಸ್ಕೃತ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಸೌಂದರ್ಯ ಲಕ್ಷ್ಮಿ ಇವರು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ನವದೆಹಲಿ ರಾಜೀವ್ ಗಾಂಧಿ ಕ್ಯಾಂಪಸ್ ಶೃಂಗೇರಿ ಇಲ್ಲಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಘವೇಂದ್ರ ಭಟ್ ರವರ ಮಾರ್ಗದರ್ಶನದಲ್ಲಿ ಮಂಡಿಸಿದಂತಹ ಸಂಶೋಧನಾ ಪ್ರಬಂಧಕ್ಕೆ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಇವರನ್ನು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಗೌರವಿಸಿ ಸನ್ಮಾನಿಸಬೇಕಾಗಿ ಸಂಸ್ಥಾಪಕರಲ್ಲಿ ವಿನಂತಿ. ಅಭಿನಂದನೆಗಳು ಮೇಡಮ್. ಎಲ್ಲರ ಗಮನಕ್ಕೆ ಒಂದು ಸಂತಸದ ಸುದ್ದಿ ಇದೆ. ತಾಲೂಕು ಮಟ್ಟದ ಬಾಲಕಿಯರ ಫುಟ್ಬಾಲ್ ಸ್ಪರ್ಧೆ ಇಂದು ಕ್ರೈಸ್ಟಿಂಗ್ ಕಾಲೇಜಿನಲ್ಲಿ ಜರುಗಿದ್ದು ಇದರಲ್ಲಿ ಕ್ರಿಯೇಟಿವ್ನ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರ್ತಾರೆ. ವಿದ್ಯಾರ್ಥಿನಿಯರು ವೇದಿಕೆಗೆ ಬಂದು ಸಂಸ್ಥಾಪಕರಿಂದ ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಆರ್ಡಿನೇಟರ್ ಆಗಿರುವ ಆಂಗ್ಲ ಭಾಷಾ ಉಪನ್ಯಾಸಕ ಮಹೇಶ್ ಶೆಣೈ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಷ್ಠೆ ಮತ್ತು ಅಭಿಮಾನದಿಂದ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ವೃಂದದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಪ್ರೀತಿಯ ಉಡುಗೊರೆಗಳು. ಸಂಸ್ಥೆಯ ಪ್ರಾಚಾರ್ಯರು, ಸಂಸ್ಕೃತಜ್ಞರು, ಸಂಸ್ಥಾಪಕ ಸಹೋದ್ಯೋಗಿಗಳಲ್ಲಿ ಒಬ್ಬರಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವಿದ್ವಾನ್ ಗಣಪತಿ ಭಟ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳೊಂದಿಗೆ ತಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಆತ್ಮೀಯರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಹೇಳ್ತಾರೆ. ಗುರುವಿನ ಸ್ತುತಿ
ಅಂದರೆ ಗುರುವನ್ನು ತ್ರಿಮೂರ್ತಿ ರೂಪದಲ್ಲಿ ಕಾಣುವಂಥದ್ದು. ಗುರುವನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬುದಾಗಿ. ಈ ತ್ರಿಮೂರ್ತಿಗಳದ್ದು ಒಬ್ಬರದ್ದು ಒಂದೊಂದು ಕಾರ್ಯ ತಮಗೆಲ್ಲ ತಿಳಿದೇ ಇದೆ. ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡಿದರೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಚರಾಚರ ಜೀವ ಜಂತುಗಳನ್ನೆಲ್ಲವನ್ನೂ ಕೂಡ ರಕ್ಷಿಸುವಂತಹದ್ದು ವಿಷ್ಣುವಿನ ಕಾರ್ಯವಾದರೆ, ಅವರ ಲಯ ಇದೆ. ಬ್ರಹ್ಮನಿಂದ ಸೃಷ್ಟಿತವಾದಂತಹ ಎಲ್ಲ ಜೀವಿಗಳು ಅವರವರ ಕಾಲಕ್ಕೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ನಾಶಗೊಳಿಸುವಂಥದ್ದು, ಅಂದರೆ ಅಂತ್ಯವನ್ನು ಆಡುವಂತಹದ್ದು ಶಿವನ ಕಾರ್ಯ. ಗುರುವನ್ನು ನಾವು ಈ ತ್ರಿಮೂರ್ತಿಗಳ ರೂಪದಲ್ಲಿ ಕಾಣುತ್ತೇವೆ ನಾವು. ಅಂದರೆ ಓರ್ವ ವಿದ್ಯಾರ್ಥಿಯಲ್ಲಿ ಇರುವಂತಹ ವಿದ್ಯಾರ್ಥಿಗೆ ಗುರುವಾಗಿರ್ತಾನೆ. ಆ ವಿದ್ಯಾರ್ಥಿಯಲ್ಲಿ ಇರುವಂತಹ ಅನೇಕ ಸೃಜನಾತ್ಮಕವಾದಂತಹ ಒಳ್ಳೆಯ ಗುಣಗಳನ್ನು ಸೃಜಿಸುವಂತಹದ್ದು, ಅದನ್ನು ರಕ್ಷಿಸುವಂತಹದ್ದು, ಹಾಗೆ ಬೆಳೆಸುವಂತಹದ್ದು. ಅದೇ ವಿದ್ಯಾರ್ಥಿಯಲ್ಲಿ ಇರುವಂತಹ ಋಣಾತ್ಮಕವಾದಂತಹ ಚಿಂತನೆಗಳನ್ನು, ಗುಣಗಳನ್ನು ನಾಶಪಡಿಸುವಂತಹದ್ದು. ಹೀಗೆ ಗುರುವನ್ನು ನಾವು ತ್ರಿಮೂರ್ತಿ ರೂಪಕ್ಕೆ ಹೋಲಿಸ್ತೇವೆ. ಅಂದರೆ ಇಲ್ಲಿ ಗುರು ಮತ್ತು ಶಿಷ್ಯ ಈ ಸಂಬಂಧ ಎಂಬತಕ್ಕಂತಹದ್ದು ಅತ್ಯಂತ ಪವಿತ್ರವಾಗಿರತಕ್ಕಂತಹದ್ದು, ಅತ್ಯಂತ ದೀರ್ಘಕಾಲದವರೆಗೆ ಉಳಿಯುವಂತಹದ್ದು. ಆ ರೀತಿಯದ್ದಾಗಿರತಕ್ಕಂತಹ ಸಂಬಂಧ ಆಗಿರಬೇಕು. ಇಲ್ಲಿ ಶಿಕ್ಷಕ ಗುರುವಾಗಬೇಕು ಅಂತಂದರೆ, ಶಿಕ್ಷಕ ಅಂತಂದರೆ ವಿದ್ಯಾರ್ಥಿಗಳನ್ನು ಶಿಕ್ಷಿಸುವುದು ಮಾತ್ರ ಅಂತ ಅರ್ಥ ಅಲ್ಲ. ಅಲ್ಲಿ ವಿದ್ಯಾರ್ಥಿಗಳನ್ನು ಸರಿ ದಾರಿಗೆ ತರುವಂತಹದ್ದು, ಅವರನ್ನು ತಿದ್ದಿ ತೀಡುವಂತಹದ್ದು ಅಂತ ಅರ್ಥ ಅಲ್ಲಿ. ಹಾಗೆ ತಿದ್ದಿ ತೀಡುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ವಿದ್ಯಾರ್ಥಿಗಳ ಮನೋಭಾವಕ್ಕನುಗುಣವಾಗಿ ಅವ ಸ್ವಲ್ಪ ಮಾನಸಿಕವಾಗಿಯೋ ಅಥವಾ ಆ ರೀತಿಯದ್ದಾಗಿರತಕ್ಕಂತಹ ಯಾವ ತೊಂದರೆಯನ್ನೋ ಅಥವಾ ಹಾನಿಯನ್ನೋ ಅಥವಾ ಕ್ಲೇಶವನ್ನು ವಿದ್ಯಾರ್ಥಿ ಅನುಭವಿಸಿದರೆ ಅದನ್ನು ಸರಿಪಡಿಸುವಂತಹ, ಅಂದರೆ ಅದನ್ನು ತಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಶಿಕ್ಷೆ ಎಂಬತಕ್ಕಂತಹದ್ದು ಮಾಡಲ್ಪಟ್ಟಿದೆ ಎನ್ನುವಂತಹದ್ದನ್ನು ತಿಳಿಯಪಡಿಸುವುದರ ಜೊತೆಗೆ ವಿದ್ಯಾರ್ಥಿಯ ಮನಃ ಪರಿವರ್ತನೆಯನ್ನು ಮಾಡುವಂತಹದ್ದು ಕೂಡ ವಿದ್ಯಾರ್ಥಿಯ ಗುರುವಿನ ಶಿಕ್ಷಕನ ಕರ್ತವ್ಯ. ಹಾಗೆ ಮಾಡಿದಾಗಲೇ ಶಿಕ್ಷಕ ಒಬ್ಬ ಗುರುವಾಗುವಂತಹದ್ದು. ಅಂದರೆ ವಿದ್ಯಾರ್ಥಿ ಸಹಜವಾಗಿಯೇ ಬಾಲಕಿ ಎಳೆಯ ವಯಸ್ಸಿನವರಾದ್ದರಿಂದಾಗಿ ತಪ್ಪುಗಳನ್ನು ಮಾಡುವಂತಹದ್ದು ಸಹಜ. ಮಾಡಿದ ತಪ್ಪಿನ ಅರಿವು ಆ ವಿದ್ಯಾರ್ಥಿಗೆ ಆಗಬೇಕು. ಮುಂದೆಂದು ಆ ರೀತಿಯದ್ದಾಗಿರತಕ್ಕಂತಹ ತಪ್ಪುಗಳನ್ನು ಪುನಃ ಮಾಡದಂತೆ ಪರಿವರ್ತನೆಯನ್ನು ಮಾಡಬೇಕು. ಇದು ಶಿಕ್ಷಕನ ಕರ್ತವ್ಯ. ಆವಾಗಲೇ ಗುರುವಾಗುವಂತಹದ್ದು. ಅಂತಹ ಒಬ್ಬ ವಿದ್ಯಾರ್ಥಿ ತನ್ನ ಬದುಕಿನ ಲೋಹಿತ್ ಸರ್ ನೆನಪಿಸ್ಕೊಂಡ್ರಲ್ಲ, 50ಕ್ಕೂ ಹೆಚ್ಚು ಅಧಿಕ ಗುರುಗಳನ್ನು ನೆನಪಿಸ್ಕೊಂಡ್ರು ಅವರು. ಯಾಕೆ ಅಂತಂದರೆ ಅವರು ಸುಮ್ಮನೆ ತಮಾಷೆಗೋ ಅಥವಾ ಗಮ್ಮತ್ತಿಗೋಸ್ಕರವೋ ನೆನಪಿಸಿಕೊಂಡದ್ದಲ್ಲ. ಯಾಕೆ ಅಂತಂದರೆ ಅವರ ಬದುಕಿನಲ್ಲಿ ಆ ಗುರುವಿನಿಂದ ಏನೋ ಒಂದಿಷ್ಟು ಪರಿವರ್ತನೆ ಎಂಬತಕ್ಕಂತಹದ್ದಾಗಿದೆ. ಆ ಪರಿವರ್ತನೆ ಎನ್ನುವಂತಹದ್ದು ಇವತ್ತಿನವರೆಗೂ ಅವರ ನೆನಪಿನಲ್ಲಿದೆ. ಹಾಗಾಗಿ ಆ ಶಿಕ್ಷಕರ ಗುರುಗಳ ಹೆಸರು ಸಹ ಅವರ ನೆನಪಿನಲ್ಲಿದೆ. ನಾವು ಹೀಗೆ ಅಂತಹ ಗುರುಗಳನ್ನು ನೆನಪಿಸಿಕೊಳ್ಳುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಗುರುಗಳು ಯಾವುದೋ ಮಾಡಿದಂತಹ ಯಾವುದೋ ಸಣ್ಣ ತಪ್ಪಿಗೋ ಅಥವಾ ಹೇಳಿದಂತಹ ಮಾತಿಗೋ ಆ ಕ್ಷಣಕ್ಕೆ ಬೇಸರವೋ ನೋವೋ ಆಗಿದ್ರೂ ಅದನ್ನು ಮುಂದುವರಿಸಿಕೊಂಡು ಹೋಗದೆ ಯಾಕೆ ಹೇಳಿದ್ದಾರೆ ಎನ್ನುವಂತಹದ್ದನ್ನು ಅರಿತುಕೊಂಡು ನಾವು ನಮ್ಮ ಬದುಕಿನ ಪರಿವರ್ತನೆಯನ್ನು ಮಾಡಿಕೊಂಡ್ರೆ ಆ ಗುರುಗಳು ಸದಾ ನಮ್ಮ ನೆನಪಿನಲ್ಲಿ ಉಳಿಯುವಂಥವರಾಗ್ತಾರೆ. ಯಾವೊಬ್ಬ ಶಿಕ್ಷಕನಾಗಿರಲಿ, ಗುರುವಾಗಿರಲಿ, ಯಾವೊಬ್ಬ ವಿದ್ಯಾರ್ಥಿಯೊಂದಿಗೋ ದ್ವೇಷವನ್ನಾಗಲಿ ಕೋಪವನ್ನಾಗಲಿ ಹೊಂದಿರೋದಿಲ್ಲ. ಆ ಕ್ಷಣಕ್ಕೆ ಆ ಮಾಡಿದಂತಹ ತಪ್ಪಿಗೆ, ಕಂಡಂತಹ ತಪ್ಪಿಗೆ, ದೋಷಕ್ಕೆ ತಿದ್ದುಪಡಿಯನ್ನು ಮಾಡಿ ನಿಮಗೆ ಬುದ್ಧಿಯನ್ನು ಹೇಳಿರುತ್ತಾರೆ. ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಖಂಡಿತವಾಗಿಯೂ ಕೂಡ ನಿಮ್ಮ ಬದುಕು ಪರಿವರ್ತನೆಯಾಗುತ್ತೆ. ಹಾಗಾಗಿ
ಗುರು ಎನ್ನುವಂಥವನು ದಾರಿದೀಪವಿದ್ದಂತೆ. ನಾವು ಮುನ್ನಡೆಯಬೇಕಿದ್ದರೆ ದಾರಿಗೆ ದೀಪವಾಗಿರುತ್ತಾರೆ. ಹಾಗಾಗಿ ಅಂತಹ ಮಹತ್ ಕಾರ್ಯವನ್ನು ಗುರುಗಳು ಮಾಡ್ತಾ ಇರ್ತಾರೆ. ಅದನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ಯಶಸ್ಸು ಎಂಬತಕ್ಕಂಥದ್ದು ನಮ್ಮ ಪಾಲಿಗಾಗುತ್ತೆ ಅಲ್ವೇ? ಹಾಗಾಗಿ ಇಂತಹ ಒಂದು ಈ ಗುರುದೇವೋಭವ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಗುರುವಿನ ಮಹತ್ವವನ್ನು ಸಾರುವಂತಹದ್ದು ಇದರ ಉದ್ದೇಶ. ಇನ್ನೊಂದು ಸಂದೇಶವೂ ಇದೆ ವಿದ್ಯಾರ್ಥಿಗಳಿಗೆ. ಏನಂತಂದರೆ ಅದೇ ಗುರು ಈ ರೀತಿಯ ತಿದ್ದುಪಡಿಯನ್ನು ತಿದ್ದುವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ನೋವುಗಳು ಅಥವಾ ಏನಾದರೂ ಆಗಿದ್ದರೆ ಮಾನಸಿಕವಾಗಿ ದೈಹಿಕವಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನಮ್ಮ ಪರಿವರ್ತನೆಗೆ ಮಾಡಿದಂತಹದ್ದು ಎಂಬುದಾಗಿ ಧನಾತ್ಮಕವಾಗಿ ಅದನ್ನು ತಿಳಿದುಕೊಂಡು ಮುಂದುವರೆದರೆ ಖಂಡಿತವಾಗಿ ಕೂಡ ಯಶಸ್ಸು ಸಿಗುತ್ತೆ. ಕ್ರಿಯೇಟಿವ್ ಕಾಲೇಜಿನ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯಿಂದ ಮಾಡಲ್ಪಡುವಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಅರ್ಥಪೂರ್ಣವಾಗಿರುವಂತಹದ್ದು, ಅರ್ಥಪೂರ್ಣವಾಗಿ ಮೂಡಿಬರುವಂತಹದ್ದು. ಇದಕ್ಕೆ ಒಂದು ಅದರದ್ದೇ ಆಗಿರತಕ್ಕಂತಹ ಪಾವಿತ್ರ್ಯತೆ ಎಂಬತಕ್ಕಂತಹದ್ದಿದೆ, ಒಂದು ಸಂದೇಶ ಇದೆ. ಇಲ್ಲಿಂದ ನೀವೆಲ್ಲರೂ ಕೂಡ ಆ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಸನ್ಮಾನಿತರಾದಂತಹ ಎಲ್ಲ ವ್ಯಕ್ತಿಗಳು ಕೂಡ ಸಮಾಜದಲ್ಲಿ ಒಂದು ಗಣ್ಯರಾದಂಥವರು, ಅವರದ್ದೇ ಆಗಿರತಕ್ಕಂತಹ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವರು. ಈ ಸಾಧಕರನ್ನು ಗುರುತಿಸುವುದು ನಿಮಗೆ ಪ್ರೇರಣೆಯಾಗಲಿ ಎನ್ನುವಂಥದ್ದು ಉದ್ದೇಶ. ನೀವು ಕೂಡ ಬದುಕಿನಲ್ಲಿ ಇಂತಹ ಸಾಧನೆಗಳನ್ನು ಮಾಡುವಂತಾಗಲಿ. ಕ್ರಿಯೇಟಿವ್ಗೆ ನೀವು ಸೇರಿದ್ದೀರಿ ಅಂತಂದರೆ ಏನೋ ಒಂದಿಷ್ಟು ಕನಸುಗಳನ್ನು ಹೊತ್ತು ಬಂದಿದ್ದೀರಿ. ಆ ಕನಸುಗಳೆಲ್ಲ ಸಾಕಾರವಾಗಲಿ. ಗುರು ಶಿಷ್ಯ ಪರಂಪರೆ ಎಂಬತಕ್ಕಂಥದ್ದು ಎಣ್ಣೆ ದೀಪದ ಹಾಗೆ, ಬೆಳಕೆಂಬ ಜ್ವಾಲೆ ಎಂಬಂತಹ ಬೆಳಕು ನಿಮ್ಮ ಬದುಕಿನುದ್ದಕ್ಕೂ ಪಸರಿಸುವಂತಾಗಲಿ ಎಂಬುದಾಗಿ ಆಶಿಸ್ತಾ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಆತ್ಮೀಯರೇ, ಕಾರ್ಯಕ್ರಮ ಸರಿಯಾಗಿ 3:20ಕ್ಕೆ ಆರಂಭಗೊಂಡು 5:20ಕ್ಕೆ ಮುಕ್ತಾಯಗೊಳ್ಳುತ್ತಾ ಇದ್ದು, ಎಲ್ಲ ಕಡೆಯೂ ಕೂಡ ಕ್ರಿಯೇಟಿವ್ ತನ್ನ ಸಮಯ ಪ್ರಜ್ಞೆಯನ್ನು ಉಳಿಸಿಕೊಳ್ತಾ ಇದೆ ಅನ್ನೋದು ಗಮನಾರ್ಹ ಅಂಶ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ. ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ವಿದ್ವಾನ್ ಗಣಪತಿ ಭಟ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುದೇವೋಭವ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡಿರುವ ಅತಿಥಿ ವರೇಣ್ಯರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಸ್ಥಾಪಕ ವರ್ಗಕ್ಕೆ ಮನತುಂಬಿ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಸಹೋದ್ಯೋಗಿಗಳಿಗೂ, ವಸತಿ ನಿಲಯ ಪಾಲಕರು, ಅಧಿಕಾರಿ ವರ್ಗದವರು, ವಿದ್ಯಾರ್ಥಿನಿಯರು ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.